ಹಾಯ್ ಎವ್ರಿವನ್, ನನ್ನ ಹೆಸರು ಮನೋಜ್. ವೆಲ್ಕಮ್ ಟು ಐ ಟಿ ಕನ್ನಡಿಗರು ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಇವತ್ತು ಒಬ್ಬ ಡೆವಲಪರ್ ಒಂದು ಕೋಡ್ ಬರೆದ್ರೆ ಆ ಕೋಡ್ನ ಹೇಗೆ ಡಾಕರೈಸ್ ಮಾಡ್ತಾರೆ, ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ ಹೇಗೆ ಡಾಕರೈಸ್ ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಕಂಪ್ಲೀಟ್ ಕೋಡ್ ಹೇಗೆ ಡೆವಲಪರ್ ಹೇಗೆ ಕೋಡ್ ಬರೀತಾರೆ, ರಿಕ್ವೈರ್ಮೆಂಟ್ ಹೇಗೆ ಅನಲೈಸ್ ಮಾಡ್ತಾರೆ, ಆ್ಯಂಡ್ ಅದಾದಮೇಲೆ ನಾವು ಯಾವ ರೀತಿ ಡಾಕರ್ ಫೈಲ್ ಬರೀಬೇಕು, ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ಆಗಿ ಡಾಕರ್ ಫೈಲ್ ಹೇಗೆ ಬರೀಬೇಕು, ಜೆಂಕಿನ್ಸ್ ಫೈಲ್ ಹೇಗೆ ಬರೀಬೇಕು, ಆ್ಯಂಡ್ ಅದಾದ್ಮೇಲೆ ಅದನ್ನ ಹೇಗೆ ಆಟೋಮೇಟ್ ಮಾಡ್ಬೇಕು ಕಂಪ್ಲೀಟ್ ಆಗಿ, ಅಂದ್ರೆ ಒಂದು ಕಂಟಿನ್ಯೂಸ್ ಇಂಟಗ್ರೇಷನ್ ಪ್ರೋಸೆಸ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅಂದ್ರೆ ಆಸ್ ಎ ಡೆವಲಪರ್ ಆಗಿ ಕೋಡ್ ಕೂಡ ಬರೀಬೇಕು. ಓಕೆ, ಕೋಡ್ ಬಗ್ಗೆ ನೀವು ಲೈಕ್ ವರಿ ಆಗಬೇಡಿ. ಕೋಡ್ ಹೇಗಾದ್ರೂ ಇರಲಿ, ಅಪ್ಲಿಕೇಶನ್ ಹೇಗಾದ್ರೂ ಬರಲಿ, ಅದನ್ನ ವರಿ ಆಗಬೇಡಿ. ಆದರೆ ನೀವು ಏನು ಮಾಡಬೇಕು ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ಆಗಿ, ಆಸ್ ಎ ಡೆವಾಪ್ಸ್ ಗೈ ಆಗಿ ನೀವು ಯಾವ ರೀತಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಥಿಂಗ್, ಅರ್ಥ ಮಾಡ್ಕೊಂಡ ನಂತರ ಮ್ಯಾನ್ಯುಯಲ್ ಆಗಿ ನೀವು ಡಾಕರೈಸ್ ಮಾಡಬೇಕು. ಅದಾದ ನಂತರ ದೆನ್ ಯು ಹ್ಯಾವ್ ಟು ಗೋ ಫಾರ್ ಜಂಕಿನ್ಸ್ ಫೈಲ್ ಕ್ರಿಯೇಷನ್. ಯಾಕೆ ಅಂದರೆ ಈ ಡಾಕರೈಸ್ ಆದಮೇಲೆ, ಡಾಕರೈಸ್ ಸಕ್ಸಸ್ ಆದಮೇಲೆ, ಅಂದರೆ ಕಂಟೈನರ್ ಮಾಡಿ ಎಕ್ಸ್ಪೋಸ್ ಮಾಡಿದ ನಂತರ ಇದು ಸಕ್ಸಸ್ ಆದಮೇಲೆ ವಾಟ್ ಯು ನೀಡ್ ಟು ಡೂ ಅಂದರೆ ಅದನ್ನು ಆಟೋಮೇಟ್ ಮಾಡಬೇಕು. ಹೇಗೆ ಆಟೋಮೇಟ್ ಮಾಡಬೇಕು? ನಾನು ಇಫ್ ಐ ಸೇ ನಾನೊಂದು ಅಂದರೆ ಒಂದು ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂತ ಅಂದ್ಕೊಳ್ಳಿ. ಆ ಡೆವಲಪ್ಮೆಂಟ್ ಎನ್ವೈರ್ಮೆಂಟಲ್ಲಿ ಆ್ಯಸ್ ಸೂನ್ ಆಸ್ ಐ ಕಮಿಟ್ ಕೋಡ್, ಗಿಟ್ಟಿಂದ ಟ್ರಿಗರ್ ಆಗಬೇಕು. ಓಕೆ, ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಸೊ ದಿಸ್ ಇಸ್ ಆರ್ ಪೈಪ್ಲೈನ್. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಆಸ್ ಅ ಡೆವಲಪರ್ ಆಗಿ ನಾನು ಕೋಡ್ ಬರೆದು ಗಿಟ್ಹಬ್ಗೆ ಪುಷ್ ಮಾಡ್ತೀನಿ. ಫ್ರಮ್ ಸ್ಕ್ರಾಚ್ ನಾವು ಇನಿಷಿಯೇಟ್ ಮಾಡೋಣ ಪ್ರತಿಯೊಂದು ಕೋಡ್ನ ಕೂಡ, ಅಂದರೆ ಗಿಟ್ಹಬ್ನು ಕೂಡ ಇನಿಷಿಯೇಟ್ ಮಾಡೋಣ. ಆ್ಯಂಡ್ ಅದಾದಮೇಲೆ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ ನಿಮ್ಮ ಟಾಸ್ಕ್ ಏನಿರುತ್ತೆ, ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ಡೆವಾಪ್ಸ್ ಇಂಜಿನಿಯರ್ ಏನು ಅಂತ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡಬೇಕು ವಿತ್ ದಿಸ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಆ್ಯಂಡ್ ಫ್ರಮ್ ಸ್ಕ್ರಾಚ್ ಇಂದ ಮಾಡೋಣ. ಸೊ ವಾಟ್ ಐ ವಿಲ್ ಡು, ನಾನು ಐ ಗೋ ಟು ಮೈ ಬ್ರೌಸರ್. ಓಕೆ, ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ನನ್ನ ಆರ್ಕಿಟೆಕ್ಚರ್ ಏನಂತ ಹೇಳಿದ್ರೆ, ಗಿಟ್ಹಬ್, ಜೆಂಕಿನ್ಸ್, ಡಾಕರ್ ಅಲ್ಲಿ ಕಸ್ಟಮೈಸ್ ಮಾಡ್ತೀನಿ, ಅದನ್ನ ಡಾಕರ್ ಆಗಿ ಪುಷ್ ಮಾಡಬೇಕು. ಅಂಡ್ ಅದಾದ್ಮೇಲೆ ಕಂಟೈನರ್ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಈ ತರ ಕಂಟೈನರ್ ಕೂಡ ಅಂದ್ರೆ ಎಕ್ಸ್ಪೋಸ್ ಮಾಡಿದ್ರೆ ನನ್ನ ಅಪ್ಲಿಕೇಶನ್ ಓಪನ್ ಆಗಬೇಕು. ಅಂಡ್ ಈ ಡಾಕರ್ ಫೈಲ್ ಹೇಗೆ ಬರೆಯೋದು, ಜೆಂಕಿನ್ಸ್ ಫೈಲ್ ಹೇಗೆ ಮಾಡೋದು, ವೆಬ್ ಬುಕ್ಸ್ನ ಹೇಗೆ ಟ್ರಿಗರ್ ಮಾಡೋದು, ದಿಸ್ ಇಸ್ ಆರ್ ಗೋಲ್. ಓಕೆ, ಗಾಟ್ ಇಟ್? ಕ್ಲಿಯರ್ ಅಲ್ಲ? ನಾವೇನು ಮಾಡಬೇಕು ಅದಕ್ಕೆ? ಫಸ್ಟ್ ಥಿಂಗ್, ಗಿಟ್ಹಬ್ಗೆ ಹೋಗೋಣ. ನಾ ಏನು ಮಾಡ್ತೀನಿ, ದಿಸ್ ಇಸ್ ಮೈ ಗಿಟ್ಹಬ್. ನಾನೊಂದು ಹೊಸ ರೆಪಾಸಿಟರಿನ ಹೇಳ್ತಾ ಇದ್ದೀನಿ. ಏನಂತ, ಇದನ್ನ ಚಾಟ್ ಬಾಟ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ, ಅಥವಾ ಒಂದು ಸಿಂಪಲ್ ಚಾಟ್ ಬಾಟ್ ಅಂತ ಹಾಕ್ತೀನಿ. ಅಥವಾ ನಾನು ಹೀಗೆ ನೇಮ್ ಮಾಡ್ತೀನಿ. ಸೊ ಐ ಟಿ ಕನ್ನಡಿಗರು ಚಾಟ್ ಬಾಟ್ ಅಂತ. ಆಯ್ತಾ? ಡಿಸ್ಕ್ರಿಪ್ಷನ್ ಇದೆಲ್ಲ ಏನು ಬೇಕಾಗಿಲ್ಲ. ನಾನು ಏನು ಮಾಡಿದೆ, ಒಂದು ನ್ಯೂ ರೆಪಾಸಿಟರಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಅ ನ್ಯೂ ರೆಪಾಸಿಟರಿ. ಓಕೆ, ದಿಸ್ ಇಸ್ ಮೈ ನ್ಯೂ ರೆಪಾಸಿಟರಿ. ನಾ ಏನು ಮಾಡ್ತೀನಿ, ಇಲ್ಲಿ HTTPS ಕ್ಲೋನ್ ಇದೆಯಲ್ಲ, ಇದನ್ನ ಕಾಪಿ ಮಾಡ್ಕೊಳ್ತೀನಿ. ಐ ಗೋ ಟು ಮೈ ವಿಷುವಲ್ ಸ್ಟುಡಿಯೋ ಕೋಡ್. ನಾ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಐಕಾನ್ ಇದೆಯಲ್ಲ ಸೋರ್ಸ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಲೋನ್ ರೆಪಾಸಿಟರಿ ಅಂತಿದೆಯಲ್ಲ ಕ್ಲಿಕ್ ಮಾಡ್ತೀನಿ. ಇದನ್ನ ಆ URL ಏನು HTTPS URL ಕಾಪಿ ಮಾಡ್ಕೊಂಡಿದ್ದೀನಿ ಫ್ರಮ್ ಗಿಟ್ಹಬ್, ಅದನ್ನ ಇಲ್ಲಿ ಹಾಕಿ ಕ್ಲೋನ್ ಫ್ರಮ್ URL ಅಂತ ಹೇಳ್ತೀನಿ. ಅದು ನನ್ನ ಲೊಕೇಶನ್ ಕೇಳುತ್ತೆ. ಸೊ ನನ್ನ ಲೊಕೇಶನ್ ಅನ್ನ ಡೆಸ್ಟಿನೇಷನ್ ಕೊಡ್ತೀನಿ. ಸೊ ಓಪನ್ ಇನ್ ವಿಂಡೋ. ಆಯ್ತಾ? ಸೊ ಇದು ನನ್ನ ಚಾಟ್ ಬಾಟ್. ಸೊ ಅಂದ್ರೆ ನನ್ನ ಚಾಟ್ ಬಾಟ್ ಅಲ್ಲ, ಇದು ನನ್ನ ವಿಜುವಲ್ ಸ್ಟುಡಿಯೋ ಕೋಡ್, ಅಂದ್ರೆ ನನ್ನ ರೆಪೋ. ಈಗ ನಾನು ಏನ್ ಮಾಡ್ತೀನಿ, ಒಂದು ಸಿಂಪಲ್ readme.md ಫೈಲ್ ಹಾಕ್ತೀನಿ, readme.md ಅಂತ. ಸೊ ಹಿಯರ್ ನಾನು ಹೇಳ್ತೀನಿ, ಸೊ ವಿ ಆರ್ ಡಿಸೈನಿಂಗ್ ದಿ ಚಾಟ್ ಬಾಟ್ ಅಂತ ಹೇಳ್ತೀನಿ. ಅಂದ್ರೆ ಒಂದು ಜೆನ್ಐ ಅಪ್ಲಿಕೇಶನ್ ಅಂತ ಏನ್ ನಾವು ಕರಿತೀವಲ್ವಾ, ಆ ಜೆನ್ಐ ಚಾಟ್ ಬಾಟ್ ನ ನಾನು ಬಿಲ್ಡ್ ಮಾಡ್ತಿದ್ದೀನಿ ಇವತ್ತು. ಓಕೆ, ಯೂಸಿಂಗ್ ಪೈಥಾನ್. ಓಕೆ, ಯೂಸಿಂಗ್ ಪೈಥಾನ್. ಆಯ್ತಾ? ನಾ ಸೇವ್ ಮಾಡಿ. ಓಕೆ, ಸೇವ್ ಮಾಡಿ. ನಾನು ಇದನ್ನ ಜಸ್ಟ್ ಟೆಸ್ಟ್ ಮಾಡ್ತೀನಿ, ಪುಷ್ ಆಗುತ್ತಾ ಇಲ್ವಾ ಅಂತ. ನಾನು ಇದೇ ಸೋರ್ಸ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೇಳ್ತೀನಿ, ಸೊ ಆಡೆಡ್ readme.md ಫೈಲ್ ಅಂತ, ಕಮಿಟ್, ಪಬ್ಲಿಷ್ ಬ್ರಾಂಚ್. ಸೊ ಇಲ್ಲಿ ಆದ್ಮೇಲೆ ಹೊರಡು ಇಲ್ಲಿಗೆ ಹೋಗ್ತೀನಿ, ರಿಫ್ರೆಶ್ ಮಾಡಿ. ಸೊ IT ಚಾಟ್ ಬಾಟ್ readme.md ಬಂದಿದೆ, ಮೇನ್ ಬ್ರಾಂಚ್ ಎಲ್ಲಾನು ಫೈನ್. ಈಗ
ನಾನು ಏನು ಮಾಡ್ತಿದ್ದೀನಿ, ಫಸ್ಟ್ ಥಿಂಗ್ ನಾನು ಕೋಡ್ ಬರಿಬೇಕಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಹೊಸ ಫೈಲ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ್ಯಪ್ ಡಾಟ್ ಪಿ ವೈ ಅಂತ ಹಾಕ್ತೀನಿ. ಆ್ಯಪ್ ಡಾಟ್ ಪಿ ವೈ ಆಯಿತು. ನಂಗೆ ಅದೇ ರೀತಿ ಇನ್ನೊಂದು ಬೇಕು, ಸಿನ್ಸ್ ಐ ಆಮ್ ಬಿಲ್ಡಿಂಗ್ ಪೈಥಾನ್ ಫೈಲ್ ಅಲ್ಲ, ನನಗೆ ರಿಕ್ವೈರ್ಮೆಂಟ್ಸ್ ಡಾಟ್ ಟಿ ಎಕ್ಸ್ ಟಿ ಕೂಡ ಬೇಕಾಗುತ್ತೆ. ಇಲ್ಲಿ ಯಾಕೆ ರಿಕ್ವೈರ್ಮೆಂಟ್ ಡಾಟ್ ಟಿ ಎಕ್ಸ್ ಟಿ ಬೇಕು ಅಂತ ಹೇಳಿದ್ರೆ, ರಿಕ್ವೈರ್ಮೆಂಟ್ ಡಾಟ್ ಟಿ ಎಕ್ಸ್ ಟಿ ಈಸ್ ಲೈಕ್ ಲೈಬ್ರರೀಸ್. ನಾನು ಯಾವ್ಯಾವ ಲೈಬ್ರರೀಸ್ ನನ್ನ ಕೋಡಲ್ಲಿ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಈ ರಿಕ್ವೈರ್ಮೆಂಟ್ ಡಾಟ್ ಟಿ ಎಕ್ಸ್ ಟಿಲಿ ಇರುತ್ತೆ ಅಂತ. ನೀವು ಡೆವಾಪ್ಸ್ ಇಂಜಿನಿಯರ್ ಆಗಿದ್ರೆ ಯು ನೋ ನೀಡ್ ಟು ವರಿ ಆನ್ ಕೋಡ್ ಪಾರ್ಟ್. ಆದರೆ ನಾನು ನಿಮಗೆ ಕೋಡ್ನ ಹೇಗೆ ಬಿಲ್ಡ್ ಮಾಡ್ತಾರೆ ಡೆವಲಪರ್ಸ್, ಆಮೇಲೆ ಡೆವಾಪ್ಸ್ ಇಂಜಿನಿಯರ್ ಆಗಿ ನೀವೇನು ಆಕ್ಷನ್ಸ್ ತಗೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಯಾಕೆಂದ್ರೆ ಫಸ್ಟ್ ಥಿಂಗ್, ಒಂದು ಕೋಡ್ ಬರೆದ್ಮೇಲೆ ನಾವು ವಿ ನೀಡ್ ಟು ಚೆಕ್ ವಿತ್ ಡೆವಲಪರ್ ಏನೇನೆಲ್ಲ ಲೈಬ್ರರೀಸ್ ಯೂಸ್ ಮಾಡಿದ್ದಾರೆ, ಯಾವ ವರ್ಷನ್ಸ್ ಯೂಸ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾನು ಚೆಕ್ ಮಾಡಬೇಕಾಗಿ ಬರುತ್ತೆ. ಸೊ ದಿಸ್ ಇಸ್ ಮೈ ಆ್ಯಪ್ ಡಾಟ್ ಪಿ ವೈ, ದಿಸ್ ಇಸ್ ಮೈ ರಿಕ್ವೈರ್ಮೆಂಟ್ ಡಾಟ್ ಟಿ ಎಕ್ಸ್ ಟಿ, ಡನ್. ಈಗ ಫಸ್ಟ್ ಥಿಂಗ್, ನಾನು ಈ ಅಪ್ಲಿಕೇಶನ್ನ ಸ್ಟ್ರೀಮ್ಲೈಟ್ ಅನ್ನೋ ಲೈಬ್ರರಿ, ಅಂದರೆ ಪೈಥನ್ನ ಒಂದು ಸ್ಟ್ರೀಮ್ಲೈಟ್ ಲೈಬ್ರರಿ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ತಿದ್ದೀನಿ. ಸೊ ಸ್ಟ್ರೀಮ್ಲೈಟ್ ಇಸ್ ವೆರಿ ಬ್ಯೂಟಿಫುಲ್. ನೀವು ಈ ಡಿಜಂಗೋ, ಫ್ಲಾಸ್ಕ್ ಏನು ನೋಡಿದಿರಲ್ಲ, ಅವು ತುಂಬ ಡಿಫಿಕಲ್ಟ್ ಆಗುತ್ತೆ ನೀವು ಏನಾದರೂ ಬಿಲ್ಡ್ ಮಾಡಬೇಕು ಅಂದಾಗ. ಬಟ್ ಈ ಕೇಸಲ್ಲಿ ಹಾಗಲ್ಲ. ಸ್ಟ್ರೀಮ್ಲೈಟ್ ಇಸ್ ವೆರಿ ಈಸಿ. ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನಾನು ಹೇಳ್ತೀನಿ ಇಂಪೋರ್ಟ್ ಸ್ಟ್ರೀಮ್ಲೈಟ್ ಆಸ್ ಎಸ್ ಟಿ ಅಂತ ಹಾಕ್ಕೊಳ್ತೀನಿ. ಸೊ ನಾನು ಒಂದು ಸಿಂಪಲ್ ಆಗಿ ಒಂದು ಡೆಫಿನೇಷನ್ ಬರ್ತೀನಿ, ಎಸ್ ಟಿ ಡಾಟ್ ಟೈಟಲ್. ಓಕೆ, ಟೈಟಲ್ ಇಲ್ಲಿ ನಾನು ಹೇಳ್ತೀನಿ. ಸೊ ಐ ಟಿ ಕನ್ನಡಿಗರು ಚಾಟ್ ಬಾಟ್ ಅಂತ, ಆಯ್ತಾ? ಇದಾಯ್ತಲ್ಲ. ಈಗ ನಾನು ಇದನ್ನ ರನ್ ಮಾಡಬೇಕು ಅಂದರೆ ಟರ್ಮಿನಲ್ಗೆ ಹೋಗಿ ನ್ಯೂ ಟರ್ಮಿನಲ್ ಅಂತ ಕ್ಲಿಕ್ ಮಾಡಿ, ನಾನೀಗ ವರ್ಚುವಲ್ ಎನ್ವೈರ್ಮೆಂಟ್ನ ಬಿಲ್ಡ್ ಮಾಡಬೇಕು. ಸೊ ವರ್ಚುವಲ್ ಎನ್ವೈರ್ಮೆಂಟ್ ಬಿಲ್ಡ್ ಮಾಡಬೇಕು ಅಂದರೆ ನಾನು ನಿಮಗೆ ಆಲ್ರೆಡಿ ಪೈಥಾನ್ ಸೀರೀಸ್ ಮಾಡುವಾಗ ನಾನು ಹೇಳಿರ್ತೀನಿ ಹೇಗೆ ವರ್ಚುವಲ್ ಎನ್ವೈರ್ಮೆಂಟ್ನ ಬಿಲ್ಡ್ ಮಾಡಬೇಕಂತ. ಐ ಶೋ ಯು ಒನ್ ಮೋರ್ ಟೈಮ್. ಸೊ ಐ ಗೋ ಹಿಯರ್. ಸೊ ನಾನು ಹೇಳ್ತೀನಿ ಟಿ ಎಸ್ ಎ ಅಂತ. ಸೊ ಇದು ನನ್ನ ಡಿಸ್ಕ್ರಿಪ್ಷನ್, ಅಂದರೆ ನನ್ನ ಒಂದು ಪ್ರಾಜೆಕ್ಟ್. ಸೊ ಇದರಲ್ಲಿ ಇಫ್ ಯು ಗೋ ಟು ರೀಡ್ ಮಿ ಎಮ್ ಡಿ, ಸೊ ನಾನು ಈ ಲಿಂಕ್ನ ಕೂಡ ನಾನು ಈ ರೀಡ್ ಮಿ ಎಮ್ ಡಿಯಲ್ಲಿ ಹಾಕ್ತೀನಿ. ಸೊ ಇಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ, ಸೊ ಹೌ ಟು ಕ್ರಿಯೇಟ್ ವರ್ಚುವಲ್ ಇ ಎನ್ ವಿ, ಆಯ್ತಾ? ಇದರಲ್ಲಿ ನಾನು ಮ್ಯಾಕ್ಗೂ ಕೊಟ್ಟಿದ್ದೀನಿ ಆ್ಯಂಡ್ ಅದೇ ರೀತಿ ವಿಂಡೋಸ್ಗೂ ಕೂಡ ಕೊಟ್ಟಿದ್ದೀನಿ. ಸ್ವಲ್ಪ ಸ್ಕ್ರಾಲ್ ಮಾಡಿ, ವಿಂಡೋಸಲ್ಲೂ ಕೂಡ ಹೇಗೆ ವರ್ಚುವಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಇದಾದಮೇಲೆ ವಾಟ್ ಐ ಡೂ, ಸೊ ಐ ಗೋ ಹಿಯರ್. ನಾನು ಫಸ್ಟ್ ಥಿಂಗ್ ಏನು ಹೇಳಿದ್ದೀನಿ, ಆ ಪ್ರಾಜೆಕ್ಟ್ ಒಳಗಡೆ ಹೋಗು ಅಂತ ಹೇಳಿದ್ದೀನಿ. ಸರಿ, ಪ್ರಾಜೆಕ್ಟ್ ಒಳಗಡೆ ಬಂದಿದ್ದೀನಿ. ನನ್ನ ಹತ್ರ ಪೈಥಾನ್ ಐಫೋನ್ ವರ್ಷನ್ ಅಂತ ಬಂದಾಗ 3.96 ಇದೆ. ಆ್ಯಂಡ್ ಅದೇ ರೀತಿ ಮಲ್ಟಿಪಲ್ ವರ್ಷನ್ಸ್ ಕೂಡ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 3.12 ಒಂದು ವರ್ಚುವಲ್ ಇ ಎನ್ ವಿ ಕ್ರಿಯೇಟ್ ಮಾಡ್ತೀನಿ. ಏನಪ್ಪಾ ಅಂತಂದರೆ ಪೈಥಾನ್ ಕ್ಲಾಸ್ ಪಿ ವೈ 3.12 ಅಂತ. ಸೊ ಎಸ್ ಅಂತ ಕೊಡಿ, ಒಂದು ವರ್ಚುವಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಫೋಲ್ಡರ್ ಒಂದು ಕ್ರಿಯೇಟ್ ಆಗುತ್ತೆ. ಓಕೆ, ಅದಾದಮೇಲೆ ನಾನು ಪೈಥಾನ್ 3 ಇ ಎನ್ ವಿ, ಸೊ ಅದನ್ನು ಆ ವರ್ಚುವಲ್ ಎನ್ವೈರ್ಮೆಂಟ್ನ ನಾನು ಆಕ್ಟಿವೇಟ್ ಕೂಡ ಮಾಡಿಕೊಂಡೆ. ಅದಾದ ನಂತರ ನಾಟ್ ಆಕ್ಟಿವೇಟ್, ಬೇಸಿಕಲಿ ಐ ಕ್ರಿಯೇಟೆಡ್ ದ ವರ್ಚುವಲ್ ಇ ಎನ್ ವಿ. ಆ್ಯಂಡ್ ಅದಾದಮೇಲೆ ವಿ ಹ್ಯಾವ್ ಟು ಸೋರ್ಸ್. ನೀವೇನು ಮಾಡಬೇಕು, ಈ 3 ಕಮಾಂಡ್ನ ಎಕ್ಸಿಕ್ಯೂಷನ್ ಮಾಡಬೇಕು, ಆಯ್ತಾ? ಸೊ ಐ ಗೋ ಹಿಯರ್. ಓಕೆ, ಈ 3 ಕಮಾಂಡ್ನ ಎಕ್ಸಿಕ್ಯೂಷನ್ ಮಾಡಬೇಕು. ಓಕೆ, ಇದು ಹಾಗೆ ಇಲ್ಲಿ ನನ್ನ ಮೇಲೆ ತೋರಿಸ್ತೀನಿ ನಿಮಗೆ. ಓಕೆ, ದೀಸ್ ಆರ್ ದ 3 ಕಮಾಂಡ್ಸ್. ಆ್ಯಂಡ್ ಅದಾದಮೇಲೆ ನಾನು ರಿಕ್ವೈರ್ಮೆಂಟ್ ಡಾಟ್ ಟಿ ಎಕ್ಸ್ ಟಿಯಲ್ಲಿ ನನ್ನ ಕೋಡಲ್ಲಿ ಮೊದಲನೇ ಲೈನ್ ನಾನು ಏನು ಯೂಸ್ ಮಾಡಿದೆ, ಸ್ಟ್ರೀಮ್ಲೈಟ್ ಅನ್ನೋ ಲೈಬ್ರರಿ. ಆ ಸ್ಟ್ರೀಮ್ಲೈಟ್ ಅನ್ನೋ ಲೈಬ್ರರಿನ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಈಗ ಎಲ್ ಎಸ್ ಪಿಪ್ 3, ಅಂದರೆ ಪಿಪ್ ಅಂದರೆ ಪೈಥಾನ್ ಪ್ಯಾಕೇಜರ್, ಅಂದರೆ ಪ್ಯಾಕೇಜ್ ಮ್ಯಾನೇಜರ್ ಅಂತ. ಸೊ ಪಿಪ್ 3 ಇನ್ಸ್ಟಾಲ್ ರಿಕ್ವೈರ್ಮೆಂಟ್ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಡಿ. ಸೊ ಪಿಪ್ 3 ಇನ್ಸ್ಟಾಲ್ -r ರಿಕ್ವೈರ್ಮೆಂಟ್ಸ್. ಓಕೆ, ರಿಕ್ವೈರ್ಮೆಂಟ್ಸ್ ಡಾಟ್ ಟಿ ಎಕ್ಸ್ ಟಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಐ ಆಮ್ ಇನ್ಸ್ಟಾಲಿಂಗ್ ಪಿಪ್ 3. ಸೊ ಇಲ್ಲಿ ನೋಡಿ, ಈಗ ಸ್ಟ್ರೀಮ್ಲೈಟ್ ಅನ್ನೋ ಒಂದು ಪ್ಯಾಕೇಜ್ ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಬೇಸಿಕಲಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ, ಐ ಆಮ್ ಬಿಲ್ಡಿಂಗ್ ಅ ಜೆನೆ ಅಪ್ಲಿಕೇಶನ್, ಆಯ್ತಾ?
ಸೊ ನಿಮಗೆ ಎಲ್ಲಿ ಯಾವುದೇ ಪಾಯಿಂಟಲ್ಲಿ ಕನ್ಫ್ಯೂಷನ್ ಆದರೂ ಕೂಡ ನನಗೆ ಪಿಂಗ್ ಮಾಡಿ, ಅಥವಾ ನಿಮಗೆ ಕಂಪ್ಲೀಟ್ ಸೀರೀಸ್ ಬೇಕಂದ್ರೂ ಕೂಡ ನನಗೆ ಹೇಳಿ, ನಾನು ಐ ವಿಲ್ ಡೂ ಇಟ್. ಸೊ ಇದು ಆಯಿತು. ಜಸ್ಟ್ ನಾನು ಒಂದು ಸ್ಟ್ರೀಮ್ ಲೈಟ್ ಹಾಕಿದ್ದೀನಿ, ಈ ಥರ ಹಾಕಿದ್ದೀನಿ. ಈಗ ನೋಡಿ ನಾನು ಏನು ಮಾಡ್ತೀನಿ, ಈ ಅಪ್ಲಿಕೇಶನ್ನ ಹೆಂಗೆ ರನ್ ಮಾಡ್ತೀನಿ ಅಂದರೆ ಸ್ಟ್ರೀಮ್ ಲೈಟ್ ರನ್ app.py ಅಂತ. ಆಸ್ ಸೂನ್ ಎಸ್ ನಾನು app.py ಹಾಕಿದ ತಕ್ಷಣ ನನ್ನ ಲೋಕಲ್ ಹೋಸ್ಟಿನ ರನ್ ಆಗುತ್ತೆ. ನೋಡಿ IT ಕನ್ನಡಿಗರು ಚಾಟ್ ಬಾಟ್ ಅಂತ ನಾನು ಬಿಲ್ಡ್ ಮಾಡಿದ್ದೀನಿ ಸಿಂಪಲ್ ಆಗಿ. ಆಯ್ತಾ, ಇದು ನನ್ನ ಈ ತರ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನನ್ನ ಅಪ್ಲಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಈಸ್ ಲೈಕ್ ಈಗ ನೀವು ChatGPT ಹೇಗೆ ಬಿಲ್ಡ್ ಮಾಡ್ತೀರಾ ಹಾಗೆ ಇದನ್ನು ಕೂಡ ಬಿಲ್ಡ್ ಮಾಡ್ತೀನಿ. ಇನ್ ಆರ್ಡರ್ ಟು ಬಿಲ್ಡ್ ದಿಸ್, ನಾನೇನ್ ಮಾಡ್ತಿದ್ದೀನಿ, ಲ್ಯಾಂಗ್ಚೈನ್ ಫ್ರೇಮ್ ವರ್ಕ್ನ ಯೂಸ್ ಮಾಡ್ತೀನಿ. ನಾನು ಡೆವಲಪರ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಜೆನ್ನಿ ಅಪ್ಲಿಕೇಶನ್ ನಾನು ಬಿಲ್ಡ್ ಮಾಡಬೇಕು ಅಂದ್ರೆ ಆಸ್ ಅ ಡೆವಲಪರ್ ಆಗಿ ನಾನು ಏನೇನೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ನಾನು ಸ್ಟ್ರೀಮ್ ಲೈಟ್ ಅನ್ನೋ ಲೈಬ್ರರಿನ ಹಾಕೊಂಡಿದ್ದೀನಿ. ST ಟೈಟಲ್ ಒಂದು ಟೈಟಲ್ ಹಾಕಿ ನಾನು ಇಲ್ಲಿ ತೋರಿಸ್ತೀನಿ. ಈ ತರ ಟೈಟಲ್ ಬಂದಿದೆ ಅಂತ. ಟೈಟಲ್ ಬಂತು, ನಾನು ಹೇಳಿದೆ ಈ ಚಾಟ್ ಬಾಟ್ ಅಪ್ಲಿಕೇಶನ್ನ ನಾನು ಒಂದು ಇಲ್ಲಿ ಓಪನ್ API ಅಂತ ಕೊಡಿ. ಈ ಓಪನ್ API ಅಲ್ಲಿ ನಾ ಏನ್ ಮಾಡಿದ್ದೀನಿ ಅಂದ್ರೆ, ಓಕೆ, ಈ ಡಾಕ್ಯುಮೆಂಟ್ ರೆಫರೆನ್ಸ್ ಇಟ್ಕೊಂಡು ಇಲ್ಲಿರುವಂತಹ ಮಾಡೆಲ್ಸ್ಗಳನ್ನ ನಾನು ಯೂಸ್ ಮಾಡ್ತೀನಿ. GPT-5, GPT ಮಿನಿ. ನೀವು ChatGPT ಹೋದ್ರೆ ChatGPT ಯೂಸ್ ಮಾಡೋದು ಈ GPT-5 ಮಾಡೆಲ್. ಆಯ್ತಾ, ಇದೇ ಮಾಡೆಲ್ನ ಯೂಸ್ ಮಾಡ್ಕೊಂಡು ನಾನು ಕೂಡ ಒಂದು ಚಾಟ್ ಬಾಟ್ನ ಬಿಲ್ಡ್ ಮಾಡ್ತಾ ಇದ್ದೀನಿ, ಅಷ್ಟೇ ಸಿಂಪಲ್. ಅಂಡ್ ಇದನ್ನ ಬಿಲ್ಡ್ ಮಾಡಲಿಕ್ಕೆ ನಾನೇನು ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಲ್ಯಾಂಗ್ಚೈನ್ ಫ್ರೇಮ್ ವರ್ಕ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇವೆಲ್ಲ ಮೇ ಬಿ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಡೋಂಟ್ ವರಿ ಆನ್ ದೀಸ್ ಥಿಂಗ್ಸ್. ನಮ್ಮ ಇಂಟೆನ್ಷನ್ ಏನಂತಂದ್ರೆ, ಡೆವಲಪರ್ ಹೇಗೆ ಬಿಲ್ಡ್ ಮಾಡ್ತಾನೆ ಅಂತ. ಆಯ್ತಾ, ಡೆವಲಪರ್ ಕೋಡ್ ಬಿಲ್ಡ್ ಮಾಡೋದು ಮಾತ್ರ ನೋಡ್ತೀವಿ. ಡಾಕರೈಸ್ ಹೇಗೆ ಮಾಡೋದು ನಾನು ತೋರಿಸ್ತೀನಿ. ಓಕೆ, ಈ ಡಾಕ್ಸಿಗೆ ಹೋದ್ರೆ ಇಲ್ಲಿ ನಿಮ್ಗೆ ಡಾಕ್ಯುಮೆಂಟೇಶನ್, ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಅನ್ನೋದು ಸಿಗುತ್ತೆ. ಸೊ ಸಪೋಸ್ ಓಕೆ, ಇಲ್ಲ ಅಂದ್ರೆ ಲ್ಯಾಂಗ್ಚೈನ್ ಚಾಟ್ ಬಾಟ್ ಅಂತ ಹಾಕ್ತೀನಿ. ಓಕೆ, ಬಿಲ್ಡ್ ಎ ಚಾಟ್ ಬಾಟ್. ಇದು ಒಂದು ಚಾಟ್ ಬಾಟ್ ನ ಬಿಲ್ಡ್ ಮಾಡಲಿಕ್ಕೆ ಬೇಕಾಗಿರುವಂತ ಲೈಬ್ರರೀಸ್ ಎಲ್ಲಾನು ಇಲ್ಲೇ ಇರುತ್ತೆ ನಿಮಗೆ. ಯು ಕ್ಯಾನ್ ಕಾಪಿ ಫ್ರಮ್ ಹಿಯರ್. ಬಟ್ ನಾನು ವಾಟ್ ಐ ರೈಟ್ ಇಟ್ ಸೊ ದಟ್ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಲ್ಡ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ನಾ ಹೇಳ್ತೀನಿ ಇಂಪೋರ್ಟ್. ಸೊ ಇಂಪೋರ್ಟ್ ನನಗೆ ಫಸ್ಟ್ ಥಿಂಗ್ ಈ ರಿಕ್ವೈರ್ಮೆಂಟ್ ಅಲ್ಲಿ ನಾ ಹೇಳ್ತೀನಿ, ನನಗೆ ಐ ನೀಡ್ ಲ್ಯಾಂಗ್ಚೈನ್. ಓಕೆ, ಅದಾದ್ಮೇಲೆ ಐ ನೀಡ್ ಲ್ಯಾಂಗ್ಚೈನ್ ಅಂಡರ್ಸ್ಕೋರ್ ಓಪನ್ API. ಓಕೆ, ಇಷ್ಟು ಸಾಕೀಗ ಸದ್ಯಕ್ಕೆ ನನಗೆ. ಐ ವಿಲ್ ಕ್ಯಾನ್ಸಲ್ ದಿಸ್. ನಾ ಇನ್ನೊಮ್ಮೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ. ಓಕೆ, ಇನ್ಸ್ಟಾಲೇಷನ್ ಆಯಿತು. ನನ್ಗೆ ಹಾಗೆ ಇನ್ನೊಂದೇನು ಬೇಕು ಅಂದರೆ, ಲ್ಯಾಂಗ್ಚೈನ್ ಅಂಡರ್ಸ್ಕೋರ್ ಕೋರ್ ಅನ್ನೋ ಒಂದು ಬೇಕು, ಒಂದು ಲೈಬ್ರರಿ ಬೇಕು. ಆ್ಯಂಡ್ ಓಪನ್ AI ಆಯಿತು, ಲ್ಯಾಂಗ್ಚೈನ್ ಆಯಿತು. ಆ್ಯಂಡ್ ವಾಟ್ ಎಲ್ಸ್, ನನಗೆ .env ಅಂತ ಕೂಡ ಬೇಕು. ಓಕೆ, ಈ 5 ಲೈಬ್ರರಿನ ನಾನು ಹಾಕೊಳ್ತೀನಿ, ನನ್ನ ಕೋಡ್ ಬರೀಲಿಕ್ಕೆ ಬೇಕಾಗಿರೋ ಲೈಬ್ರರೀಸ್. ಸೊ ಐನೋ ಆಸ್ ಅ ಡೆವಲಪರ್ ಆಗಿ ನನಗೆ ಇದು ಕೋಡ್ ಗೊತ್ತು, ಸೊ ಈ ಲೈಬ್ರರೀಸ್ ಗೊತ್ತು, ನಾನು ಹಾಕ್ತಿದ್ದೀನಿ. ಸೊ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ ಯು ನೋ ನೀಡ್ ಟು ವರಿ ಆಲ್ ದೋಸ್ ಥಿಂಗ್ಸ್. ಯಾರಾದರೂ ಡೆವಲಪರ್ ಆಗಿ ನೋಡ್ತಿದ್ರೆ, ಸೊ ವೈ ದಿಸ್ ಅನ್ನೋದಕ್ಕೆ ನಾನು ಬೇರೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಅದರಲ್ಲಿ ನೀವು ನೋಡಬಹುದು. ನಾವು app.py ನಾ ಇಲ್ಲಿ ಹೇಳ್ತೀನಿ ನನಗೇನು ಬೇಕು ಅಂತ ಹೇಳಿದ್ರೆ, ನಾವು ಐ ವಾಂಟ್ ಲ್ಯಾಂಗ್ಚೈನ್ ಅಂಡರ್ಸ್ಕೋರ್ ಓಪನ್ AI import chart. Okay, chart open AI. Okay, for some reason ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ. ಒಂದು ನಿಮಿಷ ಇರಿ. ಸೊ ಸೇವ್ ಇಟ್. ವಾಟ್ ಐ ಡೂ, ಐ ಕ್ಲೋಸ್ ಟರ್ಮಿನಲ್ ಅಂಡ್ ಐ ರೀಓಪನ್. ಓಕೆ, ಇನ್ನೊಮ್ಮೆ ಸೋರ್ಸ್ ಆಕ್ಟಿವೇಟ್ ಮಾಡ್ಕೊಳ್ತೀನಿ. ಎಸ್, ನೌ ಐ ಗಾಟ್ ಇಟ್. ನೌ ಐ ಕ್ಲೋಸ್ ಆಲ್ ದಿಸ್ ಥಿಂಗ್ಸ್ ಅಂಡ್ ಐ ರೀಓಪನ್. ಕೆಲವೊಮ್ಮೆ ಗ್ಲಿಚ್ ಇರುತ್ತೆ, ಸೊ ಹಾಗಾಗಿ ಲ್ಯಾಂಗ್ಚೈನ್ ಓಪನ್ AI ಇಸ್ ನಾಟ್ ಆಕ್ಸೆಸ್ಡ್ ಅಂತ ಹೇಳ್ತಿದೆ. ಇಟ್ಸ್ ಓಕೆ, ಚಾರ್ಟ್ ಓಪನ್ AI ಇಸ್ ಫೈನ್. ಇದು ಬರೆಯೋಣ, ಫಸ್ಟ್ ಕಂಪ್ಲೀಟ್ ಮಾಡೋಣ. ಲ್ಯಾಂಗ್ಚೈನ್ ಅಂಡರ್ಸ್ಕೋರ್ ಓಪನ್ AI ಇಂಪೋರ್ಟ್ ಚಾರ್ಟ್ ಓಪನ್ AI. ಆ್ಯಂಡ್ ಅದಾದಮೇಲೆ ಐ ವಿಲ್ ಗೋ ಟು ಇಂಪೋರ್ಟ್. ಸಾರಿ, ಇದನ್ನ
ಫ್ರಮ್ ಅಂತ ಕೊಡಬೇಕು. ಸೊ ಇಲ್ಲಿ ಇಂಪೋರ್ಟ್ ಅಲ್ಲ, ಡೈರೆಕ್ಟ್ ಆಗಿ ಇದು ರಾಂಗ್ ಆಗಿ ಕೊಡ್ತಾ ಇದೀನಿ. ಫ್ರಮ್ ಲ್ಯಾಂಗ್ಚೈನ್ ಪಿಯಲ್ಲಿ ಇದರಲ್ಲಿ ಇಂಪೋರ್ಟ್ ಚಾರ್ಟ್ ಓಪನ್ ಆಗಿ. ಸೊ ಫ್ರಮ್ ಲ್ಯಾಂಗ್ಚೈನ್ ಅಂಡರ್ಸ್ಕೋರ್ ಕೋಡ್. ಸೊ ಇದರಲ್ಲಿ ಔಟ್ಪುಟ್ ಪಾರ್ಸರ್ನ ತಗೊಳ್ತಾ ಇದೀನಿ. ಸೊ ಔಟ್ಪುಟ್ ಅಂಡರ್ಸ್ಕೋರ್ ಪಾರ್ಸರ್ ಇಲ್ಲಿ. ಸೊ ಇಂಪೋರ್ಟ್ ನಾ ಹೇಳ್ತಾ ಇದ್ದೀನಿ ಸ್ಟ್ರಿಂಗ್ ಔಟ್ಪುಟ್ ಪಾರ್ಸರ್ ಅಂತ. ಓಕೆ, ಒಂದು ನಿಮಿಷ. ಐ ಕಾಪಿ ಆಲ್ ದೋಸ್ ಥಿಂಗ್ಸ್. 1 ಸೆಕೆಂಡ್. ನೋಡಿ, ನನಗೆ ಈ ಲೈಬ್ರರೀಸ್ ಬೇಕು. ಒಂದು ಲ್ಯಾಂಗ್ಚೈನ್ ಓಪನ್ ಇಂದ ಚಾರ್ಟ್ ಓಪನ್ ಬೇಕು, ಲ್ಯಾಂಗ್ಚೈನ್ ಕೋರ್ ಇಂದ ಔಟ್ಪುಟ್ ಸ್ಟ್ರಿಂಗ್ ಔಟ್ಪುಟ್ ಪಾರ್ಸರ್ ಬೇಕು, ಅಂಡ್ ಚಾರ್ಟ್ ಪ್ರಾಂಪ್ಟ್ ಟೆಂಪ್ಲೇಟ್ ಒಂದು ಬೇಕು, ಅಂಡ್ ಓಪನ್ ಬೇಕು. ಸೊ ಇದಾದ್ಮೇಲೆ ಸೇವ್ ಮಾಡ್ತಿದ್ದೀನಿ. ಸೊ ನಾವು ಬೆಟರ್ ಐ ಇನ್ಸ್ಟಾಲ್ ಒನ್ ಮೋರ್ ಟೈಮ್. ಸೊ pip install requirements.txt. ಓಕೆ, ಎಲ್ಲಾನು ಸ್ಯಾಟಿಸ್ಫೈಡ್ ಇದೆ, ಬಟ್ ಫಾರ್ ಸಮ್ ರೀಸನ್ ಇದು ಇಂಪೋರ್ಟ್ ಆಗ್ತಿಲ್ಲ. ಬಟ್ ನಾವು ಅಪ್ಲಿಕೇಶನ್ ರನ್ ಮಾಡಿದಾಗ ಏನಾದರೂ ಇಶ್ಯೂಸ್ ಬರುತ್ತಾ? ಸೊ ಲೆಟ್ಸ್ ಸೇ ಇಫ್ ಐ ಸೇ run.app.py. ಓಕೆ, ಇಟ್ಸ್ ಲುಕಿಂಗ್ ಗುಡ್. ಅಂದ್ರೆ ಇಲ್ಲಿ ಲೈಕ್ ಇಶ್ಯೂ ಬರ್ತಾ ಇದೆ, ಬಟ್ ಇನ್ ಜನರಲ್ ಆಗಿ ಅದು ಕರೆಕ್ಟ್ ಆಗಿ ಎನ್ವೈರನ್ಮೆಂಟ್ ನ ತಗೊಳ್ತಾ ಇದೆ. ಅಂದ್ರೆ ವರ್ಚುವಲ್ ಎನ್ವೈರನ್ಮೆಂಟ್ ಅಲ್ಲಿ ಏನೇನು ಪ್ಯಾಕೇಜಸ್ ಇದೆ ಅದನ್ನ ತಗೊಂಡು ಇದು ಬಿಲ್ಡ್ ಮಾಡ್ತಾ ಇದೆ. ಸೊ ವಿ ನೋ ನೀಡ್ ಟು ವರಿ ಆನ್ ದಿ ಈ ಎರರ್ ಮೇಲೆ. ನಾವು ಇವಾಗ ನನಗೇನ್ ಬೇಕು ಅಂತ ಹೇಳಿದ್ರೆ, ನಾವು ಐ ನೀಡ್ ಟು ಬಿಲ್ಡ್ ಅ ಪ್ರಾಪರ್ ಚಾರ್ಟ್ ಬಾಟ್ ಅಲ್ವಾ. ಸೊ ಅದಕ್ಕೆ ನಾ ಹೇಳ್ತೀನಿ ಇಲ್ಲಿ OS. ಇದೇನು ಬೇಕಾಗಿಲ್ಲ. ಸೊ ಲೆಟ್ಸ್ ಸೇ ನಾನೊಂದು ಪ್ರಾಂಪ್ಟ್ ನ ಡಿಸೈನ್ ಮಾಡಬೇಕು. ಸೊ ಪ್ರಾಂಪ್ಟ್. ಸೊ ಈ ಪ್ರಾಂಪ್ಟ್ ಅಲ್ಲಿ ಹೇಳ್ತೀನಿ ನಾನೊಂದು. ಸೊ ಪ್ರಾಂಪ್ಟ್ ಅಲ್ಲಿ ಓಕೆ ನನ್ಗೇನ್ ಬೇಕು ಅಂತ ಹೇಳಿದ್ರೆ, ಸೊ ಸೇ ದಿಸ್ ಇಸ್ ಮೈ ಚಾರ್ಟ್ ಬಾಟ್ ಟೆಂಪ್ಲೇಟ್. ಈ ಚಾರ್ಟ್ ಪ್ರಾಂಪ್ಟ್ ಟೆಂಪ್ಲೇಟ್ ನಾನು ಇನಿಷಿಯಲೈಸ್ ಮಾಡಬೇಕು. ಇನಿಷಿಯಲೈಸ್ ಮಾಡಿ ಇದರಲ್ಲಿ ಹೇಳ್ತೀನಿ ಫ್ರಮ್ ಮೆಸೇಜಸ್. ಓಕೆ, ಇಲ್ಲಿ ಐ ಆಮ್ ಇನಿಷಿಯಲೈಸಿಂಗ್. ಇದನ್ನ ನಾನು ಹೇಳ್ತೀನಿ ಪ್ರಾಂಪ್ಟ್ ಅಂತ. ಪ್ರಾಂಪ್ಟ್ ಇಸ್ ಈಕ್ವಲ್ಸ್ ಟು ಫ್ರಮ್ ಮೆಸೇಜಸ್. ಸೊ ಇಲ್ಲಿ ನಾನೊಂದು ಹ್ಯೂಮನ್ ಮೆಸೇಜ್ ನ ಕೊಡ್ತಾ ಇದ್ದೀನಿ. ಓಕೆ, ಸೊ ನಾನು ಇಲ್ಲೊಂದು ಹೇಳಿ ಓಕೆ ಈ ತರ ಕೊಡೋಣ, ಲಿಸ್ಟ್ ಅಲ್ಲಿ ಕೊಡೋಣ. ಸೊ ಇಲ್ಲಿ ಒಂದು ಸಿಸ್ಟಮ್ ಮೆಸೇಜ್ ಬರೀತಾ ಇದ್ದೀನಿ. ಸಿಸ್ಟಮ್ ಮೆಸೇಜ್ ಅಲ್ಲಿ ನಾ ಹೇಳ್ತೀನಿ ಕೀ ವ್ಯಾಲ್ಯೂ ಪೇರ್ಸ್ ಅಲ್ಲಿ ತರ ಹಾಕ್ತಿದ್ದೀನಿ. ಸೊ ಹೇ you are an AI guy, give me proper ಆನ್ಸರ್ಸ್ ಅಂತ ನನಗೆ ಬೇಕಾಗಿರೋ ರೀತಿಯಲ್ಲಿ ನಾನು ಹೇಳ್ತೇನೆ. ಇದು ಸಿಸ್ಟಮ್ ಮೆಸೇಜ್ ನಾನು ಹೇಳ್ತಾ ಇರೋದು. ನಾನೀಗ ಯೂಸರ್ ಮೆಸೇಜ್ ಕೂಡ ಹೇಳಬೇಕು. ಯೂಸರ್ ಮೆಸೇಜ್ ಅಲ್ಲಿ ನಾನು ಹೇಳ್ತಿದ್ದೀನಿ. ಸೊ ಯೂಸರ್ ಮೆಸೇಜ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಕ್ವಶನ್ಸ್. ಓಕೆ, ಇಲ್ಲಿ ನಾನು ಕ್ವಶನ್ ಇಲ್ಲೊಂದು ಪ್ಲೇಸ್ ಹೋಲ್ಡರ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಜಸ್ಟ್ ಕ್ವಶನ್ ಅಂತ ಕಾಲ್ ಮಾಡ್ತೀನಿ. ಈಗ ನಾನು ಕೊಡೋ ಕ್ವಶನ್ ಇಲ್ಲಿಗೆ ರಿಪ್ಲೇಸ್ ಆಗ್ಬೇಕು, ಅಂದ್ರೆ ಈ ಪ್ರಾಂಪ್ಟ್ಗೆ ರಿಪ್ಲೇಸ್ ಆಗಬೇಕು ಅಂತ ಅರ್ಥ. ಸೊ ಈಗ ಕಾಮ ಕೊಡೋಣ. ಸೊ ಸೆಕೆಂಡ್ ಚಾಟ್ ಪಾರ್ಟ್. ಓಕೆ, ನೌ ದಿಸ್ ಲುಕ್ಸ್ ಗುಡ್. ಸೊ ಪ್ರಾಂಪ್ಟ್ ಅಲ್ಲಿ ನಾನೊಂದು ಪ್ರಾಂಪ್ಟ್ ನ ಡಿಸೈನ್ ಮಾಡಿದ್ದೀನಿ. ಸಿಂಪಲ್ ಪ್ರಾಂಪ್ಟ್. ಈ ತರ ಸಿಸ್ಟಮ್ ಮೆಸೇಜ್ ಒಂದು, ಯೂಸರ್ ಮೆಸೇಜ್ ಒಂದು, ಹ್ಯೂಮನ್ ಮೆಸೇಜ್ ಒಂದು, ಎರಡನ್ನು ಕೂಡ ಹಾಕ್ತೀನಿ. ಈಗ ನಾನು ಏನೇ ಕ್ವಶನ್ ಕೇಳಿದ್ರೆ ಈ ಪ್ರಾಂಪ್ಟ್ ಇಂದ ಕಾಲ್ ಆಗುತ್ತೆ. ನಿಮ್ ಜೆನ್ಎ ಸೀರೀಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನ್ನ ಜೆನ್ಎ ಸೀರೀಸ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಆನ್ಸರ್ ಇದು ಮಾಡ್ತೀನಿ. ಸೊ ಈಗ ನಾ ಏನ್ ಮಾಡಿದ್ದೀನಿ ಅಂದ್ರೆ, ಸೊ ಈಗ ಲೆಟ್ಸ್ ಬಿಲ್ಡ್ ಆರ್ ಅಪ್ಲಿಕೇಶನ್. ಓಕೆ, ಸೊ ನಾನು ಇಲ್ಲಿ ಆಲ್ರೆಡಿ ನನ್ನ ಟೈಟಲ್ ಹಾಕಿದ್ದೀನಿ. ಈಗ st ಡಾಟ್ ಸೊ ನಾನು ಹೇಳ್ತೀನಿ ನನಗೊಂದು ಸೈಡ್ ಬಾರ್ ಬೇಕು. ಸೊ ಸೈಡ್ ಬಾರ್ ಡಾಟ್ ಟೈಟಲ್. ಸೊ ಟೈಟಲ್ ಅಲ್ಲಿ ಸೆಟ್ಟಿಂಗ್ಸ್ ಟ್ಯಾಬ್ ಅಂತ ಒಂದು ಟ್ಯಾಬ್ ನ ಹಾಕ್ತಾರೆ. ಓಕೆ, ಸೆಟ್ಟಿಂಗ್ಸ್ ಟ್ಯಾಬ್ ಅಂತ. ಇದಾಯ್ತಾ? ಸೇವ್ ಮಾಡಿ ಈ ಅಪ್ಲಿಕೇಶನ್ ರನ್ ಮಾಡಿ. ನಾವು ಹೇಗೆ ಬರುತ್ತೆ, ನಾನು ಅರ್ಲಿಯರ್ ಏನು ಹೇಳಿದ್ದೆ, IT ಕನ್ನಡಿಗರು ಇಟ್ಸ್ ಅ ಟೈಟಲ್,
ಸೆಟ್ಟಿಂಗ್ಸ್ ಅಂತ ಒಂದು ಟ್ಯಾಬ್ ಹಾಕ್ತಾ ಇದ್ದೀನಿ. ಓಕೆ, ಸೆಟ್ಟಿಂಗ್ಸ್ ಟ್ಯಾಬ್ ಬಂತು. ಸೆಟ್ಟಿಂಗ್ಸ್ ಟ್ಯಾಬ್ ಬಂತು. ಇವಾಗ ಈ ಸೆಟ್ಟಿಂಗ್ಸ್ ಟ್ಯಾಬ್ ಅಲ್ಲಿ ನನಗೆ ಓಪನ್ ಎ ಕೀನ ಇಂಪೋರ್ಟ್ ಮಾಡ್ಬೇಕು ನಾನು. ಸೊ ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ st ಡಾಟ್ ಸಪೋಸ್ ನನಗೆ ಸೈಡ್ ಬಾರ್ ಅಲ್ಲಿ, ಅಂದ್ರೆ ಇದನ್ನ ಸೈಡ್ ಬಾರ್ ಅಂತ ಕರಿತೀವಿ. ಈ ಸೈಡ್ ಬಾರ್ ಅಲ್ಲಿ ನನಗೆ ಒಂದು ಟೆಕ್ಸ್ಟ್ ಇನ್ಪುಟ್ ಬೇಕು. ಓಕೆ, ಟೆಕ್ಸ್ಟ್ ಇನ್ಪುಟ್ ಬೇಕು. ಈ ಟೆಕ್ಸ್ಟ್ ಇನ್ಪುಟ್ ಅಲ್ಲಿ ಸೊ ಸಪೋಸ್ ಹೇಗೆ ಬರುತ್ತೆ, ರಿಫ್ರೆಶ್ ಮಾಡಿ. ಓಕೆ, ಇನ್ನು ಟೆಕ್ಸ್ಟ್ ಇನ್ಪುಟ್ ಫಂಕ್ಷನ್ ಲೇಬಲ್ ಹಾಕ್ಬೇಕು ನಾನು. ಸೊ ಟೆಕ್ಸ್ಟ್ ಇನ್ಪುಟ್ ಬೇಕು. ಈ ಇನ್ಪುಟ್ ಅಲ್ಲಿ ಹೇಳ್ತೀನಿ ಎಂಟರ್ ಯುವರ್ ಓಪನ್ ಎ ಕೀ ಅಂತ ಹಾಕ್ತಿದ್ದೀನಿ. ಸೊ ಇದನ್ನ ಟೈಪ್ ಬಂದ್ಬಿಟ್ಟು ಇದನ್ನ ಪಾಸ್ವರ್ಡ್ ರೀತಿಯಲ್ಲಿ ಇಡ್ತೀನಿ, ಅಂದ್ರೆ ಅಲ್ಲಿ ಸ್ಟಾರ್ ಅನ್ನೋ ತರ ಬರಬೇಕು. ಸೊ ಟೈಪ್ ಪಾಸ್ವರ್ಡ್. ಓಕೆ, ಸೇವ್ ಇಟ್, ರಿಫ್ರೆಶ್ ಮಾಡಿ. ನೋಡಿ ಈ ತರ ಐ ಇದೆಯಲ್ಲ, ಇದನ್ನ ಐ ಕ್ಲೋಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾನು 1 2 3 ಅಂತ ಏನಾದ್ರು ಕೊಟ್ರೆ ಈ ತರ ಸ್ಟಾರ್ ಈ ತರ ಡಾಟ್ ಡಾಟ್ ಬರ್ಬೇಕಂದ್ರೆ ಪಾಸ್ವರ್ಡ್ ವಿಸಿಬಲ್ ಆಗ್ಬಾರ್ದು. ಅದಕ್ಕೆ ನಾನು ಈ ತರ ಹೇಳಿದ್ದೀನಿ. ಸೊ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಅನ್ಚೆಕ್ ಮಾಡಿದ್ರೆ ಮಾತ್ರನೇ ಪಾಸ್ವರ್ಡ್ ಕಾಣಬೇಕು. ನಾನು ಟೈಪ್ ಪಾಸ್ವರ್ಡ್ ಅಂತ ಕೊಟ್ಟಿರೋದಕ್ಕೆ ಈ ಟೆಕ್ಸ್ಟ್ ಇನ್ಪುಟ್ ಬಾಕ್ಸ್ ಅಲ್ಲಿ ನನಗೆ ಈ ತರ ಕಾಣಿಸ್ತದೆ. ಆಯ್ತಾ? ಸೊ ಇದು ಪಾಸ್ವರ್ಡ್ ಆಯ್ತು. ಅಂಡ್ ಅದಾದ್ಮೇಲೆ st ಡಾಟ್ ಸೈಡ್ ಬಾರ್. ಅದೇ ಸೈಡ್ ಬಾರ್ ಅಲ್ಲಿ ನಾನೇನ್ ಮಾಡ್ತೀನಿ, ಇನ್ನೊಂದು ಸೈಡ್ ಬಾರ್ನ ತಗೊಳ್ತೀನಿ. ಸೊ st ಡಾಟ್ ಸೈಡ್ ಬಾರ್ ಅಲ್ಲೇನೆ ನನಗೆ ಐ ವಾಂಟ್ ಒಂದು ಸ್ಲೈಡರ್. ಸೊ ಸ್ಲೈಡರ್. ಸೊ ಓಕೆ, ಸೊ ಇಲ್ಲಿ ಹೇಳ್ತೀನಿ. ಸೊ ಮೊದಲನೇದಾಗಿ ಲೆಟ್ಸ್ ಗೋ ವಿತ್ ಟೆಂಪರೇಚರ್. ಓಕೆ, ಸಿ ನಿಮ್ಗೆ ಈ ಅಪ್ಲಿಕೇಶನ್ ಬೇಡ ಅಂತ ಹೇಳಿದ್ರೆ ಐ ಥಿಂಕ್ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್. ಆಯ್ತಾ? ಸೇವ್ ಮಾಡಿ. ನಾವು ಗೋ ಬ್ಯಾಕ್ ಅಂಡ್ ರಿಫ್ರೆಶ್. ಸೊ ಸ್ಟಿಲ್ ಐ ನೀಡ್ ಟು ಪಾಸ್ ಆರ್ಗ್ಯುಮೆಂಟ್ಸ್. ಸೊ ವಾಟ್ ಐ ಡೂ, ಓಕೆ, ಇಲ್ಲಿ ನೋಡಿ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್. ಸೊ ಐ ಗೋ ಹಿಯರ್. ಸೊ ನಾನು ಹೇಳ್ತೀನಿ st ಸೈಡ್ ಬಾರ್ ಡಾಟ್ ಟೈಟಲ್ ಟೆಕ್ಸ್ಟ್ ಇನ್ಪುಟ್ ಸ್ಲೈಡರ್ ಬಾರ್ ಅಂತ ಹೇಳಿದ್ರೆ ಈ ತರ ಬರುತ್ತೆ. ಓಕೆ, ಇದನ್ನ ಸ್ಲೈಡರ್ ಬಾರ್ಸ್ ಅಂತ ಕರಿತೀವಿ. ಆಯ್ತಾ? ಸೊ ಮ್ಯಾಕ್ಸ್ ಟೋಕನ್, ಎಷ್ಟು ಟೋಕನ್ ಯುಟಿಲೈಸ್ ಮಾಡಬೇಕು ಒಂದು ರಿಕ್ವೆಸ್ಟ್ ಹಾಕುವಾಗ ಅನ್ನೋದನ್ನ ನಾವು ಈ ತರ ಕಂಟ್ರೋಲ್ ಮಾಡ್ಬೋದು ಇಲ್ಲಿ. ಸೊ ಟೆಂಪರೇಚರ್ ಅಂತ ಹೇಳಿದ್ರೆ ಜನೆಯಲ್ಲಿ ಟೆಂಪರೇಚರ್ 0 ಇಂದ 1 ಅಂತ ಇರುತ್ತೆ. 0.7 ಇಟ್ಟರೆ ಪ್ರಾಪರ್ ಆನ್ಸರ್ ಬರುತ್ತೆ. 1 ಅಂತಂದ್ರೆ ಮೋಸ್ಟ್ ಕ್ರಿಯೇಟಿವ್. ಸೊ 0 ಅಂತಂದ್ರೆ ಸ್ವಲ್ಪ ಕಡಿಮೆ ಕ್ರಿಯೇಟಿವ್. ಈ ತರ ಜನೆ ಅಪ್ಲಿಕೇಶನ್ ಅಲ್ಲಿ ಹೇಳ್ಬೇಕಾದ್ರೆ ಅಂದ್ರೆ ನಾನು ಒಂದು ರಿಕ್ವೆಸ್ಟ್ ನ ಎಂಟರ್ ಮಾಡಿದ್ರೆ ಅಥವಾ ಸಪೋಸ್ ಹೇ ಅವರ್ ಯು ಅಂತ ಒಂದು ಚಾಟ್ ಜಿಪಿಟಿ ಹಾಕಿದ್ರೆ ಬ್ಯಾಕ್ ಎಂಡ್ ಅಲ್ಲಿ ಟೋಕನ್ಸ್ ಅನ್ನೋದು ಜನರೇಟ್ ಆಗ್ತಾ, ಅಂದ್ರೆ ಟೋಕನ್ಸ್ ಅನ್ನೋದು ಯುಟಿಲೈಸ್ ಆಗ್ತಾ ಇರುತ್ತೆ. ಆ ಟೋಕನ್ಸ್ ನಾನು ಇಲ್ಲಿ ಹೇಳ್ತಾ ಇರೋದು. ಅಂಡ್ ಸೆಲೆಕ್ಟ್ ಎಂಜಿನ್, ಯಾವ ಮಾಡೆಲ್ ನ ಯೂಸ್ ಮಾಡಬೇಕು, ನಾನು GPT ಮಾಡೆಲ್ ಯಾವ್ದು ಯೂಸ್ ಮಾಡಬೇಕು ಅಂತ. ಸಪೋಸ್ ಇಫ್ ಐ ಆಮ್ ಯೂಸಿಂಗ್ ಅ ಜೆಮಿನಿ, ಸಪೋಸ್ ಜೆಮಿನಿ ಯೂಸ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಜೆಮಿನಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ 2.5 ಫ್ಲಾಶ್ ಅಂತಿದೆಯಲ್ಲ, ಬಿಕಾಸ್ ಇಟ್ ಈಸ್ ಯೂಸಿಂಗ್ 2.5 ಫ್ಲಾಶ್ ಮಾಡೆಲ್. ಹಾಗೇನೆ ಚಾಟ್ GPT ಬಂದಾಗ, ಸೊ ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ನಾನು ಓಪನ್ ಮಾಡ್ತೀನಿ. ಸೊ ನೀವು GPT ಕೇಳಿದ್ರೆ ಇಲ್ಲಿ, ಸೊ ವಿಚ್ ಮಾಡೆಲ್ ಯು ಆರ್ ರನ್ನಿಂಗ್ ಕರೆಂಟ್ಲಿ ಅಂತ ಕೇಳೋಣ. ಏನು ಹೇಳುತ್ತೆ ನೋಡೋಣ. ನಾರ್ಮಲ್ ಆಗಿ GPT-5 ನಾನು ಯೂಸ್ ಮಾಡುವಂಥದ್ದು. ಸೊ GPT-5 ಮಾಡೆಲ್ ಮೇಲೆ ರನ್ ಆಗ್ತಾ ಇದೆ. ಆಯ್ತಾ? ಸೊ ಇವಾಗ ನಾನು ಅದೇ ತರ ನನ್ನ ಬಾಟ್ ಅಪ್ಲಿಕೇಶನ್ ನಾನು ಬಿಲ್ಡ್ ಮಾಡಬೇಕು. ಸೊ ಇವಾಗ ನಾನು ಇಲ್ಲೊಂದು ಫಂಕ್ಷನ್ ಬರೀತಾ ಇದ್ದೀನಿ. ಸೊ ಏನಂತ ಫಂಕ್ಷನ್ ಬರೀತಾ ಇದ್ದೀನಿ ಅಂದ್ರೆ, ಓಕೆ, ಸೊ def, ಸೊ def. ಸೊ ಇಲ್ಲಿ ನಾ ಹೇಳ್ತೀನಿ ಜನರೇಟ್ ರೆಸ್ಪಾನ್ಸ್ ಅಂತ ಒಂದು ಫಂಕ್ಷನ್ ಬರೋದು. ಸೊ ಇದರಲ್ಲಿ ಕ್ವಶನ್ ಜೊತೆಗೆ ನನ್ಗೇನ್ ಬೇಕು, API ಕೀ ಬೇಕು. ನಾನು ಇದನ್ನ API ಅಂಡರ್ಸ್ಕೋರ್ ಕೀ ಅಂತ ಹಾಕ್ತಿದ್ದೀನಿ. ಇದನ್ನ ಅಂದ್ರೆ ಈ st ಡಾಟ್ ಸೈಡ್ ಬಾರ್ ಡಾಟ್ ಟೆಕ್ಸ್ಟ್ ಇನ್ಪುಟ್ ಇದೆಯಲ್ಲ, ಇದನ್ನ API ಕೀ ಅನ್ನೋ ಒಂದು ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆ, ಅಂಡ್ ಅದಾದ್ಮೇಲೆ st ಡಾಟ್ ಸೈಡ್ ಬಾರ್ ಟೆಂಪರೇಚರ್ ಅದ, ಇದನ್ನ ನಾನು ಟೆಂಪರೇಚರ್ ಅಂತ ಹಾಕ್ತಾ ಇದ್ದೀನಿ. ಆಯ್ತಾ? ಆ ಟೆಂಪರೇಚರ್ನ ನಾನು ಈ ಮಾಡೆಲ್ ಅಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಅಂಡ್ ಅದೇ ತರ ಟೆಂಪರೇಚರ್ ಆಯ್ತು. ಮ್ಯಾಕ್ಸ್ ಟೋಕನ್, ಇದನ್ನ ನಾನು ಟೋಕನ್ಸ್ ಅಂತ ಹಾಕ್ತೀನಿ. ಸೊ ಟೋಕನ್ಸ್, ಈ ಟೋಕನ್ಸ್ ನ ಅಲ್ಲಿ ಕಾಪಿ ಹಿಯರ್. ಓಕೆ, ಅಂದ್ರೆ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಬೇಕಲ್ಲ ಆ ತರ. ಅಂಡ್ ಇದನ್ನ
ಇಂಜಿನ್ ಅಂತ ಹೇಳ್ತೀನಿ. ಯಾವುದು ಇಂಜಿನ್ ಅಂತ ಹೇಳಿದ್ರೆ ದಿಸ್ ಇಸ್ ಮೈ ಇಂಜಿನ್. ಓಕೆ, ಸೊ ಇದು ಒಂದು ರೆಸ್ಪಾನ್ಸ್ ಜನರೇಟ್ ಮಾಡ್ಬೇಕಾದ್ರೆ ನಾನು ಐ ನೀಡ್ ಟು ಯೂಸ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಹೇಳ್ತೀನಿ ಐ ರಿಮೂವ್ ಆಲ್ ದೀಸ್ ಥಿಂಗ್ಸ್. ಸೊ ಇಲ್ಲಿ ನಾನು ಕೋಡ್ ಬರೀತಾ ಹೋಗ್ತೀನಿ. ಸೊ ನನಗೇನಂತಂದರೆ ಓಪನ್ ಎ ಐನ ಇನಿಷಿಯೇಟ್ ಮಾಡ್ತಾ ಇದ್ದೀನಿ, ಅಂದರೆ ಓಪನ್ ಎ ಐ. ಸೊ ಇಲ್ಲಿ ನಾ ಏನು ಮಾಡ್ತೀನಿ, ಓಪನ್ ಎ ಐ ಡಾಟ್ ನನಗೆ ಬೇಕಾಗಿರೋದು API ಕೀ, ಓಕೆ, ಈಸ್ ಈಕ್ವಲ್ಸ್ ಟು ಓಪನ್ API ಕೀ. ಓಕೆ, ಇದೆಲ್ಲ ಒಂದೇ ಸರಿ ಬಂತು. ಸೊ ಓಪನ್ API ಕೀ API ಕೀ ಅಂತ ಹೇಳ್ತೀನಿ. ಇಲ್ಲಿರೋ API ಕೀನ ನಾನು ಇಲ್ಲಿ ಪಾಸ್ ಮಾಡ್ತೇನೆ. ಚಾರ್ಟ್ ಮಾಡಲಲ್ಲಿ ಚಾರ್ಟ್ ಓಪನ್ ಎ ತೊಗೊಂಡಿದ್ದೀನಿ. ಮಾಡೆಲ್ ಇಂಜಿನ್, ಯಾವ ಮಾಡೆಲ್ನ ನಾನು ತಗೊಳ್ತೇನೆ, ಇಲ್ಲಿ ಯಾವ ಮಾಡೆಲ್ ಯೂಸ್ ಮಾಡ್ತೀನಿ ಅದನ್ನು ಚೂಸ್ ಮಾಡೋದು. ಟೆಂಪರೇಚರ್ ಎಷ್ಟಿರಬೇಕು, ಟೋಕನ್ಸ್ ಎಷ್ಟು ಯೂಸ್ ಮಾಡಬೇಕು, ಸ್ಟ್ರಿಂಗ್ ಔಟ್ಪುಟ್ ಪಾಸ್ ಅಂತ ನನಗೆ ಪ್ರಾಪರ್ ರೆಸ್ಪಾನ್ಸ್ ಅಂದರೆ ಲೈಕ್ ಸಿಸ್ಟಮ್ ಜನರೇಟೆಡ್ ಆಗ್ದೇನೆ ನನಗೆ ಹ್ಯೂಮನ್ ರೀಡಬಲ್ ಫಾರ್ಮೆಟಲ್ಲಿ ಬರಬೇಕು ಅಂದಾಗ ನನಗೆ ಸ್ಟ್ರಿಂಗ್ ಔಟ್ಪುಟ್ ಪಾಸರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ರೆಸ್ಪಾನ್ಸ್ ಚಾರ್ಟ್ ಮಾಡೆಲ್ ಡಾಟ್ ಚಾರ್ಟ್ ಪ್ರಾಮ್ ಡಾಟ್ ಫಾರ್ಮೆಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟ ಆಯ್ತಲ್ಲ, ನನಗೆ ಐ ನೀಡ್ ಟು ಟ್ವೀಕ್ ಸಮ್ ಮೋರ್ ಥಿಂಗ್ಸ್. SD ಡಾಟ್ ಸೆಟ್ಟಿಂಗ್ಸ್ ಆಯಿತು, ಇಂಜಿನ್ ಆಯಿತು. ಆ್ಯಂಡ್ ಈಗ ಸೊ ಇದಾಯ್ತಲ್ಲ, ರಿಟರ್ನ್ ರೆಸ್ಪಾನ್ಸ್ ಅಂತ ಹೇಳ್ತೇನೆ. ಸೊ ಸಪೋಸ್ ರಿಟರ್ನ್ ರೆಸ್ಪಾನ್ಸ್. ಓಕೆ, ಈಗ ಲೆಟ್ಸ್ ಸೇ ಇಫ್ ಯೂಸರ್ ಇನ್ಪುಟ್ ಕೊಟ್ಟಾಗ, ಓಕೆ, ಯೂಸರ್ ಇನ್ಪುಟ್ ಇಸ್ ಈಕ್ವಲ್ ಟು ರೆಸ್ಪಾನ್ಸಲ್ಲಿ ನನಗೆ ಜನರೇಟರ್ ರೆಸ್ಪಾನ್ಸ್, ಅದಾದಮೇಲೆ ಎಸ್ ಟಿ ಡಾಟ್ ಓಕೆ, 1 ಸೆಕೆಂಡ್, ನಾ ಏನು ಮಾಡ್ತೀನಿ ಅಂದರೆ, ಸೊ ಇದನ್ನು ಆನ್ಸರಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಆನ್ಸರ್ ಇಸ್ ಈಕ್ವಲ್ ಟು ಈ ಥರ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಯೂಸರ್ ಇನ್ಪುಟ್ ಫೈನ್ ಹಾಗೆ ಇರಲಿ. ST ಡಾಟ್ ರೈಟ್, ನಾನು ಆನ್ಸರ್ನ ರೈಟ್ ಮಾಡ್ತೀನಿ. ಸೊ ಹೆಂಗೆ ವರ್ಕ್ ಆಗುತ್ತೆ ನಾನು ತೋರಿಸ್ತೀನಿ ಇವಾಗ. ಆನ್ಸರ್ ಎಲ್ಸ್ ಓಕೆ, ಯೂಸರ್ ಇನ್ಪುಟ್. ಸೊ ಇಲ್ಲಿ ನಾ ಹೇಳ್ತಾ ಇದ್ದೀನಿ ST ಡಾಟ್ ವಾರ್ನಿಂಗಲ್ಲಿ. ಸೊ ಈಗ ನೀವು ಲಾಗ್ ಲೈನ್ಸ್ ಹೇಗೆ ಲಾಗರ್ ಡಿಬಗ್ ಇನ್ಫೋ ಈ ಥರ ಇರುತ್ತಲ್ಲ, ಸೊ ಹಾಗೆ ಇದರಲ್ಲೂ ಕೂಡ ಸ್ಟ್ರೀಮ್ಲೈಟಲ್ಲೂ ಕೂಡ ನೀವು ವಾರ್ನಿಂಗ್ ಮೆಸೇಜಸ್ನೆಲ್ಲ ಪ್ರಿಂಟ್ ಮಾಡ್ಬೋದು. ಸೊ ಇಲ್ಲಿ ಹೇಳ್ತೀನಿ, ಪ್ಲೀಸ್ ಎಂಟರ್ ಯುವರ್ ಕ್ವಶನ್. ಫಸ್ಟು API ಕೀನ ಎಂಟರ್ ಮಾಡಿ ಅಂತ ಹಾಕ್ತೀನಿ. ಪ್ಲೀಸ್ ಎಂಟರ್ ಯುವರ್ API ಕೀ ಅಂತ ಹಾಕ್ತಾ ಇದ್ದೀನಿ. ಅದಾದಮೇಲೆ ಎಲ್ಸ್, ಓಕೆ, ಎಲ್ಸ್. ಸೊ ಇಲ್ಲಿ ಎಲ್ಸ್ ಹಾಕಿದ್ಮೇಲೆ ನಾನು ಇಲ್ಲಿ ಎಲಿಫ್ ಹಾಕಬೇಕು. ಸೊ ಎಲಿಫ್ ಯೂಸರ್ ಇನ್ಪುಟ್, ಎಲ್ಸಲ್ಲಿ ನಾನು ಹೇಳ್ತೀನಿ ಇಲ್ಲಿ ST ಡಾಟ್ ರೈಟ್ ಹಾಕೋಣ. ST ಡಾಟ್ ರೈಟ್. ಸೊ ಇಲ್ಲಿ ಹೇಳ್ತಾ ಇದ್ದೀನಿ, ಸೊ ಪ್ಲೀಸ್ ಪ್ರೊವೈಡ್ ಯೂಸರ್ ಇನ್ಪುಟ್ ಅಂತ ಹಾಕ್ತಾ ಇದ್ದೀನಿ. ಸೊ ಈಗ ಐ ನೀಡ್ ದಿಸ್ ಯೂಸರ್ ಇನ್ಪುಟ್. ಸೊ ಯೂಸರ್ ಇನ್ಪುಟ್ API. ಸೊ ಯೂಸರ್ ಇನ್ಪುಟ್ ನಾನು ಎಲ್ಲಿ ಪಾಸ್ ಮಾಡ್ತೀನಿ ಅಂದರೆ, ಸೊ ಇಲ್ಲಿಗೆ ತಗೊಳ್ಳೋಣ. ಸೊ ಈ ಯೂಸರ್ ಇನ್ಪುಟ್ ಇದೆಯಲ್ಲ, ಈ ಯೂಸರ್ ಇನ್ಪುಟ್ನ ನಾ ಹೇಳ್ತೀನಿ. ಯೂಸರ್ ಇನ್ಪುಟ್ ಇಸ್ ಈಕ್ವಲ್ ಟು ST ಡಾಟ್, ನನಗೆ ಇನ್ಪುಟ್ ಬಾಕ್ಸ್ ಬೇಕು, ಟೆಕ್ಸ್ಟ್ ಇನ್ಪುಟ್, ಎಂಟರ್ ಯುವರ್ ಕ್ವಶನ್ ಅಂತ. ಆ್ಯಂಡ್ ಇಲ್ಲೂ ಕೂಡ ನಾನು ಇನ್ನೊಂದು ಬರೀತೀನಿ, ST ಡಾಟ್ ರೈಟ್ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಜನರಲ್ ಕ್ವಶನ್ ಆಗಿ. ಸೊ ಇಲ್ಲಿ ಎಂಟರ್ ಯುವರ್ ಕ್ವಶನ್ ಅಂತ ಹಾಕ್ತಿದ್ದೀನಿ. ಇಲ್ಲಿ ಎಂಟರ್ ಯುವರ್ ಕ್ವಶನ್ ಅನ್ನೋದಕ್ಕಿಂತ ಇಲ್ಲಿ ನಾ ಹೇಳ್ತೀನಿ ಆಸ್ಕ್ ಎನಿಥಿಂಗ್ ಯು ವಾಂಟ್, ಆಯ್ತಾ. ಸೊ ಎಸ್ಕೇಪ್. ನಾವು ಇಫ್ ಐ ಸೇ ಇಲ್ಲಿಗೆ ಹೋಗ್ಬಿಟ್ಟು ಇಫ್ ಐ ರಿಫ್ರೆಶ್, ಸೊ ಹೇಳ್ತಾ ಇದೆ ಸೆಟ್ಟಿಂಗ್ಸಲ್ಲಿ ಓಪನ್ API ಕೀ ಬಂದಿದೆ, ಟೆಂಪರೇಚರ್ ಇದೆ, ಮ್ಯಾಕ್ಸ್ ಟೋಕನ್ ಇದೆ, ಯಾವ ಇಂಜಿನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಯಾವ ಮಾಡೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು,
ಅಂಡ್ ನನ್ನ ಚಾಟ್ ಬಾಟ್ ಎಂಟರ್ ಯುವರ್ ಕ್ವಶನ್ ಅಂತಿದೆಯಲ್ಲ, ಇದು ರೈಟ್ ಅಂದ್ರೆ st.write ಅಲ್ಲಿ ಏನ್ ಹೇಳ್ತಾ ಇದೀನಿ ಇಲ್ಲಿ, st.write ಅಲ್ಲಿ ಏನ್ ಹೇಳ್ತೀನಿ, ಇದು ನನ್ನ ರೈಟ್ ಫಂಕ್ಷನ್. ಯೂಸರ್ ಇನ್ಪುಟ್ ಅಂತ ಹೇಳಿದ್ರೆ ಈ ಟೆಕ್ಸ್ಟ್ ಇನ್ಪುಟ್ ಅಂದ್ರೆ ಇಲ್ಲಿ ಹೋದ್ರೆ ದಿಸ್ ಇಸ್ ಮೈ ಟೆಕ್ಸ್ಟ್ ಇನ್ಪುಟ್. ಈ ಟೆಕ್ಸ್ಟ್ ಇನ್ಪುಟ್ ನ ಕೊಟ್ಟಾಗ ನನಗೆ ರೆಸ್ಪಾನ್ಸ್ ಜನರೇಟ್ ಆಗಬೇಕು. ಸೊ ಅದಕ್ಕೆ ನನ್ಗೆ ಏನ್ ಬೇಕು ಅಂದ್ರೆ ಈ ಓಪನ್ ಎ ಕೀ ಬೇಕು. ಈ ಓಪನ್ ಎ ಪಿ ಕೀ ಎಲ್ಲಿಂದ ತಗೊಂಡ್ಬರ್ತೀನಿ ಅಂತ ಹೇಳಿದ್ರೆ, ಸೊ ಆಕ್ಚುಲಿ ಅದಕ್ಕೆ ಚಾರ್ಜಸ್ ಆಗುತ್ತೆ, ಬಟ್ ಯು ನೋ ನೀಡ್ ಟು ವರಿ ಅದ್ರ ಮೇಲೆ. ಸೊ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಲಾಗಿನ್ ಅಲ್ಲಿ API ಪ್ಲಾಟ್ಫಾರ್ಮ್ ಲಾಗಿನ್ ಆದಾಗ ನಿಮಗೆ ಇಲ್ಲಿ ಟೋಕನ್ಸ್ ಅಂತ ಹಾಕಿ ಅಥವಾ API ಕೀಸ್ ಅಂತ ಹಾಕಿ ಇಲ್ಲಿ ಹೋಗಿ ನೀವು ಬೈ ಮಾಡ್ಬೇಕಾಗತ್ತೆ ಆಕ್ಚುಲಿ, ಆಯ್ತಾ. ಸೊ ಬೈ ಮಾಡಿದ್ರೆ ನಿಮ್ಗೆ ಆ ಕೀಸ್ಗಳು ಸಿಗ್ತವೆ ಇನ್ ಜನರಲ್ ಆಗಿ. ಓಕೆ, ಬಟ್ ಫಾರ್ ನೌ ನಾನು ರಿಸ್ಟ್ರಿಕ್ಟ್ ಮಾಡಿದ್ದೀನಿ, ಇಲ್ಲಿ ಯಾವುದು ಕೀಸ್ ತೋರಿಸ್ತಾ ಇಲ್ಲ, ದಟ್ ಈಸ್ ಫೈನ್. ಸೊ ನನ್ನ ಹತ್ರ ಆಲ್ರೆಡಿ ಒಂದು ಕೀ ಇದೆ, ಆ ಕೀನ ಯೂಸ್ ಮಾಡ್ಕೊಂಡು ನಿಮ್ಗೆ ಔಟ್ಪುಟ್ ಮಾತ್ರ ತೋರಿಸ್ತೀನಿ. ಓಕೆ, ನಾವು ಅಪ್ಲಿಕೇಶನ್ ವರ್ಕಿಂಗ್ ಬಗ್ಗೆ ವರಿ ಆಗಬೇಡಿ. ಸೊ ಎಂಟರ್ ಮಾಡಬೇಕು, ಕೀ ಹಾಕಿ ಇಲ್ಲಿ ಕೀ ಹಾಕಿದ್ದೀನಿ, ಎಂಟರ್ ಮಾಡಿದ್ದೀನಿ ಇಲ್ಲಿ. ಸೊ ಹಾಯ್ ಅವರ್ ಯು ಅಂತ ಹಾಕ್ತೀನಿ. ಸೊ ಇಲ್ಲಿ ಹೇಳ್ತಾ ಇದೆ, ಸೊ ಓಪನ್ API ಕ್ಲೈಂಟ್ ಮಸ್ಟ್ ಬಿ ಚೂಸ್ ಐದರ್ ಪಾಸಿಂಗ್ ಅ ಕೀಯರ್ ಕ್ಲೈಂಟ್. ಸೊ ನನ್ನ ಎನ್ವೈರನ್ಮೆಂಟ್ ವೇರಿಯಬಲ್ ಪ್ರಾಪರ್ ಆಗಿ ಸೆಟಪ್ ಮಾಡಿಲ್ಲ ಅಂದ್ರೆ ನನ್ನ ಕೀನ ಸರಿಯಾಗಿ ಪಾಸ್ ಮಾಡ್ತಿಲ್ಲ ಅಂತ ಅರ್ಥ ನನ್ನ ಕೋಡಲ್ಲಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ಗೋ ಹಿಯರ್. ಇಲ್ಲಿ ನಾನು ಏನು ಮಾಡಿದೆ ಅಂತಂದ್ರೆ ಸ್ವಲ್ಪ ಚೇಂಜಸ್ ಮಾಡಿದೆ. ನಾನು ಈ ಸ್ಟ್ರಿಂಗ್ ಲೈಕ್ ಈ ಚೈನಿಂಗ್ ಅಂತ ಏನಿದೆ ಇದನ್ನ ನಾನು ನೀವು ಹೊಸದಾಗಿ ಬರೆದೆ ಅಷ್ಟೇ, ಸಿಂಪಲ್ ಆಗಿ. ಸೊ ದಿಸ್ ಇಸ್ ಮೈ ಜಸ್ಟ್ ಸಿಂಪಲ್ ಕೋಡ್, ಆಯ್ತಾ. ಈಗ ನಾನು ಏನು ಮಾಡ್ತೀನಿ, ಅಲ್ಲಿ ಕ್ಯಾನ್ಸಲ್ ಇಟ್. ಓಕೆ, ಐ ರನ್ ಇಟ್ ಅಗೇನ್. ಸೊ ರನ್ ಮಾಡಿದಾಗ ನನಗೆ ಬಂತು ಐ ನೀಡ್ ಅ API ಕೀ. ಸೊ ಐ ಗಾಟ್ ಮೈ ಕೀ. ಸೊ ಕೀ ಹಾಕ್ತೀನಿ, ಎಂಟರ್. ಓಕೆ, ಇಲ್ಲಿ ನಾನು ಹೇಳ್ತೀನಿ ಹೇ ಹೌ ಆರ್ ಯು ಅಂತ, ಜಸ್ಟ್ ಒಂದು ಸಿಂಪಲ್ ಇದು. ಓಕೆ ನೋಡಿ, ಇವಾಗ ಪ್ರಾಪರ್ ರೆಸ್ಪಾನ್ಸ್ ಬರ್ತಾನೆ. ನಾನು ಫುಲ್ಲಿ ಫಂಕ್ಷನ್ ಚಾಟ್ ಬಾಟ್ನ ನಾನು ತೋರಿಸ್ತಿದ್ದೀನಿ ನಿಮ್ಗೆ ಇಲ್ಲಿ. ಸೊ ಅಗೇನ್ ನೀವಿಲ್ಲಿ ಟೆಂಪ್ರೇಚರ್ನ ಕಡಿಮೆ ಇಟ್ಕೊಂಡು ಐ ಹೌ ಆರ್ ಯು ಅಂತ ಕೇಳಿದ್ರೆ ಹೇಳುತ್ತೆ, ಹೇ ಐ ಆಮ್ ಅ ಕಂಪ್ಯೂಟರ್ ಪ್ರೋಗ್ರಾಮ್, ಸೊ ಐ ಡೋಂಟ್ ಹ್ಯಾವ್ ಫೀಲಿಂಗ್ಸ್, ಐ ಆಮ್ ಹಿಯರ್ ಟು ರೆಡಿ ಟು ಹೆಲ್ಪ್ ಯು, ಹ್ಯಾ ಕ್ಯಾನ್ ಯು ಅಸಿಸ್ಟ್ ಟುಡೇ. ಈ ಥರ ನಿಮಗೆ ಹೇಗೆ ಬೇಕೋ ಆ ಥರ ಲೈಕ್ ನೀವು ಪ್ರಾಂಪ್ಟ್ ಮಾಡ್ಕೋಬೋದು. ಸೊ ಸಪೋಸ್ ನಾನು ಹೇಳ್ತೀನಿ ರೈಟ್ ಅ ಡಾಕರ್ ಫೈಲ್ ಫಾರ್ ಸ್ಟ್ರೀಮ್ಲೈಟ್ ಅಪ್ಲಿಕೇಶನ್ ಅಂತ ಕೇಳ್ತೀನಿ. ನೋಡಿ ಡೈರೆಕ್ಟ್ ಆಗಿ ಈ ತರ ಹೇಳ್ತಾ ಇದೆ, 3 ಡಾಟ್ಸ್ ಸ್ಲಿಮ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡು ಅಂತ. ಸೊ ಈ ತರ ನಿಮ್ಗೆ ಹೇಗ್ ಬೇಕಾದ್ರೂ ಬಿಲ್ಡ್ ಮಾಡ್ಬೋದು. ಅಥವಾ ರೈಟ್ ಜೆಂಕಿನ್ಸ್ ಫೈಲ್ ಫಾರ್ ಡಿಪ್ಲಾಯಿಂಗ್ ಅ ಪೈಥಾನ್ ಅಪ್ಲಿಕೇಶನ್ ಇನ್ ಸಪೋಸ್ ಪೈಥಾನ್ ಅಪ್ಲಿಕೇಶನ್ ಟು EKS ಅಂತ ಹಾಕ್ತೀನಿ. ಜಸ್ಟ್ ಎಂಟರ್ ಮಾಡಿ ಏನ್ ಆನ್ಸರ್ ಬರುತ್ತೆ ನೋಡೋಣ. ಸೊ ಇದಕ್ಕೆ ಆನ್ಸರ್ ಹೇಳಿದ್ರೆ ಕಂಪ್ಲೀಟ್ ಆನ್ಸರ್ ಹೇಳ್ತಾರೆ, ಫಾರ್ ಸಮ್ ರೀಸನ್ ಇದು ರಿಸ್ಟ್ರಿಕ್ಟ್ ಮಾಡ್ತಾರೆ, ಲೆಟ್ ಇಟ್ ಬಿ. ಸೊ ವಿ ಡೋಂಟ್ ವಾಂಟ್ ಟು ವರಿ ಆನ್ ಅಪ್ಲಿಕೇಶನ್. ಸೊ ಅಂದ್ರೆ ನನ್ಗೇನು ಐ ಗಾಟ್ ಮೈ ಫುಲ್ಲಿ ಫಂಕ್ಷನ್ ಅಪ್ಲಿಕೇಶನ್. ಓಕೆ, ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಐ ನೀಡ್ ಟು ಅಪ್ಲೋಡ್ ಇಟ್ ಟು ಮೈ ಗಿಟ್ಹಬ್. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಗಿಟ್ಹಬ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನನಗೆ ಐ ವಾಂಟ್ ಟು ಇಗ್ನೋರ್ ದಿಸ್ ಪೈಥಾನ್ class.py ಅಂದ್ರೆ ಈ ವರ್ಚುವಲ್ ಎನ್ವೈರನ್ಮೆಂಟ್ ನಾನು ಪುಷ್ ಮಾಡಬಾರ್ದು ಗಿಟ್ಹಬ್ಗೆ. ಸೊ ದಟ್ ಅಗೇನ್ ತುಂಬಾ ಫೈಲ್ಸ್ಗಳು ಇರ್ತವೆ ಇದರಲ್ಲಿ, ಐ ಡೋಂಟ್ ವಾಂಟ್ ದ್ಯಾಟ್ ಮಚ್ ಇದೆಲ್ಲ. ಅದಕ್ಕೆ ನಾ ಏನ್ ಮಾಡ್ತೀನಿ, .git ignore ಅಂತ ಒಂದು ಆಪ್ಷನ್ ಇದೆ. ಈ .git ignore ನ ಹಾಕಿದ್ಮೇಲೆ ಅದರಲ್ಲಿ ನಾನು ಈ ಪಾತ್ನ ಕಾಪಿ ಮಾಡ್ಕೊಳ್ತೀನಿ, ಜಸ್ಟ್ ಹಾಕ್ತೀನಿ, ಸೇವ್ ಮಾಡಿದ ನಂತರ ನಾ ಏನ್ ಮಾಡ್ತೀನಿ, ಇದನ್ನ ಗಿಟ್ ಆಡ್ ಗಿಟ್ ಕಮಿಟ್ ಮಾಡ್ತೀನಿ. ಕಮಿಟ್ ಮಾಡುವಾಗ ಇದನ್ನ ನಾನು ಸ್ಟೇಜ್ಗೆ ತಗೊಂಬರೋದಿಲ್ಲ, ಇಂಡೆಕ್ಸ್ ಏರಿಯಾಗೆ ತಗೊಂಬರೋದಿಲ್ಲ ಅಂತ ಅರ್ಥ. ನಾ ಕ್ಯಾನ್ಸಲ್ ಇಟ್. ನಾ ಏನ್ ಮಾಡ್ತೀನಿ ಇಲ್ಲಿ ನೋಡಿ ಇವಾಗ, ಸೊ ಗಿಟ್ ಆಡ್ ಆಯ್ತಾ. ಇವಾಗ ಗಿಟ್ ಸ್ಟೇಟಸ್ ನೋಡಿ, ನಾ ಹೇಳ್ತೇನೆ ಈ 3 ಫೈಲ್ ಮಾತ್ರನೇ ಆಡ್ ಮಾಡ್ತೀನಿ. ಈ ಪೈಥಾನ್ ಕ್ಲಾಸ್ -py.3.12 ಇದೆಯಲ್ಲ ಅದನ್ನ ಆಡ್ ಮಾಡ್ತಿಲ್ಲ, ಯಾಕಂದ್ರೆ ಐ ಆಮ್ ಇಗ್ನೋರಿಂಗ್ ದಟ್ ಫೈಲ್ ಅಂತ. ಅದಾದ್ಮೇಲೆ ದೆನ್ ವಾಟ್ ಐ ಡು, ಗಿಟ್ ಆಡ್ ಮಾಡಿದೆ, ಗಿಟ್ ಕಮಿಟ್ -m ನಾ ಹೇಳ್ತೀನಿ. ಸೊ ಅಪ್ಡೇಟೆಡ್ ದಿ ಕೋಡ್ ಅಂತ ಹಾಕ್ತೀನಿ. ನಾವು ಗಿಟ್ ಪುಷ್ ಅಂತ ಹಾಕ್ತೀನಿ. ಇವಾಗ ಏನಾಯ್ತು, ಕೋಡ್ ಡೈರೆಕ್ಟ್ ಆಗಿ ನನ್ನ ಗಿಟ್ ಹಬ್ಗೆ ಪುಷ್ ಆಯ್ತು. ಸೊ ಇಫ್ ಯು ಸಿ ಹಿಯರ್ ರಿಪ್ಲೇಸ್, ನೋಡಿ ನನ್ನ ಕೋಡ್ ಬಂತು. ಇಫ್ ಯು ಸಿ ಮೈ ಕೋಡ್ add.py, ಹಿಯರ್ ಇಟ್ ಇಸ್ ಮೈ ಕೋಡ್.
ಸೊ ನಾನೊಂದು ಸಿಂಪಲ್ ಚಾಟ್ ಬಾಟ್ನ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಏನಂತ ಹೇಳಿದ್ರೆ, ನಾನು ಯಾಕೆ ನಿಮಗೆ ಅಪ್ಲಿಕೇಶನ್ ಕೂಡ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಸಿಂಪಲ್ ರೀಸನ್. ನೀವೊಂದು ಅಪ್ಲಿಕೇಶನ್ ಬಿಲ್ಡ್ ಮಾಡುವಾಗ ಏನೇನು ಪ್ರಾಬ್ಲಮ್ಸ್ಗಳು ಬರ್ತವೆ ಅದನ್ನ ಡೆವಲಪರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ. ಡೆವಲಪರ್ ಈ ತರ ಕೋಡ್ ಮಾಡಿ ನಿಮಗೆ ಕೊಟ್ಟಿದ್ದಾನೆ. ಇಲ್ಲಿಂದ ನೀವು ಡಾಕರ್ ಫೈಲ್ ಬರೀಬೇಕು, ಜಂಗಿನ್ ಫೈಲ್ ಬರೀಬೇಕು. ಅದಕ್ಕೂ ಮುಂಚೆ ಡಾಕರೈಸ್ ಮಾಡಬೇಕು. ಈ ಅಪ್ಲಿಕೇಶನ್ ಡಾಕರೈಸ್ ಮಾಡಬೇಕು. ಹೇಗೆ ಈ ಅಪ್ಲಿಕೇಶನ್ ಡಾಕರೈಸ್ ಮಾಡ್ತೀರಾ? ನನ್ನ ಲೋಕಲ್ ಹೋಸ್ಟ್ ಅಲ್ಲಿ ನಾನು ಆಲ್ರೆಡಿ ಈ ತರ ರನ್ ಮಾಡ್ತಿದ್ದೆ, ಅದನ್ನ ಕಂಟೈನರ್ ಅಲ್ಲಿ ಹೇಗೆ ರನ್ ಮಾಡೋದು, ದಟ್ ಈಸ್ ಫಸ್ಟ್ ಕ್ರೈಟೀರಿಯಾ. ನಾ ಏನ್ ಮಾಡ್ತೀನಿ, ಅದಕ್ಕೆ ಐ ಆಮ್ ಯೂಸಿಂಗ್ AWS ಕನ್ಸೋಲ್. AWS ಅಲ್ಲಿ EC2 ಮಷಿನ್ ತಗೊಂಡು ಡಾಕರ್ನ ಇನ್ಸ್ಟಾಲೇಷನ್ ಮಾಡ್ತೀನಿ. ಸೊ ವಾಟ್ ಐ ಡು, ಗೋ ಟು ಇನ್ಸ್ಟೆನ್ಸ್ ರನ್ನಿಂಗ್. ಓಕೆ, ಇಲ್ಲಿ T3 ಮೈಕ್ರೋ ಇದೆ. ಐ ಡೋಂಟ್ ವಾಂಟ್ T3 ಮೈಕ್ರೋ. ಐ ಟರ್ಮಿನೇಟ್ ದಿಸ್. ನೌ ಲಾಂಚ್ ಇನ್ಸ್ಟೆನ್ಸ್. ಓಕೆ, ಸೊ ಇಲ್ಲಿ ನಾ ಹೇಳ್ತೀನಿ, ಇದನ್ನ ನಾನು ಒಂದು ಅಡ್ಮಿನ್ ಸರ್ವರ್ ಅಂತ ಕಾಲ್ ಮಾಡ್ಕೊಳ್ತೇನೆ. ಸೊ ಉಬುಂಟು, ಸೊ 2404 ಇದೆ. T3 ಮೈಕ್ರೋ ಇದೆಲ್ಲ, ನಾನು T2 ಮೀಡಿಯಂ ತಗೊಳ್ತೀನಿ ಸದ್ಯಕ್ಕೆ. ಆಂಜನೇ ಸೆಕ್ಯೂರಿಟಿ ಗ್ರೂಪ್ನ ತಗೊಳ್ತಾ ಇದ್ದೀನಿ. 8 GB ಇದೆಯಲ್ಲ, 30 GB ಚೂಸ್ ಮಾಡ್ತಾ ಇದ್ದೀನಿ. ಡನ್. ಲಾಂಚ್ ಇನ್ಸ್ಟೆನ್ಸ್. ಸೊ ನನಗೆ ಸೊ ಇಲ್ಲಿ ನೋಡಿ, ನನಗೆ ಇನಿಷಿಯಲೈಸ್ ಆಯಿತು ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್. ಸೊ ನಾ ಏನು ಮಾಡ್ತೀನಿ, ಸೊ ಇದನ್ನು ಅಡ್ಮಿನ್ ಸರ್ವರ್ ಇದೆಯಲ್ಲ, ಐ ಕನೆಕ್ಟ್. ನಾನು ಏನು ಮಾಡ್ತೀನಿ ಅಂದರೆ ನನ್ನ ಲೋಕಲ್ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ಕೂಡ. ಸೊ ಹೀಗೆ ಓಕೆ ಓಕೆ, ಅಲ್ಲಿ ಕೀ ಇಲ್ಲ ಅಂತ ಹೇಳ್ತಾರೆ. ನನ್ನ ಕೀ ಇರೋದು ಡೌನ್ಲೋಡ್ಸ್ ಅಲ್ಲಿ. ಐ ಗೋ ಡೌನ್ಲೋಡ್ಸ್ ಅಂಡ್ ಐ ಪೇಸ್ಟ್ ದಟ್ SSH ಕೀ. ಸೊ ಇವಾಗ ನಾನು ಆ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗ್ತಾ ಇದ್ದೀನಿ. ಆಯ್ತಾ? ಲಾಗಿನ್ ಆಗಿದ್ದಾಯ್ತು. ಸುಡೋ su -. ಓಕೆ, ಇಲ್ಲಿ ನಾನು ಇದಕ್ಕೆ ಹೋಸ್ಟ್ ನೇಮ್ ಸೆಟಪ್ ಮಾಡ್ತೀನಿ. ಹೋಸ್ಟ್ ನೇಮ್ ಇದನ್ನ ನಾನು ಅಡ್ಮಿನ್ ಸರ್ವರ್ ಅಂತ ಹೇಳ್ತೀನಿ. ಈಗ ಜಸ್ಟ್ ಅ ಬ್ಯಾಶ್. ನಾ ಅಡ್ಮಿನ್ ಸರ್ವರ್ ಇದ್ದೀನಿ. ಡಾಕರ್ ಕಮಾಂಡ್ ಇದೆಯಾ? ಡಾಕರ್ ಇಲ್ಲ. ಅದಕ್ಕೆ ಏನ್ ಮಾಡಬೇಕು, ಇನ್ಸ್ಟಾಲ್ docker.io ಅಂತ ಇದೆ. apt ಇನ್ಸ್ಟಾಲ್ docker.io. ಎಗೇನ್ ಪ್ಯಾಕೇಜಸ್ ಇಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ನಾನು ಏನ್ ಮಾಡಬೇಕು, apt ಅಪ್ಡೇಟ್ ಅಂತ ಮಾಡಬೇಕು. ಆಯ್ತಾ? apt ಅಪ್ಡೇಟ್ ಆದ್ಮೇಲೆ ದೆನ್ ಐ ನೀಡ್ ಟು ಅಪ್ಡೇಟ್ ಡಾಕರ್. ಓಕೆ, ಇದು ಕಂಪ್ಲೀಟ್ ಆಗಲಿ. ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ಪ್ರಿರಿಕ್ವಿಸಿಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಅಟ್ಲೀಸ್ಟ್ ಒಂದು ಡೆವಾಪ್ಸ್ ಟೂಲ್ಸ್ಗಳ ಐಡಿಯಾ ಇರಬೇಕು, AWS ಐಡಿಯಾ ಇರಬೇಕು, ಈ ಥರ. ಸೊ ಕೋಡ್ ಪಾರ್ಟ್ ಬಿಟ್ಬಿಡಿ. ಜಸ್ಟ್ ನಿಮ್ಗೆ ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ಯು ಶುಡ್ ನೋ ಹೌ ಟು ರೈಟ್ ಡಾಕರ್ ಫೈಲ್, ಸಿಂಪಲ್ ಆಗಿ ಹೇಳಬೇಕು ಅಂದರೆ. ಸೊ ಅಪ್ಡೇಟ್ ಆಯಿತು. ನಾನು ಅದಾದಮೇಲೆ apt ಇನ್ಸ್ಟಾಲ್ docker.io -y ಅಂತ ಕೊಡ್ತಾ ಇದ್ದೀನಿ. ಸೊ ಈಗ ಡಾಕರ್ ಪ್ಯಾಕೇಜ್ ಇನ್ಸ್ಟಾಲೇಷನ್ ಆಗ್ತಾ ಇದೆ. ಆಯ್ತಲ್ಲ? ಸೊ ನಾವು ಫ್ರಮ್ ಸ್ಕ್ರಾಚ್ ಹೇಗೆ ಡಾಕರ್ ಫೈಲ್ ಬರೆಯೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬಿಕಾಸ್ ದೀಸ್ ಥಿಂಗ್ಸ್ ಆರ್ ಆಲ್ ರಿಯಲಿ ಇಂಪಾರ್ಟೆಂಟ್. ಕೋಡ್ ಪಾರ್ಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಫೈನ್, ನೋ ನೀಡ್ ಟು ವರಿ, ಬಿಕಾಸ್ ದ್ಯಾಟ್ ಈಸ್ ಅ ಡೆವಲಪರ್ ಸ್ಟಫ್. ಬಟ್ ಆಸ್ ಅ ಡೆವಾಪ್ಸ್ ಆಗಿ ನೀವೇನೇನು ಮಾಡ್ತೀರಾ ಅದನ್ನ ತೋರಿಸ್ತಾ ಇದ್ದೀನಿ. ನಾವು ಇವಾಗ systemctl enable docker. ಓಕೆ, systemctl start docker. ನೋಡಿ, ನಾನು ಎಲ್ಲಾನು ಕೂಡ ಸ್ಕ್ರಾಚ್ ಇಂದ ಇನ್ಸ್ಟಾಲೇಷನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇದನ್ನ ನಾನು ಸ್ಟೇಟಸ್ಗೆ ಚೆಕ್ ಮಾಡಿದ್ರೆ ಆಕ್ಟಿವ್ ಅಂಡ್ ರನ್ನಿಂಗ್ ಅಂತ ಬಂತು. ಫೈನ್. ಈಗ ಡಾಕರ್ ಇದೆ ಇಲ್ಲಿ, ನಾನು ನನ್ನ ಕೋಡ್ ಇದೆ, ನನ್ನ ಕೋಡ್ನ ಇಲ್ಲಿ ಕ್ಲೋನ್ ಮಾಡ್ಕೊಂಡು ನಾನು ಡಾಕರೈಸ್ ಮಾಡಬೇಕು ಫಸ್ಟ್. ಅದಕ್ಕೆ ಇಲ್ಲಿ ಹೋಗ್ತೀನಿ, ಗಿಟ್ಟಿಗ್ನ ಕ್ಲೋಸ್ ಮಾಡೋಣ. ಇದು ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ಸೊ ಇವಾಗ ಅಪ್ಲಿಕೇಶನ್ ಕತೆ ಬಿಡಿ. ನನ್ಗೀಗ ಅರ್ಥ ಆಗ್ಬೇಕಾಗಿರೋದು ಇದು. ದೀಸ್ ಆರ್ ಆಲ್ ಮೈ ಪ್ಯಾಕೇಜಸ್ ಟು ಇನ್ಸ್ಟಾಲ್ ಆ್ಯಂಡ್ ದಿಸ್ ಇಸ್ ಮೈ ಕೋಡ್. ನನಗೆ ಏನು ಬೇಕು ಅಂದರೆ, ಆ್ಯಂಡ್ ದಿಸ್ ಇಸ್ ಅ ಪೈಥಾನ್ ಅಪ್ಲಿಕೇಶನ್. 3 ಥಿಂಗ್ಸ್. ಒಂದು ಡಾಕರ್ ಫೈಲ್ ಬರಿಬೇಕಾದ್ರೆ ನಾವು ಅದಕ್ಕೂ ಮುಂಚೆ ನಾವು ಏನೇನು ಮಾಡಬೇಕು, ಮೊದಲನೇದಾಗಿ ಡಾಕರ್ ಫೈಲಲ್ಲಿ ಏನು ಬೇಕು, ಡಾಕರ್ ಫೈಲಿಗೆ ಇಂಪಾರ್ಟೆಂಟ್ ಆಗಿ ಯಾವ ಕೋಡ್ನ ಬರೀತಾ ಇದ್ದೀನಿ. ನಾನು ಬರೀತಾ ಇರೋದು ಪೈಥಾನ್ ಕೋಡ್. ಪೈಥಾನ್ ಕೋಡ್ ಬರೀತಾ ಇದ್ದೀನಿ.
ಲೈಬ್ರರೀಸ್ ಇದಾವೆ, ದೀಸ್ ಆರ್ ದ ಲೈಬ್ರರೀಸ್ ಟು ಇನ್ಸ್ಟಾಲ್. ಅಂಡ್ ಪೈಥನ್ ಕಂಪೈಲೇಷನ್ ಮಾಡಲಿಕ್ಕೆ ಕೆಲವೊಂದಷ್ಟು ಟೂಲ್ಸ್ಗಳನ್ನ ಇನ್ಸ್ಟಾಲೇಷನ್ ಮಾಡಬೇಕು. ಅಂಡ್ ಅದಾದ್ಮೇಲೆ ಈ ಅಪ್ಲಿಕೇಶನ್ ನಾನು ಹೆಂಗ್ ರನ್ ಮಾಡಿದೆ, ಈ ಅಪ್ಲಿಕೇಶನ್ ಈ ತರ ಸ್ಟ್ರೀಮ್ ಲೈಟ್ ರನ್ ಆಪ್ ಡಾಟ್ ಪಿ ವೈ ಅಂತ ಮಾಡಿದೆ. ಇದನ್ನ ಅಟ್ ದ ಸ್ಟಾರ್ಟ್ ಆಫ್ ಕಂಟೈನರ್ ನಾನು ಈ ಕಮಾಂಡ್ ನ ಪಾಸ್ ಮಾಡಬೇಕು. ದಿಸ್ ಇಸ್ ಮೈ ರಿಕ್ವೈರ್ಮೆಂಟ್. ನೌ ಸೇವ್ ಇಟ್. ಇಲ್ಲಿ ಡಾಕರ್ ಫೈಲ್ ಅಂತ ಬರೀತೀನಿ. ಸೊ ಡಾಕರ್ ಫೈಲ್ ನೇಮಿಂಗ್ ಹಿಂಗಿರ್ಬೇಕಲ್ವಾ, ಡಾಕರ್ ಫೈಲ್ ಅಂತಾನೆ ಬರೆಯೋದು. ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾನು ಡಾಕರ್ ಫೈಲ್ ಬೇಡ, ಡಾಕರ್ ಫೈಲ್ ಐಫನ್ ಸಮ್ ಟೆಸ್ಟ್ ಸಮ್ ಡೆವ್ ಅಂತ ಕೊಡ್ತೀನಿ ಅಂದ್ರೆ ಎಸ್ ಯು ಕ್ಯಾನ್ ಡೂ. ಆದ್ರೆ ಅದನ್ನ ಬಿಲ್ಡ್ ಮಾಡೋ ರೀತಿ ಬೇರೆ ಇರುತ್ತೆ ಅಷ್ಟೇ, ಕಮಾಂಡ್ ಸ್ವಲ್ಪ ಚೇಂಜ್ ಆಗುತ್ತೆ. ನಾ ಏನ್ ಹೇಳ್ತೀನಿ ಇಲ್ಲಿ, ಫ್ರಮ್ ಯೂಸ್ ಮಾಡ್ತೀನಿ. ಸಿನ್ಸ್ ಇಟ್ಸ್ ಅ ಪೈಥನ್, ನಾನು ಡೈರೆಕ್ಟ್ ಆಗಿ ಪೈಥನ್ ಬೇಸ್ ಇಮೇಜ್ ನ ತಗೋಬೋದಲ್ಲ. ಪೈಥನ್ ನಾ ಹೇಳ್ತೀನಿ 3.10 ಐಫನ್ ಸ್ಲಿಮ್ ತಗೊಂತಾ ಇದ್ದೀನಿ. ಏನಕ್ಕೆ ಸ್ಲಿಮ್ ಯೂಸ್ ಮಾಡ್ತಾ ಇದೀನಿ, ಬಿಕಾಸ್ so I am using slim image. Reason is it is a lightweight anta ಹೇಳ್ತಾ ಇದೀನಿ. it is a lightweight base image ಅಂತ ಹಾಕ್ತೀನಿ. ಅದಾದ್ಮೇಲೆ ಫ್ರಮ್ ಆಯ್ತು, ನನಗೆ ಐ ವಿಲ್ ಸೆಟ್ ಅಪ್ ಅ ವರ್ಕ್ ಡೈರೆಕ್ಟ್ರಿ. ಸೊ ವರ್ಕ್ ಡೈರೆಕ್ಟ್ರಿ ನಾನು ಸ್ಲ್ಯಾಶ್ ಆಪ್ ನ ಸೆಟಪ್ ಮಾಡ್ತೇನೆ. ಅಂದ್ರೆ ನನ್ನ ಕಂಟೈನರ್ ಅಲ್ಲಿ ಸ್ಲ್ಯಾಶ್ ಆಪ್ ನ ಸೆಟ್ ಮಾಡ್ತೇನೆ. ಅಂದ್ರೆ ನೀವು ಏನೇ ಕಾಪಿ ಆಡ್ ಏನೇ ಆಪರೇಷನ್ಸ್ ಮಾಡಿದ್ರು ಅದು ಈ ಫೋಲ್ಡರ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂತ. ಅದಾಯ್ತು. ನಾನು ರನ್ ಅಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ apt get ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನನ್ನ ಕಸ್ಟಮ್ ಇಮೇಜ್ ಬಿಲ್ಡ್ ಮಾಡುವಾಗ್ಲೇನೆ ನನಗೆ ಈ ಪ್ಯಾಕೇಜಸ್ಗಳು ಅಪ್ಡೇಟ್ ಆಗೋದ್ರಲ್ಲಿ ಅಂತ. ಸೊ ಅಪ್ಡೇಟ್ ಮಾಡಿದೆ ಅಂಡ್ ಆಂಪರ್ಸೆಂಟ್ ನಾ ಹೇಳ್ತೀನಿ apt get ಇನ್ಸ್ಟಾಲ್ ಐಫನ್ y. ನಾನಿಲ್ಲಿ ಬ್ಯಾಕ್ ಸ್ಲ್ಯಾಶ್ ನ ಯೂಸ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೈನ್ ಹೋಗ್ಲಿಕ್ಕೆ. ಸೊ ಇದರಲ್ಲಿ ನಾ ಹೇಳ್ತಾ ಇದ್ದೀನಿ ನನಗೆ ಏನೇನ್ ಬೇಕು ಅಂತಂದ್ರೆ ಬಿಲ್ಡ್ ಎಸೆನ್ಷಿಯಲ್ಸ್ ಅಂತ ಒಂದು ಪ್ಯಾಕೇಜ್. ಬಿಲ್ಡ್ ಎಸೆನ್ಷಿಯಲ್ಸ್ ಇಷ್ಟೊಂದೆಲ್ಲ ಬೇಕಾಗಿಲ್ಲ. ಬಿಲ್ಡ್ ಎಸೆನ್ಷಿಯಲ್ ಏನಕ್ಕೆ ಅಂತ ಹೇಳಿದ್ರೆ ಜಸ್ಟ್ ಟು ಕಂಪೈಲ್ ಮೈ ಪೈಥನ್ ಪ್ಯಾಕೇಜಸ್. ಅದೇ ರೀತಿ ಲೈಬ್ರರಿ GL1 ಅಂತ ಇದೆ, ಇದೊಂದು ಪ್ಯಾಕೇಜ್ ಇದೆ. ಅಂಡ್ ಅದೇ ರೀತಿ ಇನ್ನೊಂದು ಪ್ಯಾಕೇಜ್ ಇದೆ, ಸಮಥಿಂಗ್ ಇದೆ, 1 ಸೆಕೆಂಡ್. ಸೊ ವಾಟ್ ಐ ಡು ಅಂದ್ರೆ ಅಲ್ಲಿ ಕಾಪಿ. ಸೊ ಇದನ್ನ ನೋಡಿ ಏನೇನ್ ಬೇಕು ಅಂತ ಹೇಳಿದ್ರೆ ಬಿಲ್ಡ್ ಎಸೆನ್ಷಿಯಲ್ಸ್, ಲೈಬ್ರರಿ GL1, ಲೈಬ್ರರಿ GLB2O ಅಂತ ಇದೆ. ಇವೆರಡು ಏನಕ್ಕೆ ಅಂತ ಹೇಳಿದ್ರೆ ವೆನ್ ಯು ಆರ್ ಯೂಸಿಂಗ್ ಅ ಚಾಟ್ ಬಾಟ್ಸ್ ಅಲ್ಲ ಅಂತ ಟೈಮಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಥವಾ ಮೀಡಿಯಾ ತರದ್ ಏನಾದ್ರು ಅಪ್ಲಿಕೇಶನ್ಸ್ ರನ್ ಆಗಬೇಕು ಅಂದ್ರೆ ಪೈಥನ್ ಅಪ್ಲಿಕೇಶನ್ ಬಿಲ್ಡ್ ಮಾಡುವಾಗ ಈ ಪ್ಯಾಕೇಜಸ್ ಎಸೆನ್ಷಿಯಲ್. ಆಯ್ತಾ? ಬಿಲ್ಡ್ ಎಸೆನ್ಷಿಯಲ್ ಏನಕ್ಕೆ ಅಂತ ಹೇಳಿದ್ರೆ ಪೈಥನ್ ಕಂಪೈಲೇಷನ್ ಆಗಕ್ಕೆ, ಪೈಥನ್ ಕೋಡ್ ಕಂಪೈಲೇಷನ್ ಆಗ್ಲಿಕ್ಕೆ ಈ ಪ್ಯಾಕೇಜ್ ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಏನಕ್ಕೆ ರಿಮೂವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವೆನ್ ಯು ಬಿಲ್ಡಿಂಗ್ ಇದೆಲ್ಲ ಬಿಲ್ಡ್ ಆದ್ಮೇಲೆ ಕ್ಯಾಶ್ ಅಲ್ಲಿ ಇರುತ್ತೆ, ಅದನ್ನ ರಿಮೂವ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಅಂಡ್ ಇದಾಯ್ತು. ಆಮೇಲೆ ರನ್ ನಾ ಹೇಳ್ತಿದ್ದೀನಿ ಪಿಪ್ ಇಲ್ಲಿ ಪಿಪ್ ಇನ್ಸ್ಟಾಲ್ requirements.txt. ಅದಕ್ಕೂ ಮುಂಚೆ ನಾನು ಪಿಪ್ ಇನ್ಸ್ಟಾಲ್ ಐಫನ್ ಅಪ್ಗ್ರೇಡ್ ಅಂತ ಮಾಡ್ಕೊಳ್ತೀನಿ. ಅಪ್ಗ್ರೇಡ್ ಆಮೇಲೆ ಪಿಪ್ ಇನ್ಸ್ಟಾಲ್ requirements.txt. ದಿಸ್ ಈಸ್ ಎನಫ್ ಅನ್ಸುತ್ತೆ. ಆಮೇಲಿಂದ ನಾನು ಏನ್ ಮಾಡ್ತೀನಿ, ಕಾಪಿ ಏನ್ ಮಾಡುತ್ತೆ, ಕಾಪಿ ನನ್ನ ಲೋಕಲ್ ಅಂದ್ರೆ ನನ್ನ ಈ ಕೋಡ್ ಏನಿದೆ ಅದನ್ನ ಕಂಟೈನರ್ ಒಳಗಡೆ ಪೇಸ್ಟ್ ಮಾಡುತ್ತೆ. ನಾನು ./ ಆ್ಯಪಿಗೆ ಮೂವ್ ಮಾಡು ಅಂತ ಹೇಳ್ತೀನಿ. ಇಲ್ಲ ./ ಕೊಟ್ಟರು ವರ್ಕ್ ಆಗುತ್ತೆ, ಹೆಂಗಾದ್ರೂ ಫೈನ್. ಆಯ್ತಾ? ಇದಕ್ಕೆ ಆಮೇಲೆ ನಾನು ಇಲ್ಲಿ CMD ಹಾಕ್ತೀನಿ. CMD ಅಲ್ಲಿ ಹೇಳ್ತೀನಿ ಕಮಾಂಡ್ ಏನ್ ನಾನು ಇಲ್ಲಿ ಹಾಕಿದ್ದು ಸ್ಟ್ರೀಮ್ ಲೈಟ್ ರನ್ app.py ಇಲ್ಲ, ಇದೇ ಕಮಾಂಡ್ ನ ಕಾಪಿ ಮಾಡ್ಕೊಳ್ತೀನಿ. CMD ಹೇಗೆ ಡಿಫೈನ್ ಮಾಡ್ತೀವಿ ಹೇಳಿ, ಈ ತರ ಬರೆದ್ರೆ ಈಚ್ ಅಂಡ್ ಎವ್ರಿ ಪ್ಯಾರಾಮೀಟರ್ ನಾನು ಈ ತರ ಪಾಸ್ ಮಾಡಬೇಕು. app.run.py ಇದನ್ನ ಕಾಮದಲ್ಲಿ ಪಾಸ್ ಮಾಡಿ.
ಓಕೆ, ಅರೇ ಫಾರ್ಮೆಟಲ್ಲಿ ಮಾಡ್ಬೇಕಷ್ಟೇನೇನಿಲ್ಲ. ಸೊ ಇಲ್ಲಿ ನಮಗೆ ಐಫನ್ 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 ಸರ್ವರ್ ಡಾಟ್ ಪೋರ್ಟ್ ಇಲ್ಲಿ 8501 ಅನ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐಫನ್ ಐಫನ್ ಕಮ ಐಫನ್ ಐಫನ್ ಸರ್ವರ್ ಡಾಟ್ address is equal to 0.0.0.0 ಈ ಥರ ಕ್ಲೋಸ್ ಮಾಡ್ತೀನಿ. ನೋಡಿ, ಇದು ನನ್ನ ಪೈಥನ್ ಫೈಲ್ ನಾನು ಏನು ಬರೆದಿದ್ದೀನಿ ಅಂತ. ಓಕೆ, ಸೊ ಸರ್ವರ್ ಅಡ್ರೆಸ್ ಇದು ಬರೆದಿದ್ದೀನಿ. ಸೊ ವಾಟ್ ಎಲ್ಸ್ ಐ ಕ್ಯಾನ್ ಡು. ಓಕೆ, ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಐ ಫಾರ್ಗಾಟ್, ಇಲ್ಲಿ ನಾನು ರನ್ ಮಾಡಿದಾಗ ಈ ಥರ, ಓಕೆ, ಇಲ್ಲಿ ರನ್ ಆಯ್ತಲ್ಲ, ಇದು ಯಾವ ಹೋಸ್ಟ್ ಮೇಲೆ ರನ್ ಆಗ್ತದೆ? 8501 ಮೇಲೆ ಅಲ್ವಾ? ಕಾಪಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಹೇಳ್ತೀನಿ ಎಕ್ಸ್ಪೋಸಲ್ಲಿ ಎಕ್ಸ್ಪೋಸ್ 8501 ಆಯ್ತಾ? ಸೊ ಸ್ಲಿಮ್ ಇಮೇಜ್ ಯೂಸ್ ಮಾಡ್ತಾ ಇದೀನಿ, ವರ್ಕ್ ಡೈರೆಕ್ಟರಿ ಸೆಟಪ್ ಮಾಡ್ತಾ ಇದೀನಿ, ಬಿಲ್ಡ್ ಎಸೆನ್ಷಿಯಲ್ ಆ್ಯಂಡ್ ಅದರ್ ಲೈಬ್ರರಿ ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡ್ತಾ ಇದೀನಿ, ಕ್ಯಾಶ್ನ ರಿಮೂವ್ ಮಾಡಿ, ಅದಾದಮೇಲೆ ಪಿಪ್ನ ಅಪ್ಗ್ರೇಡ್ ಮಾಡಿ ಇನ್ಸ್ಟಾಲೇಷನ್ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ 2 ಕಮಾಂಡ್ ಯೂಸ್ ಮಾಡ್ತಾರೆ, ಅದರಿಂದ ಆಂಪ್ರೆಸೆಂಟ್ ಯೂಸ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಕಾಪಿ ಎಂಟೈರ್ ಕೋಡ್ ಟು ಆ್ಯಪ್ ಆ್ಯಂಡ್ ಎಕ್ಸ್ಪೋಸ್ 8501 ಆ್ಯಂಡ್ CMD ಸ್ಟ್ರೀಮ್ಲೈಟ್ ರನ್ ಡಾಟ್ ಆ್ಯಪ್ ಅಂದರೆ ಕಂಟೈನರ್ ಸ್ಟಾರ್ಟ್ ಆಗಿದ ತಕ್ಷಣ ಈ ಕಮಾಂಡ್ನ ಎಕ್ಸಿಕ್ಯೂಟ್ ಮಾಡುವಂತ. ನಾವು ಸೇವ್ ಇಟ್. ನಾ ಏನು ಮಾಡ್ತೀನಿ, ಇದನ್ನು ಪುಷ್ ಮಾಡ್ತೀನಿ. ಸೊ ಅಗೇನ್ ಇಲ್ಲಿ ನೋಡಿ, ಗಿಟ್ ಆ್ಯಡ್, ಓಕೆ, ಗಿಟ್ ಆ್ಯಡ್, ಗಿಟ್ ಕಮಿಟ್, ಓಕೆ, ಆಮೇಲೆ ಗೆಟ್ ಪುಷ್. ಸೊ ಕೋಡ್ ಅಪ್ಡೇಟ್ ಆಯಿತು. ಗೋ ಬ್ಯಾಕ್ ಇಲ್ಲಿಗೆ. ದಿಸ್ ಈಸ್ ಅವರ್ ಅಪ್ಲಿಕೇಶನ್. ರಿಫ್ರೆಶ್ ಮಾಡಿ ಇಲ್ಲಿ. ಓಕೆ, ಇಲ್ಲಿ ಡಾಕರ್ ಫೈಲ್ ಅಂತ ಬಂತು. ಈ ಡಾಕರ್ ಫೈಲ್ ಅಂತ ಬಂದಾಗ ನೋಡಿ, ದಿಸ್ ಇಸ್ ಫ್ರಮ್ ಪೈಥಾನ್, ಇದೆಲ್ಲ ಸೆಟಪ್ ಮಾಡಿದಾಯಿತು. ಈಗ ನಾನು ಏನು ಮಾಡ್ತೀನಿ, ಟೆಸ್ಟ್ ಮಾಡೋಕ್ಕೋಸ್ಕರ 1 ಸೆಕೆಂಡ್. ಸೊ ಟೆಸ್ಟ್ ಮಾಡಲಿಕ್ಕೋಸ್ಕರ ವಾಟ್ ಐ ವಿಲ್ ಡು, I'll copy this code. Okay, I'll go here. ನಾನು git clone ಅಂತ ಮಾಡ್ಕೊಳ್ತೀನಿ. ಸೊ git clone ಬಂತಿದೆ. ಸೊ ಇದು ನನ್ನ ಅಪ್ಲಿಕೇಶನ್ ಅಲ್ವಾ? ಸೊ ನಾನು IT ಕನ್ನಡಿಗರು, ಸೊ CD ಇದ್ರೊಳಗಡೆ ಹೋಗಿ, ಸೊ ಇಲ್ಲಿ ನನ್ನ ಫೈಲ್ ಇದೆ, ಕೋಡ್ ಇದೆ, ರಿಕ್ವೈರ್ಮೆಂಟ್ಸ್ ಫೈಲ್ ಕೂಡ ಇದೆ. ನಾವು ಕಮಾಂಡ್ ಟು ಬಿಲ್ಡ್ ಡಾಕರ್ ಫೈಲ್ ಏನು, ಡಾಕರ್ ಬಿಲ್ಡ್ -t ನಾ ಹೇಳ್ತಾ ಇದ್ದೀನಿ, IT ಕನ್ನಡಿಗರು ಕಾಲನ್, ಓಕೆ, -ಚಾಟ್ಬಾಟ್ :1 ಅಂತ ಹಾಕ್ತೀನಿ, ಅಂದರೆ ಫಸ್ಟ್ ವರ್ಷನ್ ಅಂತ ಡಾಟ್ ಅಂತ ಹಾಕಿ ಎಂಟರ್ ಮಾಡ್ತೀನಿ. ಸೊ ಇವಾಗ ಡಾಕರ್ ಫೈಲ್ ಬಿಲ್ಡ್ ಆಗ್ತಾ ಇದೆ. ಇಲ್ಲಿ ಲೆಟ್ಸ್ ಸಿ ಹೆಂಗ್ ಬಿಲ್ಡ್ ಆಗುತ್ತೆ ಅಂತ ನೋಡಿ. ಲೇಯರಿಂಗ್ ಆಗ್ತಾ ಇದೆ. ಈಗ ಇವೆಲ್ಲ ಇನ್ಸ್ಟಾಲೇಷನ್ ಆಯಿತು. ಓಕೆ, ದಿಸ್ ಇಸ್ ಫೈನ್, ಯು ಕ್ಯಾನ್ ಇಗ್ನೋರ್ ದೀಸ್ ಥಿಂಗ್ಸ್. ಓಕೆ, ನೋಡಿ, ಇದೆಲ್ಲ ಪ್ಯಾಕೇಜಸ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ ನಾನೀಗ, ಆಯ್ತಾ? ಸೊ ಈ ತರ ಇನ್ಸ್ಟಾಲೇಷನ್ ಪಾರ್ಟ್ ಆಗುವಾಗ ಯು ಕ್ಯಾನ್ ಸ್ಕಿಪ್ ಇಟ್, ಆರ್ ಎಲ್ಸ್ ಐ ವಿಲ್ ಪಾಸ್. ನೋಡಿ, ಇದು ಫೇಲ್ ಆಯಿತು. ಯು ಮಸ್ಟ್ ಗಿವ್ ಅಟ್ಲೀಸ್ಟ್ ಒನ್ ರಿಕ್ವೈರ್ಮೆಂಟ್ಸ್ ಟು ಇನ್ಸ್ಟಾಲ್ ಅಂತ ಹೇಳ್ತಾ ಇದೆ. ಸೊ ಸಮಥಿಂಗ್ ವಿ ಡಿಡ್. ಸೊ ಈ ಕಮಾಂಡ್ ಎಕ್ಸಿಕ್ಯೂಷನ್ ಆಗ್ತಾ ಇಲ್ಲ ನನ್ನ ಇದರಲ್ಲಿ. ಸೊ ವಾಟ್ ಐ ಡು, ಗೋ ಬ್ಯಾಕ್. ನಾ ಏನಂತ ಹೇಳ್ತಾ ಇದ್ದೀನಿ, ಪಿಪ್ ಇನ್ಸ್ಟಾಲ್ requirement.txt, ಆಮೇಲೆ ಇಲ್ಲಿ ಎಲ್ಲಾಯ್ತದೆ, ಪಿಪ್ ಇನ್ಸ್ಟಾಲ್ requirements.txt, ಕಾಪಿ, ಗೋ ಬ್ಯಾಕ್ ಇಲ್ಲಿಗೆ. ಓಕೆ, requirements.txt, ಗಿಟ್ ಸ್ಟೇಟಸ್. ಓಕೆ, ಕ್ಲೀನ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಐಫನ್ ಅಪ್ಗ್ರೇಡ್ ಆ್ಯಂಡ್ ಐಫನ್ ಅಪ್ಗ್ರೇಡ್ ಪಿಪ್ ಆ್ಯಂಡ್ ಪಿಪ್ ಇನ್ಸ್ಟಾಲ್ -r-requirement.txt. ಓಕೆ, ನಾವು ಲೆಟ್ಸ್ ಸಿ ಇವಾಗ ಹೆಂಗೆ ವರ್ಕ್ ಆಗುತ್ತೆ. ಗಿಟ್ ಆ್ಯಡ್, ಗಿಟ್ ಕಮಿಟ್, ಅಪ್ಡೇಟ್ ದ ಕೋಡ್, ಗೆಟ್
ಪುಷ್. ನಾವು ಗಿಟ್ ಪುಷ್ ಮಾಡಿದ್ದೀನಿ. ಇಲ್ಲಿ ನಾನೇನ್ ಮಾಡ್ತೀನಿ, ಗಿಟ್ ಪುಲ್ ಮಾಡ್ಕೊತೀನಿ. ಕರೆಕ್ಟಾ? ಗಿಟ್ ಪುಲ್. ನಾವು ಬಿಲ್ಡ್ ಡಾಕರ್ ಫೈಲ್. ಸೊ ನಾನು ಆಲ್ರೆಡಿ ಇದೆಲ್ಲ ಲೇಯರ್ಡ್ ಅಲ್ಲಿತ್ತು, ಲುಕಿಂಗ್ ಗುಡ್. ಇವಾಗ ಪಿಪ್ ಇನ್ಸ್ಟಾಲೇಷನ್ ಆಯಿತು. ಸೊ ಹೇಳ್ತಾ ಇದೆ ಅಗೇನ್, ಪಿಪ್ ರೂಟ್ ಕ್ಯಾನ್ ಬಿ ಬ್ರೋಕನ್, ಯೂಸ್ ರೆಕಮೆಂಡೆಡ್, ಕುಡ್ ನಾಟ್, ನೋ ಸಚ್ ಫೈಲ್ ಡೈರೆಕ್ಟರಿ ಅಂತ ಹೇಳ್ತಾ ಇದೆ. ಇಲ್ಲಿ ಇದೆ ಅಲ್ವಾ recommends.txt. ಸೊ ಪಿಪ್ ಅಪ್ಗ್ರೇಡ್ ಆಯಿತು. ಪಿಪ್ ಓಕೆ. ನಾವೇನು ಮಾಡೋಣ ಅಂದರೆ, ಇನ್ಸ್ಟೆಡ್ ಆಫ್ ಇಲ್ಲಿ ಹೋಗೋಣ, ಇನ್ನೊಂದು ರನ್ ಕಮಾಂಡ್ ಹಾಕ್ತೀನಿ. ಈ ಥರ ನಾವು ಮಾಡಬಾರ್ದು. ಪಿಪ್ ಇನ್ಸ್ಟಾಲ್ -r recommends.txt. ಸೊ ಅವಾಗಲೇ ನಾನು ಪಿಪ್ ಇನ್ಸ್ಟಾಲ್ ಹಾಕಿದಾಗ ಏನು ಕಮಾಂಡ್ ರನ್ ಆಗಿತ್ತು, ಈ ಥರ ಪಿಪ್ ಇನ್ಸ್ಟಾಲ್, ಜಸ್ಟ್ ಇದು ರನ್ ಆಗಿತ್ತಲ್ಲ, ಇದೇ ಕಮಾಂಡ್ ಹಾಕ್ತೀನಿ, ಬಟ್ ಪಿಪ್ ಅಂತ ಹಾಕ್ತೀನಿ. ಲೆಟ್ಸ್ ಸಿ ಇವಾಗ. ಸೊ ಕ್ಯಾನ್ಸಲ್ ಇಟ್, ಗೆಟ್ ಆಡ್ commit git push. Now go back. Now I want to pull the changes pull ಮಾಡ್ಕೊಂಡೆ ಆಮೇಲೆ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, recommends.txt. ಓಕೆ, ಒಂದು ನಿಮಿಷ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಈ ಕಾಪಿ ಆ್ಯಪ್ ಇದೆಲ್ಲ ಅಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಹಾಕ್ತೀನಿ. ಓಕೆ, ಸೊ ಫಸ್ಟ್ ಕಂಟೈನರ್ ಒಳಗಡೆ ಹಾಕ್ತೀನಿ, ಆಮೇಲಿಂದ ರಿಕಮೆಂಡ್. ಓಕೆ, ಏನು ಪ್ರಾಬ್ಲಮ್ ಇಲ್ಲಿ, ರನ್ ಮಾಡೋಕ್ಕೆ ಈ recommend.txt ಇಲ್ಲ. recommend.txt ಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನು ಈ ಆ್ಯಪ್ ಒಳಗಡೆ ಹಾಕಬೇಕು ತಾನೆ ನನ್ನ ಕೋಡ್ನ. ಸೊ ಹಾಗಾಗಿ ಬರಲಿಲ್ಲ ಅದು. ಸೊ ಸೇವ್ ಮಾಡಿ, ನಾವು ವಾಟ್ ಐ ಡು, ಗಿಟ್ ಆ್ಯಡ್ ಗಿಟ್ ಕಮಿಟ್. ಸೊ ನಾ ಹೇಳ್ತಿದ್ದೀನಿ ಇಲ್ಲಿ, ಕರೆಕ್ಟೆಡ್ ದಿ ಡಾಕರ್ ಫೈಲ್, ಆಮೇಲೆ ಗಿಟ್ ಪುಷ್. ಇದೆಲ್ಲ ಏನಂತಾನೆ, ನಾವು ಇದನ್ನ ನಾನು ಯಾವುದನ್ನು ಎಡಿಟ್ ಮಾಡಲ್ಲ, ಎಲ್ಲಾನು ಹೇಗಿದೆಯೋ ಹಾಗೆ ಹಾಕ್ತೀನಿ. ಸೊ ದಟ್ ನಿಮಗೆ ಇನ್ ಕೇಸ್ ನೀವು ಬಿಲ್ಡ್ ಮಾಡುವಾಗ ಏನೇನು ಇಶ್ಯೂಸ್ಗಳು ಬರ್ತವೆ, ನೀವು ಯಾವ ರೀತಿ ಲೈಕ್ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡಿ. ಇವಾಗ ಇಟ್ ಇಸ್ ಬಿಲ್ಡಿಂಗ್. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ನಾನು ಕೋಡ್ನ ಕಾಪಿ ಮಾಡಬೇಕು, ಆಮೇಲಿಂದ ಪಿಪ್ ಇನ್ಸ್ಟಾಲ್ ಮಾಡಬೇಕಿತ್ತು. ನಾನು ಉಲ್ಟಾ ಮಾಡ್ತಾ ಇದ್ದೀನಿ, ಅದಕ್ಕೆ ಬರ್ತಾ ಇರಲಿಲ್ಲ. ಸೊ ನವ್ ಇಟ್ ಈಸ್ ಇನ್ಸ್ಟಾಲಿಂಗ್, ವಿಲ್ ಸಿ ನೌ. ಓಕೆ, ಸೊ ಲೆಟ್ ಇಟ್ ಡೌನ್ಲೋಡ್. ಸೊ ಇಲ್ಲೊಂದು ವಾರ್ನಿಂಗ್ ಬರ್ತಾ ಇದೆ, ದಟ್ ಈಸ್ ಫೈನ್, ಬಟ್ ವಿ ಆರ್ ಏಬಲ್ ಟು ಬಿಲ್ಡ್. ನೌ ಡಾಕರ್ ಇಮೇಜಸ್, ದಿಸ್ ಈಸ್ ಮೈ ಚಾರ್ಟ್ಬೋರ್ಡ್, 1.34 GB ಇದೆ, ದಟ್ ಈಸ್ ಓಕೆ. Now let's run the container. Docker run -it -d -name. ಸೊ ನಾ ಹೇಳ್ತಾ ಇದ್ದೀನಿ IT ಕನ್ನಡಿಗರು. ಓಕೆ, ಬೇಡ, ಇಷ್ಟೊಂದು ಬೇಡ, ಜಸ್ಟ್ ಟೆಸ್ಟಿಂಗ್ ಅಲ್ಲ, C1 ಅಂತ ಮಾಡ್ತಾ ಇದ್ದೀನಿ. C1 ಮಾಡಿ ಇಮೇಜ್ ID ಹಾಕ್ತಾ ಇದ್ದೀನಿ. ಆಮೇಲೆ ಪೋರ್ಟ್ ಎಕ್ಸ್ಪೋಸ್ ಮಾಡಬೇಕು. ನಾನೇನು ಮಾಡ್ತೀನಿ, -p, ನಾನು 8080ನ, ಓಕೆ 8080 ಬೇಡ, 9000 ಮೇಲೆ ಮಾಡೋಣ. 9000 ಕಾಲನ್ ನನಗೆ ಈ ಎಕ್ಸ್ಪೋಸ್ ಏನು ಮಾಡಿರೋದು ನಾನು 8501 ಇಲ್ಲಿ ಹಾಕಿ. ಓಕೆ, ಕಂಟೈನರ್ ಬಂತು. ನಾವು ಗೋ ಬ್ಯಾಕ್, ನನ್ನ ಪಬ್ಲಿಕ್ IP ನ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಕಾಲನ್ 9000. ಓಕೆ, 900 ಕೊಟ್ಟನ ಇಲ್ಲಿ, 9000 ನೋಡಿ. ಸೊ ಫೈನಲಿ ನಮ್ಮ ಅಪ್ಲಿಕೇಶನ್ ವಿ ಕಂಟೈನರೈಸ್ಡ್ ಇಟ್. ಆದರೆ ದಿಸ್ ಇಸ್ ಅ ಮ್ಯಾನ್ಯುಯಲ್ ವೇ. ನಾನು ಜೆಂಕಿನ್ಸ್ಗೆ ಹೇಳಬೇಕು ಟು ಡೂ ದಿಸ್ ಥಿಂಗ್. ಆಯ್ತಾ? ದಿಸ್ ಇಸ್ ಮೈ ಅಪ್ಲಿಕೇಶನ್. ನೀವು ಡೈರೆಕ್ಟಾಗಿ ಹಿಂಗೆ ಬಿಲ್ಡ್ ಮಾಡ್ಬೋದು. ಇದನ್ನ ವರ್ಕ್ ಆಗಬೇಕು ಅಂತ ಹೇಳಿದ್ರೆ API ಕೀ ಬೈ ಮಾಡಬೇಕು, API ಕೀ ಹಾಕಬೇಕು. ಆಯ್ತಾ? ದಟ್ ಈಸ್ ಒನ್ ಥಿಂಗ್. ಈಗ ನಾನೇನು ಮಾಡಿದೆ, ನಾನು ಕಂಟೈನೈಸ್ ಮಾಡಿದೆ. ಸೊ ನನ್ನ ಡಾಕರ್ ಫೈಲ್ ಲುಕಿಂಗ್ ಗುಡ್. ಇವಾಗ ನಾನು ಏನು ಮಾಡಬೇಕು, ಐ ನೀಡ್ ಟು ಇನ್ಸ್ಟಾಲ್ ಜೆಂಕಿನ್ಸ್ ಥ್ರೂ ನಾನು ಡಾಕರ್ ಫೈಲ್ ಬಿಲ್ಡ್ ಮಾಡಿ ನನ್ನ ಡಾಕರ್ ಹಬ್ಗೆ ಪುಷ್ ಮಾಡಬೇಕು. ಆಯ್ತಾ? ಇದನ್ನ ಲೈಕ್ ಕಂಪ್ಲೀಟ್ ಆಟೋಮೇಷನ್ ಮಾಡಬೇಕು. ಹೆಂಗೆ ಮಾಡ್ತೀನಿ ನೋಡಿ. ಇವಾಗ ನನಗೆ ಫಸ್ಟ್ ಆಫ್ ಆಲ್ ಜೆಂಕಿನ್ಸ್ನ ಇನ್ಸ್ಟಾಲೇಷನ್ ಸ್ಕ್ರಿಪ್ಟ್ ಬೇಕು. ಸೊ ನಾನು ಹೇಳ್ತೀನಿ, ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಇಲ್ಲಿ, ಸ್ಕ್ರಿಪ್ಟ್ಸ್ ಅಂತ. ಸೊ ದಟ್ ನಿಮಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋ ಸ್ಕ್ರಿಪ್ಟು, ನಾನು ಯೂಸ್ ಮಾಡ್ತಿರೋ OS ಬಂದ್ಬಿಟ್ಟು ಇದು ಉಬುಂಟು. ಸೊ ಹಾಗಾಗಿ ನಾ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು
ಜೆಂಕಿನ್ಸ್ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲಿಂಗ್ ಜೆಂಕಿನ್ಸ್, ಇಲ್ಲಿ ಲೈನೆಕ್ಸ್ ಅಂತ ಇದೆ, ಡೆಬಿಯನ್ ಉಬುಂಟು, ಇದನ್ನ ಫಸ್ಟ್ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಸ್ಕ್ರಿಪ್ಟ್ ಮಾಡ್ಕೊಳ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಅದನ್ನ ಪೇಸ್ಟ್ ಮಾಡ್ಬೋದು ಅಂತ. ಅಪ್ಡೇಟ್ ಇದೆ, ಇಲ್ಲಿ -y ಹಾಕಿ ಆಮೇಲಿಂದ ಲಾಂಗ್ ಟರ್ಮ್ ಸಪೋರ್ಟ್ನ ಚೂಸ್ ಮಾಡಿ ಇದೆಲ್ಲ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ. ಅದಾದ್ಮೇಲೆ ಸುಡೋ systemctl enable jenkins and ಇಲ್ಲಿ -y ಕೊಡಿ. and ಅದಾದ್ಮೇಲೆ sudo systemctl start jenkins, ಆಮೇಲೆ sudo ಓಕೆ ಸ್ಟಾರ್ಟ್. ಸಾಕು, ಇಷ್ಟು ಸಾಕು ನನಗೆ. ಸೇವ್ ಇಟ್. ನಾ ಏನು ಮಾಡ್ತೀನಿ, ಇಲ್ಲಿ ಹೋಗಿ ls ಇಲ್ಲಿ ಗಿಟ್ ಪುಲ್ ಮಾಡ್ಕೊಳ್ತೀನಿ. ನಂಗೆ ಇದು ಫೈಲ್ ಬರುತ್ತಲ್ವಾ ಡೈರೆಕ್ಟಾಗಿ. ಓಕೆ, ನಾನು ಇಲ್ಲಿ ಪುಷ್ ಮಾಡಬೇಕಲ್ವಾ. ಓಕೆ, ಗಿಟ್ ಪುಷ್ ಮಾಡ್ತಾ ಇದ್ದೀನಿ. ನಾ ಗಿಟ್ ಪುಷ್ ಮಾಡಿದೆ. ಇವಾಗ ಗಿಟ್ ಪುಲ್ ಮಾಡಿ. ನಾವು ಗಿಟ್ ಪುಲ್ ಮಾಡಿದ್ಮೇಲೆ ಗೋ ಟು ಸ್ಕ್ರಿಪ್ಟ್ಸ್. ನಾವು chmod 777. ಯಾಕೆ 777 ಅಂತಂದ್ರೆ ಐ ಆಮ್ ಗಿವಿಂಗ್ ಕಂಪ್ಲೀಟ್ ಪರ್ಮಿಷನ್. ನಾನೀಗ jenkins.sh ಮಾಡ್ತಿದ್ದೀನಿ. ಓಕೆ, ಜೆಂಕಿನ್ಸ್ ಇನ್ಸ್ಟಾಲೇಷನ್ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಇಫ್ ಯು ಸಿ ಮೈ ಆರ್ಕಿಟೆಕ್ಚರ್, ಈ ಜೆಂಕಿನ್ಸ್ ಡಾಕರ್ ಜೊತೆ ಮಾತಾಡಬೇಕು ಅಂದ್ರೆ ನಾನು ಡಾಕರ್ ಗ್ರೂಪ್ಗೆ ಆ್ಯಡ್ ಮಾಡಬೇಕು. ಆ ಡಾಕರ್ ಗ್ರೂಪ್ಗೆ ಹೇಗೆ ಆ್ಯಡ್ ಮಾಡ್ತೀನಿ ಅನ್ನೋದನ್ನ ಈಗ ತೋರಿಸ್ತೀನಿ ನಿಮಗೆ. ಓಕೆ, ಲೆಟ್ ಇಟ್ ರನ್. ಆಲ್ಮೋಸ್ಟ್ ಮುಗೀತು. ಸೊ ಐ ಪಾಸ್ ಇಟ್ ಮೀನ್ವೈಲ್. ಸೊ ಈಗ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಇನ್ಸ್ಟಾಲೇಷನ್ ಆಯಿತು. ಜಸ್ಟ್ ನೋಡಿ ಇಲ್ಲಿ systemctl ಸ್ಟೇಟಸ್ ಆಫ್ ಜೆಂಕಿನ್ಸ್ ನೋಡಿದ್ರೆ ಇಟ್ಸ್ ಆಕ್ಟಿವ್ ಅಂಡ್ ರನ್ನಿಂಗ್. ನಾವು ಈಗ ಫೈನ್, ಇದೆಲ್ಲ ಆಯಿತು. ನಾನು ಹೇಳ್ತೀನಿ ಸುಡೋ ಯೂಸರ್ ಮಾಡ್. ನಾನು ಯೂಸರ್ ಮಾಡಲ್ಲಿ ಹೇಳ್ತಾ ಇದ್ದೀನಿ ಡಾಕರ್ನ -ag ಅಡಿಷನಲ್ ಗ್ರೂಪ್ಗೆ. ಸೊ ವಾಟ್ ವಿ ಕ್ಯಾನ್ ಡೂ ಅಂದರೆ, ಓಕೆ ನೋಡಿ, ಸೊ -ag ಡಾಕರ್ ಉಬಂಟು ಗ್ರೂಪ್ನ, ಐ ಮೀನ್ ಡಾಕರ್ಗೆ ಉಬಂಟುನ ಆ್ಯಡ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಡಾಕರ್ಗೆ ಜೆಂಕಿನ್ಸ್ನ ಆ್ಯಡ್ ಮಾಡ್ತೀನಿ. ಹೇಗೆ ಫಿಗರ್ ಔಟ್ ಮಾಡ್ತೀರಾ, cat/etc ಗ್ರೂಪ್ನ ಕಾಲ್ ಮಾಡಿ. ನೋಡಿ ಇಲ್ಲಿ ಡಾಕರ್ ನೋಡಿದಾಗ ಡಾಕರ್, ಉಬಂಟು ಮತ್ತೆ ಜೆಂಕಿನ್ಸ್ ಎರಡನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ನನಗೆ systemctl ಸ್ಟಾರ್ಟ್ ಅಲ್ಲ, ರೀಸ್ಟಾರ್ಟ್ ಮಾಡೋಣ. ರೀಸ್ಟಾರ್ಟ್ ಡಾಕರ್, ಆಮೇಲಿಂದ ರೀಸ್ಟಾರ್ಟ್ ಜೆಂಕಿನ್ಸ್. ಓಕೆ, ರೀಸ್ಟಾರ್ಟ್ ಜೆಂಕಿನ್ಸ್. ಓಕೆ, ಇವೆರಡು ಕೂಡ ಮಾಡಿದ್ದೀನಿ. ಓಕೆ, ರೀಸ್ಟಾರ್ಟ್ ಆಯಿತು. ಜಸ್ಟ್ ಒಮ್ಮೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಆಕ್ಟಿವ್ ಅಂಡ್ ರನ್ನಿಂಗ್. ನನಗೆ ಏನಂದ್ರೆ ಈಗ ಜೆಂಕಿನ್ಸ್ UI ಓಪನ್ ಮಾಡೋಣ. ಜೆಂಕಿನ್ಸ್ ಯಾವುದು ಡಿಫಾಲ್ಟ್ ಪೋರ್ಟ್ ಆಫ್ ಜೆಂಕಿನ್ಸ್ ಏನು, 8080 ಅಲ್ವಾ. ಸೊ ಸೈನ್ ಇನ್ ಕೇಳ್ತಾರೆ. ಜಸ್ಟ್ ಗಿವ್ ಮಿ ಎ ಸೆಕೆಂಡ್, ಲೆಟ್ ಮೀ ಡೂ ಸೈನ್ ಇನ್. ಓಕೆ, ಅಗೇನ್ ನಾನು ಲಾಗಿನ್ ಆಗಿದ್ದೀನಿ. ಸೊ ಪಬ್ಲಿಕ್ IP. ಸೊ ಇದನ್ನ ಕಾಲನ್ 8080 ಅಂತ ಹಾಕಿದ್ರೆ ನನಗೆ ಜೆಂಕಿನ್ಸ್ UI ಓಪನ್ ಆಗುತ್ತೆ. ಯಾಕೆಂದ್ರೆ ನನ್ನ ಸರ್ವರಲ್ಲಿ ನಾನು ಜೆಂಕಿನ್ಸ್ನ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಇವಾಗ ಇದರ ಪಾಸ್ವರ್ಡ್ ಬೇಕು. ಇದನ್ನ ಕ್ಯಾಟ್ ಮಾಡಿ ನಿಮಗೆ ಆ ಪಾಸ್ವರ್ಡ್ ಸಿಗುತ್ತೆ. ಸೊ ಗೋ ಬ್ಯಾಕ್ ಟು ಯುವರ್ ಸರ್ವರ್. ಇಲ್ಲಿ ಕ್ಯಾಟ್ ಆಫ್ ಪಾಸ್ವರ್ಡ್, ದಿಸ್ ಇಸ್ ಯುವರ್ ಪಾಸ್ವರ್ಡ್. ಕಾಪಿ ಮಾಡ್ಕೊಳ್ಳಿ, ಜೆಂಕಿನ್ಸ್ಗೆ ಹೇಳಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ. ಸೊ ಇನ್ಸ್ಟಾಲ್
ಅದಾದ್ಮೇಲೆ ಸಜೆಸ್ಟೆಡ್ ಪ್ಲಗಿನ್ಸ್ ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಓಕೆ, ಇಟ್ ವಿಲ್ ಟೇಕ್ ಲೈಕ್ 1 or 2 minutes. ಸೊ ಇಲ್ಲೆಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗಿ, ಸೊ ದಟ್ ಬೋರ್ ಆಗೋದಿಲ್ಲ. ಓಕೆ, ಸೊ ಓಪನ್ ಆಯಿತು. ನನಗೆ ಇಲ್ಲಿ ಸ್ಕಿಪ್ ಆಸ್ ಅಡ್ಮಿನ್ ಅಂತ ಕೊಡ್ತೀನಿ, ಅಡ್ಮಿನ್ ಆಗಿ ಇರಲಿ, ಫೈನ್. ಸೇವ್ ಅಂಡ್ ಫಿನಿಶ್. ಸೊ ಸ್ಟಾರ್ಟ್ ಯೂಸಿಂಗ್ ಜೆಂಕಿನ್ಸ್. ನಾವೇನು ಮಾಡೋಣ, ಜಸ್ಟ್ ಒಂದೇ ಒಂದು ಟೆಸ್ಟ್ ಮಾಡೋಣ ಜೆಂಕಿನ್ಸ್ UI ಅಲ್ಲಿ. ಸೊ ನ್ಯೂ ಐಟಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನ್ನ ಜಾಬ್ 1 ಅಂತ ಹೇಳ್ತೀನಿ, ಫ್ರೀ ಸ್ಟೈಲ್. ಓಕೆ ಮಾಡಿ ಆಯ್ತಾ. ಇಲ್ಲಿಗೆ ಹೋದ್ರೆ ಸ್ಕ್ರಾಲ್ ಮಾಡೋದು ಕೆಳಗಡೆ. ಓಕೆ, ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಬಿಲ್ಡ್ ಸ್ಟೆಪ್ಸ್ ಇದೆಯಲ್ಲ, ಎಕ್ಸಿಕ್ಯೂಟ್ ಶೆಲ್ ಯೂಸ್ ಮಾಡಿ. ಸೊ ಅಲ್ಲಿ ಇದನ್ನ ಬಿನ್ ಬ್ಯಾಶ್ ಅಂತ ಹಾಕಿ ಇಲ್ಲಿ ಎಕೋ. ಸೊ ದಿಸ್ ಈಸ್ ಅವರ್ ಫಸ್ಟ್ ಪ್ರಾಜೆಕ್ಟ್, ಓಕೆ ಅಂತ ಹಾಕ್ತೀವಿ ನಾವು. ಎಸ್ಕೇಪ್, ಸೇವ್ ಮಾಡಿ. ಅದಾದ್ಮೇಲೆ ಬಿಲ್ಡ್ ನೋ ಕೊಡಿ, ಸಕ್ಸಸ್ಫುಲ್ ಆಗುತ್ತಾ ಇಲ್ವೋ ಚೆಕ್ ಮಾಡೋಣ ಆಯ್ತಾ. ಸೊ ನಾವು ಸೊ ಸಕ್ಸಸ್ಫುಲ್ ಆಯಿತು. ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಸೋಲ್ ಔಟ್ಪುಟ್ಟಿಗೆ ಹೋದರೆ ನೋಡಿ, ಕನ್ಸೋಲ್ ಔಟ್ಪುಟ್ಟಲ್ಲಿ ಓಕೆ ಫಸ್ಟ್ ಪ್ರಾಜೆಕ್ಟ್ ಬಿಲ್ಡ್ ಸಕ್ಸಸ್ಫುಲ್ ಆಯಿತು. ಇವಾಗ ವಿ ನೀಡ್ ಟು ರೈಟ್ ಅ ಡಾಕರ್ ಫೈಲ್. ಜೆಂಕಿನ್ಸ್ ಫೈಲ್ ಹೇಗೆ ಬರೆಯೋದು? ಸೇವ್ ಇಟ್. ನಾನಿಲ್ಲಿ ಓಕೆ ಇವೆಲ್ಲ ಬೇಡ. ಇವಾಗ ಕ್ಲಿಕ್ ಆನ್ ದಿಸ್ ಜೆಂಕಿನ್ಸ್ ಫೈಲ್. ಈಗ ಶುರು ಮಾಡ್ತಾ ಇದ್ದೇನೆ ನೋಡಿ. ನಾರ್ಮಲ್ ಹೆಂಗೆ ಶುರು ಮಾಡ್ತೀವಿ? ಪೈಪ್ಲೈನಿಂದ ಶುರು ಮಾಡ್ತೀವಿ, ಕರೆಕ್ಟಾ? ಸೊ ಪೈಪ್ಲೈನ್ ಶುರು ಆದಮೇಲೆ ನಾ ಹೇಳ್ತೀನಿ ಇದರಲ್ಲಿ ಏಜೆಂಟ್ ಎನಿ ಅಂತ ಹಾಕ್ತೀನಿ. ಯಾಕೆ ಏಜೆಂಟ್ ಎನಿ ಅಂತ ಹಾಕ್ತೀನಿ? ಬಿಕಾಸ್ ಯಾವ ಎನ್ವೈರನ್ಮೆಂಟ್ ಮೇಲೆ ಡಿಪ್ಲಾಯ್ ಮಾಡ್ಬೇಕಂದ್ರೆ, ಯಾವ ಸ್ಲೇವ್ ಮೇಲೆ ಡಿಪ್ಲಾಯ್ ಮಾಡಬೇಕು ಅನ್ನೋದಕ್ಕೆ ಈ ಏಜೆಂಟ್ ಎನಿ ಅಂತ ಹೇಳೋದು. ಈಗ ಏಜೆಂಟ್ ಎನಿ ಅಂತ ಹಾಕಿದಾಗ ಯು ನೋ ನೀಡ್ ಟು ವರಿ, ಬಿಕಾಸ್ ಯಾವುದು ಅವೈಲಬಲ್ ಇರುತ್ತೋ ಅದ್ರ ಮೇಲೆ ಹೋಗಿ ಡಿಪ್ಲಾಯ್ ಆಗುತ್ತೆ. ಅದಾದ್ಮೇಲೆ ನಾನು ಓಕೆ ಇದೆಲ್ಲ ತುಂಬ ಬರ್ತಾ ಇದೆ. ಈಗ ಫಸ್ಟ್ ಥಿಂಗ್ ಸ್ಟೇಜಸ್ ಅಲ್ಲಿ ನಾ ಹೇಳ್ತೀನಿ. ಮೊದಲನೇ ಸ್ಟೇಜ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಗಿಟ್ ಚೆಕ್ಔಟ್ ಸ್ಟೇಜ್ ಆಯ್ತಾ. ಗಿಟ್ ಚೆಕ್ಔಟ್ ಆಗ್ಲಿಕ್ಕೆ ನಾವು ಇಲ್ಲಿ ಹೇಳ್ತೀನಿ ನನ್ನ ಗಿಟ್ ಬ್ರಾಂಚ್. ಓಕೆ, ಗಿಟ್ URL ಬಂದ್ಬಿಟ್ಟು ಇದು ನಾನು ಯಾವ್ದನ್ನ ಡಿಪ್ಲಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಇದು IT ಕನ್ನಡಿಗರು ಚಾಟ್ ಬಾಟ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ, ಗೋ ಬ್ಯಾಕ್ ಇಲ್ಲಿಗೆ ಆಯ್ತಾ. ಅದಾದ್ಮೇಲೆ ಬ್ರಾಂಚ್ ಬೇಕು ನನಗೆ. ಯಾವ ಬ್ರಾಂಚ್ ಅಂತ ಹೇಳಿದ್ರೆ ಮೈನ್ ಬ್ರಾಂಚ್ ಅಲ್ಲಿ ನಾನು ಕೋಡ್ ಇರೋದು, ಮೈನ್ ಬ್ರಾಂಚ್ ಅಂತ ಹಾಕ್ತಿದ್ದೀನಿ ಆಯ್ತಾ. ಇದು ಮೊದಲನೇ ಸ್ಟೇಜ್ ಆಯ್ತು. ಸೆಕೆಂಡ್ ಓಕೆ, ಅದಕ್ಕೂ ಮುಂಚೆ ಇಲ್ಲಿ ಸ್ಟೆಪ್ಸ್ ಆಗ್ಬೇಕು, ಇಲ್ಲ ಅಂತಂದ್ರೆ ವರ್ಕ್ ಆಗಲ್ಲ. ಸೊ ಸ್ಟೆಪ್ ಒಳಗಡೆ ಕಾಪಿ ಪೇಸ್ಟ್ ದಿಸ್ ಆಯ್ತಾ. ಹೀಗಿದೆ ನಾ. ಸೊ ಚೆಕ್ಔಟ್ ಆಯ್ತು ನನಗೆ. ಚೆಕ್ಔಟ್ ಆದ್ಮೇಲೆ ನಾ ಏನ್ ಮಾಡಬೇಕು? ಇವಾಗ ಇಮ್ಯಾಜಿನ್ ನನ್ಗೊಂದು ಹೇಳಿ, ನೀವು ಚೆಕ್ಔಟ್ ಮಾಡಿದ್ನಲ್ಲ, ಇಲ್ಲಿ ಏನ್ ಮಾಡಿದೆ? ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟು ನಾನು ಕ್ಲೋನ್ ಮಾಡ್ಕೊಂಡೆ. ಇಲ್ಲಿಗೆ ಕ್ಲೋನ್ ಮಾಡ್ಕೊಂಡ್ಬಿಟ್ಟು ನಾ ಏನ್ ಕಮಾಂಡ್ ಹಾಕ್ದೆ? ಬಿಲ್ಡ್ ಮಾಡಿದೆ, ಕರೆಕ್ಟಾ? ಓಕೆ, ಇಲ್ಲ ಏನ್ ಮಾಡಿದೆ? ಬಿಲ್ಡ್ ಮಾಡಿದೆ. ಹೇಗ್ ಬಿಲ್ಡ್ ಮಾಡಿದೆ? ಈ ತರ ಡಾಕರ್ ಬಿಲ್ಡ್ ಅಂತೆಲ್ಲ ಮಾಡಿದೆ. ಅಂದ್ರೆ ಸೊ ವಾಟ್ ಇಸ್ ರಿಸಲ್ಟ್ ಕಮಾಂಡ್. ಓಕೆ, ಈ ಕಮಾಂಡ್ ನ ಬಿಲ್ಡ್ ಮಾಡಿದೆ. ನಾನೀಗ ಏನ್ ಮಾಡ್ತೀನಿ? ಇದೇ ಕಮಾಂಡ್ ನ ಕಾಪಿ ಮಾಡ್ಕೊಳ್ತೀನಿ ನಾನು. ಓಕೆ, ಇಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಗಿಟ್ ಚೆಕ್ಔಟ್ ಬದಲಿಗೆ ಬಿಲ್ಡಿಂಗ್ ಸ್ಟೇಜ್ ಅಂತ ಹಾಕ್ತೀನಿ. ಓಕೆ, ಬಿಲ್ಡಿಂಗ್ ಸ್ಟೇಜ್ ಅಂತ. ಈ ಬಿಲ್ಡಿಂಗ್ ಸ್ಟೇಜ್ ಅಲ್ಲಿ ನನ್ನ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ನಾನು SH ಅಲ್ಲಿ ಯೂಸ್ ಮಾಡಿ ಈ ತರ ಹಿಯರ್ ಡಾಕ್ ಹಾಕೊಂಡು ಇಲ್ಲಿ ನಾ ಹೇಳ್ತೀನಿ. ಓಕೆ, ಇಲ್ಲಿ ನಾ ಹೇಳ್ತೀನಿ ಈ ಕಮಾಂಡ್ ನ ಹಾಕ್ತೀನಿ, ಡಾಕರ್ ಬಿಲ್ಡ್ IT ಕನ್ನಡಿಗರು ಚಾಟ್ ಬಾಟ್ 1 ಅಂತ. ಎವ್ರಿ ಟೈಮ್ ನಾನು ಬಿಲ್ಡ್ ಮಾಡ್ಬೇಕಾದ್ರೆ ನಾನು ಟ್ಯಾಗ್ ನ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ಇನ್ ಆರ್ಡರ್ ಟು ಫೆಚ್ ದಿಸ್ ಟ್ಯಾಗ್ ಆಟೋಮೆಟಿಕ್, ನಾ ಏನ್ ಮಾಡ್ತೀನಿ? ಇಲ್ಲಿ ಒಂದು ಎನ್ವೈರನ್ಮೆಂಟ್ ವೇರಿಯಬಲ್ ನ ಬರೀತೀನಿ. ಏನಂತ ಅಂದ್ರೆ, ಒಂದು ಎನ್ವೈರನ್ಮೆಂಟ್ಸ್ ಅಲ್ಲಿ ಇಲ್ಲಿ ಹೋಗಿ ಹೇಳ್ತೀನಿ ಇಮೇಜ್ ನೇಮ್ ಅಂತ ಹಾಕ್ಬಿಟ್ಟು
ಇಲ್ಲಿ ನಾ ಹೇಳ್ತೀನಿ. ಸೊ ಈ ತರ ಹಾಕೋಣ, IT ಕನ್ನಡಿಗರು. ಇಲ್ಲಿ ನಾ ಹೇಳ್ತೀನಿ $git commit ಅಂತ. ಓಕೆ, $git _commit ಅಂತ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಗಿಟ್ ನ ಯಾವ ಕಮಿಟ್ ಇರುತ್ತೆ, ಈ ಕಮಿಟ್ ID ಏನಿರುತ್ತೆ, ಈ ID ಇಲ್ಲಿ ರೀಪ್ಲೇಸ್ ಆಗುತ್ತೆ. ಆಯ್ತಾ? ಈ ಇಮೇಜ್ ನೇಮ್ ನ ನಾನು build-t ಇಲ್ಲಿ $image name ಅಂತ ಕಾಲ್ ಮಾಡ್ತಾ ಇದ್ದೀನಿ. ಆಯ್ತಾ? ನಾನು ಯಾಕೆಂದ್ರೆ ಲೈಕ್ ಒಂದು ಪ್ರಾಪರ್ ಪ್ರೊಡಕ್ಷನೈಸ್ಡ್ ಸ್ಟ್ರಕ್ಚರ್ಡ್ ವೇ ಅಲ್ಲಿ ನಾನು ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೇವ್ ಮಾಡಿ ಈ ಇಶ್ಯೂಸ್ ಬಂದಾಗ ನಾವು ನೋಡೋಣ. ಈಗ ಈ ಗಿಟ್ ಕಮಿಟ್ ಹೆಂಗ್ ಬರುತ್ತೆ ಅಂತ ತೋರಿಸ್ಲಿಕ್ಕೆ ನಾನೊಂದು ಕಮಾಂಡ್ ಹಾಕ್ತೀನಿ ಇಲ್ಲಿ, ಪ್ರಿಂಟ್ env ಅಂತ. ಸೊ ಈ ಎನ್ವೈರನ್ಮೆಂಟ್ ವೇರಿಯೇಬಲ್ ಅಲ್ಲಿ ನನಗೆ ಐ ಶುಡ್ ಪ್ರಿಂಟ್ ಆಲ್ ದ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಏನೇನು ಪ್ರಿಂಟ್ ಆಗ್ತಿದೆ ಅಂತ. ಅದರಿಂದ ಈ ಗಿಟ್ ಕಮಿಟ್ ಫೆಚ್ ಆಗುತ್ತೆ. ಈಗ ಈ ಇಮೇಜ್ ನೇಮ್ ಇಲ್ಲಿಂದ ಕಾಲ್ ಆಗತ್ತೆ. ಆಯ್ತಾ? ಸೇವ್ ಇಟ್. ಅದಾದ್ಮೇಲೆ ನಾನು ಏನ್ ಮಾಡಿದೆ, ಅದಾದ್ಮೇಲೆ ನಾನು ಟೆಸ್ಟ್ ಮಾಡಬೇಕಿತ್ತು. ಅದಕ್ಕೆ ಏನ್ ಮಾಡಿದೆ, ಇದನ್ನ ಟೆಸ್ಟಿಂಗ್ ಸ್ಟೇಜ್ ಅಂತ ಹಾಕ್ತೀನಿ. ಇಲ್ಲಿ ಕಂಟೈನರ್ ರನ್ ಮಾಡಬೇಕಾದ್ರೆ ಏನ್ ಕಮಾಂಡ್ ಯೂಸ್ ಮಾಡಿದ್ದು ನಾನು, ಇಲ್ಲಿ ಈಗ ಬರೀತೀನಿ docker run -it -d ನೇಮ್ ಹೇಳ್ತಾ ಇದೀನಿ. ಸೊ ನೇಮ್ ಬಂದ್ಬಿಟ್ಟು IT ಕನ್ನಡಿಗರು ಚಾಟ್ ಬಾಟ್ ಅಂತ ಹೇಳ್ತೀನಿ. ಅದಾದ್ಮೇಲೆ ಓಕೆ, ಇಲ್ಲಿ -p ಹಾಕಿ ನಾನು 9000 ಮೇಲೆ ಎಕ್ಸ್ಪೋಸ್ 9001 ಮೇಲೆ ಮಾಡೋಣ. ಆಮೇಲೆ 8501 ಇಲ್ಲಿ ನನಗೆ ಈ $image ನ ಕಾಲ್ ಮಾಡ್ತೀನಿ. ಯಾಕೆಂದ್ರೆ ಆ ಇಮೇಜ್ಗೆ ಅಲ್ವಾ ಬಿಲ್ಡ್ ಮಾಡ್ಬೇಕಾಗಿರೋದು ನಾವು. ಓಕೆ, $image. ನಾ ಎಸ್ಕೇಪ್, ಸೇವ್ ಇಟ್. ಸೊ ನಾನೀಗ 3 ಸ್ಟೇಜ್ ಬಿಲ್ಡ್ ಮಾಡಿದ್ದೀನಿ. ಏನಂತ, ಒಂದು ಗಿಟ್ ಚೆಕ್ಔಟ್ ಮಾಡುತ್ತೆ, ಡಾಕರ್ ಬಿಲ್ಡ್ ಮಾಡುತ್ತೆ, ಡಾಕರ್ ಕಂಟೈನರ್ನ ಎಕ್ಸ್ಪೋಸ್ ಮಾಡುತ್ತೆ. ಸೇವ್ ಇಟ್. ಇವಾಗ ನಾವೇನ್ ಮಾಡ್ತೀವಿ, ಓಕೆ, ಐ ಗೋ ಇದನ್ನ ಪುಷ್ ಮಾಡ್ಬೇಕಲ್ಲ, ಗಿಟ್ ಆಡ್ ಗಿಟ್ ಕಮಿಟ್ -m ಇಲ್ಲಿ. ಸೊ ಹೇಳ್ತೀನಿ ಕ್ರಿಯೇಟೆಡ್ ದಿ ಜೆಂಕಿನ್ಸ್ ಫೈಲ್ ಅಂತ. ಆಮೇಲೆ ಗಿಟ್ ಪುಷ್ ಅಂತ ಮಾಡ್ತೀನಿ. ಸೊ ಜೆಂಕಿನ್ಸ್ ಫೈಲ್ ಬಂತು. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಸೊ ದಟ್ ನಿಮ್ಗೊಂದು ಕ್ಲಾರಿಟಿ ಬರಲಿ ಅಂತ. ಸೊ ಜೆಂಕಿನ್ಸ್ ಫೈಲ್ ಇಲ್ಲಿದೆ ನನ್ನ ಹತ್ರ. ಆಯ್ತಾ? ದಿಸ್ ಇಸ್ ಮೈ ಜೆಂಕಿನ್ಸ್ ಫೈಲ್ ಕೋಡ್. ನಾವು ಗೋ ಬ್ಯಾಕ್, ನ್ಯೂ ಐಟಮ್, ಇದನ್ನ ಸೊ ಕಂಟಿನ್ಯೂಸ್ ಇಂಟಗ್ರೇಷನ್ ಪ್ರಾಜೆಕ್ಟ್ ಅಂತ ಹಾಕ್ತಾ ಇದ್ದೀನಿ ನಾವು. ಆಯ್ತಾ? ನಾವು ಇಲ್ಲಿ ಪೈಪ್ಲೈನ್ ನ ಚೂಸ್ ಮಾಡಿ ಓಕೆ ಅಂತ ಕೊಡಿ. ಡಿಸ್ಕ್ರಿಪ್ಷನ್ ಹೇಳ್ತಾನೆ. ಸೊ ದಿಸ್ ಈಸ್ ಕಂಟಿನ್ಯೂಸ್ ಅಥವಾ CI ಪ್ರಾಜೆಕ್ಟ್ ಅಂತ ಹಾಕ್ತಾ ಇದ್ದೀನಿ. CI ಪ್ರಾಜೆಕ್ಟ್. ಸೊ ಹಿಯರ್ ಐ ಆಮ್ ಡಿಪ್ಲಾಯಿಂಗ್ ದಿ GenAI ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀನಿ. ಈ GenAI ಅಪ್ಲಿಕೇಶನ್ ಹೇಗೆ ಬಿಲ್ಡ್ ಮಾಡಿದೆ ಎಲ್ಲಾನು ನಿಮ್ಗೆ ತೋರಿಸಿದ್ದೀನಿ. ಅಂಡ್ ಅದಾದ್ಮೇಲೆ ನಾನು ಇಲ್ಲಿ ಗಿಟ್ ಅಂದ್ರೆ ವೆಬ್ ಬುಕ್ಸ್ ನ ಕೂಡ ಎನೇಬಲ್ ಮಾಡ್ಕೋಬಹುದು, ಇಲ್ಲ PolSCM ನಾದ್ರೂ ಎನೇಬಲ್ ಮಾಡ್ಕೊಳ್ಳಿ, ಇಟ್ಸ್ ಯುವರ್ ವಿಶ್. ಅದಾದ್ಮೇಲೆ ಪೈಪ್ಲೈನ್ ಸ್ಕ್ರಿಪ್ಟ್ ಫ್ರಮ್ SCM ಒಂದು ಗಿಟ್ ಬರುತ್ತೆ. ಅಂಡ್ ಅದಾದ್ಮೇಲೆ ರೆಪಾಸಿಟರಿ URL. ರೆಪಾಸಿಟರಿ URL ಏನು, ದಿಸ್ ಇಸ್ ಮೈ ರೆಪಾಸಿಟರಿ URL. ಕರೆಕ್ಟಾ? ಸೊ ದಿಸ್ ಇಸ್ ಮೈ ರೆಪಾಸಿಟರಿ URL. ನಾವು ಆಡ್ ಇಟ್. ನಾವು ಕ್ರೆಡೆನ್ಷಿಯಲ್ ಬೇಕಾಗಿಲ್ಲ, ಮಾಸ್ಟರ್ ಏನಿದೆ ಇದನ್ನ ಮೇನ್ ಅಂತ ಮಾಡಿ, ಜೆಂಕಿನ್ಸ್ ಫೈಲ್ ಪಾತ್ ಬಂದ್ಬಿಟ್ಟು ಇಲ್ಲಿ ಏನ್ ಕೊಟ್ಟಿದ್ದೀನಿ ನಾನು ಜೆಂಕಿನ್ಸ್ ಫೈಲ್ ಅದನ್ನೇ ಕೊಡಿ. ಓಕೆ, ಇದೇ ಪಾತ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಜೆಂಕಿನ್ಸ್ ಫೈಲ್ ಅಂತ. ಆಮೇಲೆ ಸೇವ್ ಮಾಡ್ತಾ ಇದ್ದೀವಿ. ಸೊ ಸೇವ್ ಮಾಡಿ, ಇಫ್ ಐ ಸೆಟ್ ಬಿಲ್ಡ್, ನಾವು ಈಗ ನನ್ನ ಅಪ್ಲಿಕೇಶನ್ ಬಿಲ್ಡ್ ಆಗಬೇಕು. ಇಲ್ಲಿ ಸ್ಟೇಜ್ ವ್ಯೂ ಬರ್ತಿಲ್ಲ ಅಲ್ಲ, ಅದಕ್ಕೆ ನಾ ಏನ್ ಮಾಡ್ತೀನಿ, ಐ ಗೋ ಟು ಜೆಂಕಿನ್ಸ್. ನಾವು ಇಲ್ಲಿ ಪ್ಲಗಿನ್ಸ್ ಅಲ್ಲಿ ಅವೈಲಬಲ್ ಪ್ಲಗಿನ್ಸ್, ಇದನ್ನ ಜೆಂಕಿನ್ಸ್ ಪೈಪ್ಲೈನ್ ಸ್ಟೇಜ್ ವ್ಯೂ ಅಂತ ಹಾಕೊಂತೀನಿ. ಸೊ ಇನ್ಸ್ಟಾಲ್.
ಆಯ್ತಾ, ಡನ್. ಈಗ ಗೋ ಬ್ಯಾಕ್, ಇಲ್ಲಿ ನೋಡೋಣ ಏನೇನ್ ಬಿಲ್ಡ್ ಆಗ್ತಿದೆ ಅಂತ. ನಾವು ಬಂತಲ್ಲ ಬಿಲ್ಡಿಂಗ್ ಸ್ಟೇಜ್ ಇದೆಯಲ್ಲ, ಬಿಲ್ಡಿಂಗ್ ಸ್ಟೇಜ್ ಮೇಲೆ ಲಾಕ್ಸ್ ಕ್ಲಿಕ್ ಮಾಡಿದ್ರೆ ಓಕೆ, ಪ್ರಿಂಟ್ ಏನು ಸರಿಯಾಗಿ ಪ್ರಿಂಟ್ ಆಗ್ತಾ ಇಲ್ಲ. ಓಕೆ, ನಾನು ನಿಮ್ಗೆ ಇನ್ನೂ ಒಂದು ಪ್ಲಗ್ ಇನ್ ತೋರಿಸ್ತೀನಿ. ಏನಪ್ಪಾ ಅಂದ್ರೆ ಬ್ಲೂ ಓಷನ್ ಅಂತ. ಪ್ಲಗಿನ್ಸಿಗೆ ಹೋಗಿ ಅವೈಲಬಲ್ ಪ್ಲಗಿನ್, ಇಲ್ಲಿ ಬ್ಲೂ ಓಷನ್ ಅಂತ ಹಾಕೊಳ್ಳಿ, ಸೊ ದಟ್ ಯು ಐ ಸ್ವಲ್ಪ ಚೆನ್ನಾಗಿದೆ ನೋಡಕ್ಕೆ. ಸೊ ಬ್ಲೂ ಓಷನ್, ಇದು ಬ್ಲೂ ಓಷನ್ ಅಂತಿದೆಲ್ಲ, ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಓಕೆ, ಸಕ್ಸಸ್. ಓಕೆ, ಡನ್. ಓಕೆ, ಆಗ್ತದೆ. ಇನ್ನೊಂದು ಫ್ಯೂ ಸ್ಟೆಪ್ಸ್ ಇದೆ ಅಷ್ಟೇ. ಸೊ ಇನ್ಸ್ಟಾಲಿಂಗ್ ಟು ಡ್ಯಾಶ್ಬೋರ್ಡ್. ಓಕೆ, ಡನ್. ನಾನೀಗ ಮತ್ತೆ ಟಾಪ್ ಪೇಜ್ಗೆ ಹೋಗಿ ನೋಡಿ, ಪ್ರಾಜೆಕ್ಟ್ ಇಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆ ಆಯ್ತಾ. ಬಟ್ ನಾನು ಬ್ಲೂ ಓಷನ್ ಅಲ್ಲಿ ಕೂಡ ತೋರಿಸ್ತೀನಿ ಹೇಗೆ ಲಾಕ್ಸ್ ನ ಚೆನ್ನಾಗಿ ನೋಡ್ಬೋದು ಇಲ್ಲಿ ಅಂತ. ಗೋ ಬ್ಯಾಕ್. ಈಗ ಇಲ್ಲಿ ನೋಡಿ, ದಿಸ್ ಇಸ್ ಮೈ ಅವರ್ ಪ್ರಾಜೆಕ್ಟ್ ಅಲ್ಲ, ಕ್ಲಿಕ್ ಮಾಡಿ. ಇದ್ರ ಮೇಲೆ ಬಿಲ್ಡಿಂಗ್ ಸ್ಟೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ಕಮಾಂಡ್. ಒಂದು ಪ್ರಿಂಟ್ ಎನ್ ವಿ ಎಕ್ಸಿಕ್ಯೂಟ್ ಆಗಬೇಕು. ಪ್ರಿಂಟ್ ಎನ್ ವಿ ಅಲ್ಲಿ ಇಫ್ ಯು ಸಿ ದ ಗಿಟ್ ಕಮಿಟ್ ಅಲ್ವಾ ಇಲ್ಲಿ, ಸೊ ಇಲ್ಲಿ ಕಮಿಟ್, ಇಲ್ಲಿ ನೋಡಿ, ಈ ಕಮಿಟ್ ಐ ಡಿ ನಾನು ಬಿಲ್ಡ್ ಮಾಡ್ಬೇಕಾದ್ರೆ, ಡಾಕರ್ ಇಮೇಜ್ ಬಿಲ್ಡ್ ಮಾಡ್ಬೇಕಾದ್ರೆ ಈ ರೀತಿ ರೀಪ್ಲೇಸ್ ಆಗತ್ತೆ. ಸೊ ದಟ್ ಯು ನೋ ನೀಡ್ ಟು ವರಿ ಆನ್ ಟ್ಯಾಗ್ಸ್ ಗಳು ಕೊಡ್ಬೇಕಾದ್ರೆ ಅವಶ್ಯಕತೆ ಇರ, ಲೈಕ್ ಓಕೆ ಅಂತ ಹೇಳ್ಬೋದು. ಸೊ ಇದು ಮ್ಯಾನ್ಯುಯಲ್ ಆಗಿ ಬಿಲ್ಡ್ ಮಾಡಿದೆ. ಈ ಮ್ಯಾನ್ಯುಯಲ್ ಆಗಿ ಬಿಲ್ಡ್ ಮಾಡಿದ ನಂತರ ಓಕೆ, ಇದೆಲ್ಲ ವರ್ಕ್ ಆಯ್ತು ಆಯ್ತಾ. ಅಂಡ್ ಆಲ್ಸೋ ನನ್ನ ಟೆಸ್ಟಿಂಗ್ ಸ್ಟೇಜ್ ಅಲ್ಲಿ ಕಂಟೈನರ್ ಎಕ್ಸ್ಪೋಸ್ ಆಯ್ತಾ. ಎಸ್, ಕಂಟೈನರ್ ಕೂಡ ಎಕ್ಸ್ಪೋಸ್ ಆಯ್ತು. ಇವಾಗ ನಾನು ಏನ್ ಮಾಡಬೇಕು, ಈ ಅಪ್ಲಿಕೇಶನ್ ನ 9001 ಮೇಲೆ ಹೋಸ್ಟ್ ಮಾಡಬೇಕು. 9001. ಓಕೆ, ಅಪ್ಲಿಕೇಶನ್ ವರ್ಕ್ ಆಗ್ತಿದೆ, ಓಪನ್ ಆಗ್ತಿದೆ, ಕರೆಕ್ಟಾ. ಓಕೆ, ವರ್ಕ್ ಆಗ್ತಿದೆ. ಸೊ ನಾವು ವಯಾ ಜೆಂಕಿನ್ಸ್ ಈಗ ನಾನು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದು. ಇವಾಗ ನಾವು ಆಟೋಮೇಟ್ ಮಾಡ್ಬೇಕು ಇನ್ನು. ಯಾಕೆ ಅಂದ್ರೆ ಇಲ್ಲಿ ಬಂದು ನಾನು ಬಿಲ್ಡ್ ನೌ ಅಂತ ಮಾಡಿದ್ಮೇಲೆ ಬಿಲ್ಡ್ ನೌ ಆಗಿದಲ್ವಾ ನಾವು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ಐ ಡಿ ಇದೆಲ್ಲ, ಯು ಆರ್ ಎಲ್ ಇದೆಲ್ಲ, ಇದನ್ನ ಕಾಪಿ ಮಾಡ್ಕೊಳ್ಳಿ. ನನ್ನ ರೆಪೋ, ಈಗ ನಾನು ಏನ್ ಕ್ರಿಯೇಟ್ ಮಾಡಿದೆ ನನ್ನ ಪ್ರಾಜೆಕ್ಟ್ ರೆಪೋ, ಈ ಪ್ರಾಜೆಕ್ಟ್ ರೆಪೋದಲ್ಲಿ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಿಗೆ ಹೋದ್ರೆ ಇಲ್ಲಿ ವೆಬ್ ಬುಕ್ಸ್ ಅಂತ ಒಂದು ಆಪ್ಷನ್ ಇದೆ. ವೆಬ್ ಬುಕ್ಸ್ ನ ಚೂಸ್ ಮಾಡಿ, ಆಡ್ ವೆಬ್ ಬುಕ್ಸ್. ಇಲ್ಲಿ 1 ನಿಮಿಷ ವೆರಿಫೈ. ಓಕೆ, ಈ ರೀತಿ ಬರುತ್ತೆ. ಇವಾಗ ಆ ಪೇಲೋಡ್ ಯು ಆರ್ ಎಲ್ ಹಾಕಿ ಇಲ್ಲಿ ಗಿಟಬ್ -ವೆಬ್ ಹುಕ್ ಅಂತ ಆಡ್ ಮಾಡಿ ಅಷ್ಟೇ. ಗಿಟಬ್ -ವೆಬ್ ಬುಕ್ ಅಂತ ಆಡ್ ಮಾಡಿ, ಸೆಂಡ್ ಮಿ ಎವ್ರಿಥಿಂಗ್, ಆಡ್ ವೆಬ್ ಬುಕ್. ಆಡ್ ವೆಬ್ ಬುಕ್ ಆದ್ಮೇಲೆ ರಿಫ್ರೆಶ್ ಮಾಡಿ, ಇಲ್ಲಿ ಟಿಕ್ ಮಾರ್ಕ್ ಬರಬೇಕು. ಟಿಕ್ ಮಾರ್ಕ್ ಬಂದಿದೆ ಅಂದ್ರೆ ಈ ಗಿಟಬ್ ಈ ಜೆಂಕಿನ್ಸ್ ಜೊತೆ ಕನೆಕ್ಟ್ ಆಗಿದೆ ಅಂತ ಆಯ್ತಾ. ಸೊ ಇದಾಯ್ತು. ಇವಾಗ ನಾನು ಏನ್ ಮಾಡ್ತೀನಿ, ಇಫ್ ಐ ಸೇ ಗೋ ಹಿಯರ್, ನಾನು ಡೈರೆಕ್ಟ್ ಆಗಿ ನಾನು ರೆಪೋಗೆ ಟ್ಯಾಗ್ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ನಾನು ಇಮೇಜ್ ನೇಮ್ ಅಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿ ಮನೋಜ್ ಕೃಷ್ಣಪ್ಪ /IT ಕನ್ನಡ ಅಂದ್ರೆ ನನ್ನ ಡಾಕರ್ ಹಬ್ ನ ರೆಪೋ ನೇಮ್ ಬಂದ್ಬಿಟ್ಟು, ಸೊ ಇಫ್ ಯು ಸಿ ಮೈ ಡಾಕರ್ ಹಬ್ ಅಲ್ವಾ, ಡಾಕರ್ ಹಬ್ಬಿಗೆ ಹೋದ್ರೆ ಇಲ್ಲಿ ನನ್ನ ರೆಪಾಸಿಟರಿ ನೇಮ್ ಏನಿದೆ ಅಂತ ಹೇಳಿದ್ರೆ, ನನ್ನ ರೆಪಾಸಿಟರಿ ಮನೋಜ್ ಕೃಷ್ಣಪ್ಪ ಅಂತ. ನಾನು ನನ್ನ ಈ ಇಮೇಜ್ ನ ಡೈರೆಕ್ಟ್ ಆಗಿ ನನ್ನ ರೆಪೋಗೆ ಟ್ಯಾಗ್ ಮಾಡ್ತಿದ್ದೀನಿ. ಸೇವ್ ಇಟ್. ನಾನಿಲ್ಲಿ ಆಡ್ ಮಾಡ್ತಾ ಇದ್ದೀನಿ, ಗಿಟ್ ಆಡ್, ಗಿಟ್ ಕಮಿಟ್ -name. ಓಕೆ, ಕ್ರಿಯೇಟೆಡ್ ಜೆಂಕಿನ್ಸ್ ಫೈಲ್, ಗಿಟ್ ಪುಷ್. ಇನ್ನೊಂದು ಏನ್ ಚೇಂಜಸ್ ಮಾಡಬೇಕು ನಾನು ಅಂತ ಹೇಳಿದ್ರೆ, ಓಕೆ, ಗಿಟ್ ಪುಷ್. ಇಲ್ಲಿ 3 ಸತಿ ನಾನು ಡಿಫ್ರೆಂಟ್ ಇಮೇಜ್ ಹಾಕ್ತಾ ಇದ್ದೀನಿ. ಸೊ ನನ್ನ ಸ್ಪೇಸ್ ಅನ್ನೋದು ಇಟ್ ವಿಲ್ ಬಿ ಲೈಕ್ ಓವರ್ ಫಿಲ್ ಆಗುತ್ತೆ. PS ಒಂದಿದೆ, ಡಾಕರ್ ಇಮೇಜಸ್ ಅಲ್ಲಿ ಈ ತರ ಇಮೇಜಸ್ ಜಾಸ್ತಿ ಬರ್ತಿದೆ ಅಲ್ಲ. ಸೊ ನಾನೇನ್ ಮಾಡ್ತೀನಿ, ಡಾಕರ್ ಸಿಸ್ಟಮ್ ರೂಮ್ -e ಅಂತ ಕೊಡ್ತೀನಿ. ಅನ್ನೆಸೆಸರಿ ಇಮೇಜಸ್ ಏನೇನಿದ್ರು, ಡ್ಯಾಂಗ್ಲಿಂಗ್ ಇಮೇಜಸ್ ಏನಿದ್ರು ಎಲ್ಲ ಹೊರಟೋಗುತ್ತೆ. 5 MB ಮಾತ್ರ ಹೋಯ್ತು. 1 ಸೆಕೆಂಡ್, ಡಾಕರ್ PS
ಓಕೆ, 2 ಇದೆ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ಗೋ ಬ್ಯಾಕ್. ಓಕೆ, ಇಲ್ಲಿ ಇನ್ನೂ ಬಿಲ್ಡ್ ಆಗ್ತದೆ. ನೋಡಿ ಇದು ಹೆಂಗ್ ಬಿಲ್ಡ್ ಆಯ್ತು ಅಂತಂದ್ರೆ, ಆಸ್ ಸೂನ್ ಆಸ್ ನಾನು ಕಮಿಟ್ ಮಾಡಿದ ತಕ್ಷಣ ಈ ಜೆಂಕಿನ್ಸ್ ಏನ್ ಮಾಡುತ್ತೆ, ನಾನು ಆಕ್ಚುಲಿ ಇದನ್ನ ತೋರಿಸ್ಬೇಕಿತ್ತು, ಐ ಡಿಡ್ ಅ ಮಿಸ್ಟೇಕ್. ಓಕೆ, ಇದು ಬಿಲ್ಡ್ ಆಗಲಿ, ನಾನು ಇನ್ನೊಮ್ಮೆ ತೋರಿಸ್ತೇನೆ ನಿಮಗೆ. ನಾನು ಅಂದ್ರೆ ಈ ವರ್ಕ್ ಸ್ಪೇಸ್ ನ ಕ್ಲೀನ್ ಮಾಡಕ್ ಹೋದೆ, ಸೊ ಹಾಗಾಗಿ ಅಷ್ಟೇ. ನಾವು ಡಾಕರ್ ಬಿಲ್ಡ್ ಆಗ್ತದೆ. ಓಕೆ, ಈಗ ಕಂಟೈನರ್ ನೋಡೋಣ, ಕಂಟೈನರ್ ಬಿಲ್ಡ್ ಆಗುತ್ತೆ ಅಂತ. ಓಕೆ, ಕಂಟೈನರ್ ಫೇಲ್ ಆಯ್ತು. ಯಾಕೆ ಫೇಲ್ ಆಯ್ತು ಗೊತ್ತಾ? ಕಂಟೈನರ್ ಆಲ್ರೆಡಿ ಇದೆ ಅಂತ ಹೇಳ್ತಾ ಇದೆ. ಅದಕ್ಕೆ ನಾವೊಂದು ಕೆಲಸ ಮಾಡ್ಬೇಕಿಲ್ಲಿ. ಏನಂತಂದ್ರೆ, ನನ್ನ ಕೋಡಲ್ಲಿ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾನು ಆಲ್ರೆಡಿ ಈ ಡಾಕರ್ ಈ ಕಿಲ್ ಮಾಡೋಣ ಡೈರೆಕ್ಟ್ ಆಗಿ. ಈ ಏನಾದ್ರೂ ಈ ನೇಮ್ ಇದ್ರೆ ಇದನ್ನ ಕಿಲ್ ಮಾಡು ಅಂಡ್ ಡಾಕರ್ RM ಆ ಕಂಟೈನರ್ನ ರಿಮೂವ್ ಮಾಡು ಅಂತ ಕೂಡ ಹೇಳಿದೆ. ಸೇವ್ ಇಟ್. ಓಕೆ, ಸೇವ್ ಇಟ್. ನೌ ಈಗ ಐ ಪುಷ್ ಇಟ್. ಗಿಟ್ ಆಡ್, ಗಿಟ್ ಕಮಿಟ್, ಗಿಟ್ ಪುಷ್ ಮಾಡಿದೆ. ನೋಡಿ ಇವಾಗ ಹೆಂಗ್ ಟ್ರಿಗರ್ ಆಗುತ್ತೆ ಅಂತ. as soon as ಇಲ್ಲಿಗೆ ಬಂದಿದ ತಕ್ಷಣ ಇಶ್ಯೂ ಟ್ರಿಗರ್ ನೋಡಿ, ಇವಾಗ 3 ಮೂರನೇದು ಪ್ರಿಂಟ್ ಆಯ್ತು. ನಾನು ಬಿಲ್ಡ್ ನಾವು ಅಂತ ಕೊಡ್ಲೇ ಇಲ್ಲ. ಇದು ನಾನು ಪುಷ್ ಮಾಡಿದ ತಕ್ಷಣ ಗಿಟಬ್ ಏನ್ ಮಾಡುತ್ತೆ, ಆ API ಏನಿತ್ತು ಅಂದ್ರೆ ಆ ಕಾಲ್ ಏನಿತ್ತು ಅದನ್ನ ಜೆಂಕಿನ್ಸ್ಗೆ ಹೇಳುತ್ತೆ, ಏಯ್ ಐ ಹ್ಯಾವ್ ಅ ನ್ಯೂ ಕಮಿಟ್ ID, ಗೋ ಅಂಡ್ ಬಿಲ್ಡ್ ದಿಸ್ ಅಂತ. ಅವಾಗ ಜೆಂಕಿನ್ಸ್ ಏನ್ ಮಾಡುತ್ತೆ, ಅದನ್ನ ಗಿಟ್ ಪುಲ್ ಮಾಡಿಕೊಂಡು ಇಲ್ಲಿ ನನ್ನ ಈ ಎನ್ವೈರನ್ಮೆಂಟಲ್ ಅಡ್ಮಿನ್ ಸರ್ವರ್ ಅಲ್ಲಿ ಹೋಗಿ ಬಿಲ್ಡ್ ಮಾಡಿ ಟೆಸ್ಟ್ ಮಾಡುತ್ತೆ. ಆಯ್ತಾ? ಸೊ ಇವಾಗ ಲೆಟ್ಸಿ ಬಿಲ್ಡ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಸೆಕೆಂಡ್, ಓಕೆ, ಇದು ಬಿಲ್ಡ್ ಆಗ್ತಾನೆ. ಇಟ್ ವಿಲ್ ಟೇಕ್ 1 minute. ಸೊ ಅವಾಗಲೇ ಇಮೇಜ್ ಬಿಲ್ಡ್ ಆಯಿತು, ಕಂಟೈನರ್ ರನ್ ಆಗಲಿಲ್ಲ. ಯಾಕೆಂದ್ರೆ ಸೇಮ್ ಕಂಟೈನರ್ ಇತ್ತು ಅಂತ. ಇವಾಗ ನಾನು ಏನು ಮಾಡ್ತೀನಿ, ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಆ ಕಂಟೈನರ್ ಡಿಲೀಟ್ ಅಂದರೆ ಸ್ಟಾಪ್ ಮಾಡಿ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ರೀಕ್ರಿಯೇಟ್ ಮಾಡುವಂತ. ಸೊ ರೀಕ್ರಿಯೇಟ್ ಆಯಿತು. ನಾವು ಇಫ್ ಐ ಗೋ ಅಂಡ್ ರಿಫ್ರೆಶ್ ಇಲ್ಲಿ ಒಮ್ಮೆ, ಸೊ ನನ್ನ ಅಪ್ಲಿಕೇಶನ್ ಇಸ್ ಗುಡ್, ವರ್ಕಿಂಗ್ ಫೈನ್. ಆಯ್ತಾ? ನಾನೀಗ ಏನು ಮಾಡಬೇಕು, ಇದನ್ನ ಇಲ್ಲಿಗೆ ಪುಷ್ ಮಾಡಬೇಕು. ಕರೆಕ್ಟಾ? ಇದನ್ನ ಪುಷ್ ಮಾಡಲಿಕ್ಕೆ ನಾನು ಡಾಕರ್ ಜೊತೆ ಕನೆಕ್ಟ್ ಆಗಬೇಕು. ಹೇಗೆ ಕನೆಕ್ಟ್ ಆಗೋದು ಅಂತ ಅಂದ್ರೆ, ಫಸ್ಟ್ ಥಿಂಗ್ ಈ ಮ್ಯಾನೇಜ್ ಜೆಂಕಿನ್ಸ್ಗೆ ಹೋಗ್ತೀವಲ್ಲ, ಮ್ಯಾನೇಜ್ ಜೆಂಕಿನ್ಸ್ ಅಲ್ಲಿ ಟೂಲ್ಸ್ ಅಂತ ಒಂದು ಸೆಕ್ಷನ್ ಇದೆ. ನಾಟ್ ಟೂಲ್ಸ್, ಕ್ರೆಡೆನ್ಷಿಯಲ್ಸ್ಗೆ ಹೋಗಿ. ಫಸ್ಟ್ ಕ್ರೆಡೆನ್ಷಿಯಲ್ ಅಲ್ಲಿ ಗ್ಲೋಬಲ್ ಡೊಮೈನ್ ತಗೊಳ್ಳಿ. ಗ್ಲೋಬಲ್ ಡೊಮೈನ್ ತಗೊಂಡು ಆಡ್ ಕ್ರೆಡೆನ್ಷಿಯಲ್, ಇಲ್ಲಿ ಯೂಸರ್ ನೇಮ್ ವಿತ್ ಪಾಸ್ವರ್ಡ್ ಇದೆಯಲ್ಲ ಹಂಗೆ ಇರಲಿ. ಯೂಸರ್ ನೇಮ್ ಏನ್ ಬಂದ್ಬಿಟ್ಟು ನನ್ನ ಡಾಕರ್ ಹಬ್ನ ಯೂಸರ್ ನೇಮ್, ಅಂಡ್ ಇಲ್ಲಿ ಪಾಸ್ವರ್ಡ್ ಬಂದು ನನ್ನ ಪಾಸ್ವರ್ಡ್, ಡಾಕರ್ ಹಬ್ನ ಪಾಸ್ವರ್ಡ್, ಅಂಡ್ ID ಬಂದ್ಬಿಟ್ಟು ನಾನು ಡಾಕರ್ ಹಬ್ ಕ್ರೆಡಿಟ್ಸ್ ಅಂತ ಹಾಕ್ತೀನಿ. ಸೇಮ್ ಇದನ್ನೇ ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ. ಇವಾಗ ಜೆಂಕಿನ್ಸ್ಗೆ ನಾನು ಈ ID ನ ಪಾಸ್ ಮಾಡಿ ನಾನು ಒಂದು ಬ್ಲಾಕ್ ಬರೆದು ಜೆಂಕಿನ್ಸ್ಗೆ ಹೇಳಬೇಕು, ಈ ಇಮೇಜ್ನ ಪುಷ್ ಮಾಡು ಅಂತ. ನಾರ್ಮಲ್ ಹೆಂಗ್ ಪುಷ್ ಮಾಡ್ತೀವಿ, ಈ ತರ ಡಾಕರ್ ಪುಷ್ ಈ ಇಮೇಜ್ ID ಇದೇನಿರುತ್ತೆ ಇದನ್ನ ನಾವು ಹಿಂಗ್ ಪುಷ್ ಮಾಡ್ತೀವಿ. ಕರೆಕ್ಟಾ? ಇಲ್ಲಿ ನನ್ನ ನೇಮ್ ಇರ್ಬೇಕು, ಅಂದ್ರೆ ಲೈಕ್ ರೆಪಾಸಿಟರಿ ನೇಮ್ ಇರಬೇಕು. ಓಕೆ, ಈ ತರ ಇದನ್ನ ಪುಷ್ ಮಾಡಬೇಕು. ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಫೈನ್, ನೋ ಪ್ರಾಬ್ಲಮ್. ಹಿಂಗೆ ಪುಷ್ ಮಾಡ್ಬೇಕಾದ್ರೆ ಇದನ್ನ ನಾನೇನ್ ಮಾಡ್ಬೇಕು, ವಯಾ ಜೆಂಕಿನ್ಸ್ ಫೈಲ್ ಅನ್ನು ಟ್ರಿಗರ್ ಮಾಡ್ಬೇಕು. ನಾನೀಗ ಏನ್ ಮಾಡ್ತೀನಿ, ವಾಟ್ ಐ ವಿಲ್ ಡು ಅಂದ್ರೆ, ಇಲ್ಲಿ ಡಾಕರ್ ಪ್ಲಗಿನ್ಸ್ ನ ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಇವಾಗ ಡಾಕರ್ ಪ್ಲಗಿನ್ಸ್ ಬೇಕಾಗತ್ತೆ. ಗೋ ಟು ಅವೈಲಬಲ್ ಪ್ಲಗಿನ್ಸ್. ನಾನು ಡಾಕರ್ ಪೈಪ್ಲೈನ್, ಓಕೆ ಅದೊಂದು ಸಾಕು. ಓಕೆ, ಅವೆರಡು ಸಾಕು.
ಓಕೆ, ಅದಾದ್ಮೇಲೆ ನಾನೊಂದು ಬ್ಲಾಕ್ನ ಬರೀತೀನಿ ನೋಡಿ. ಸಾರಿ, ರೆಕಾರ್ಡ್ ಆಗಲಿಲ್ಲ. ಓಕೆ ನೋಡಿ, ಲಾಗಿನ್ ಟು ಡಾಕರ್ ಬಂತ ಒಂದು ಬ್ಲಾಕ್ ಬರೀತಾ ಇದೀನಿ. ಈ ಬ್ಲಾಕ್ ಅಲ್ಲಿ ಒಂದು ಸ್ಕ್ರಿಪ್ಟ್ ಬರೀತಾ ಇದೀನಿ. ಏನಂತಂದ್ರೆ ಬಿತ್ ಕ್ರೆಡೆನ್ಷಿಯಲ್ ಅನ್ನೋ ಒಂದು ಫಂಕ್ಷನ್ ಅಲ್ಲಿ ನಾನೇನ್ ಮಾಡ್ತಿದ್ದೀನಿ, ನನ್ನ ಒಂದು ಈ ಬ್ಲಾಕ್ ಹೆಂಗಿದೆ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ನೋ ನೀಡ್ ಟು ರಿಮೆಂಬರ್ ಎನಿಥಿಂಗ್. ಸೊ ಈ ಕ್ರೆಡೆನ್ಷಿಯಲ್ ಅಲ್ಲಿ ಡಾಕರ್ ಏನಂತ ಹೇಳಿದೆ, ಡಾಕರ್ ಕ್ರೆಡ್ಸ್ ಅಂತ ಹಾಕಿದ್ದೆ. ಈ ಐಡಿನ ನಾನು ಇಲ್ಲಿ ಪಾಸ್ ಮಾಡಬೇಕು. ಸೊ ಇಲ್ಲಿ ಕ್ರೆಡೆನ್ಷಿಯಲ್ ಐಡಿ ಬಂದ್ಬಿಟ್ಟು ಇದು. ಯಾಕಂದ್ರೆ ನಾನು ಈ ಡಾಕರ್ಗೆ ಜೆಂಕಿನ್ಸ್ಗೆ ಹೇಳ್ತೇನೆ, ಈ ಕ್ರೆಡೆನ್ಷಿಯಲ್ ಐಡಿ ಯೂಸ್ ಮಾಡಿಕೊಂಡು ಯೂಸರ್ ನೇಮ್ ಮತ್ತೆ ಡಾಕರ್ ಪಾಸ್ವರ್ಡ್ನ ಲಾಗಿನ್ ಹಾಕ್ಬಿಟ್ಟು, ಓಕೆ, ಡಾಕರ್ ಲಾಗಿನ್ ಹಾಕ್ಬಿಟ್ಟು ಡಾಕರ್ ಪುಷ್ ಮಾಡು ಅಂತ. ಓಕೆ, ಇದು ಡಾಕರ್ ಲಾಗಿನ್ ಆಯ್ತು. ಡಾಕರ್ ಲಾಗಿನ್ ಆದ್ಮೇಲೆ ನಾ ಏನು ಹೇಳಬೇಕು, ಸ್ಟೇಜ್ ನಾನು ಪುಷಿಂಗ್ ಟು ಡಾಕರ್ ಹಬ್ ಅಂತ. ಆಮೇಲೆ ಇಲ್ಲಿ ಹೇಳ್ತೀನಿ, ಅಂದ್ರೆ ಇದು ಲಾಗಿನ್ ಆಗ್ಲಿಕ್ಕೆ. ಇವಾಗ ಸ್ಟೇಜ್ ಆಯ್ತು, ಸ್ಟೆಪ್ಸ್ ಬರಿಬೇಕು. ಈ ಸ್ಟೆಪ್ಸ್ ಅಲ್ಲಿ ನಾ ಹೇಳ್ತೀನಿ SH, ಓಕೆ, ಇದ್ರ ಮಧ್ಯ ನಾ ಹೇಳ್ತೀನಿ ಇಲ್ಲಿ ಡಾಕರ್ ಪುಷ್ ಏನಂತ, ಡಾಲರ್ ಇಮೇಜ್ ನೇಮ್. ಓಕೆ, ಈ ಇಮೇಜ್ ನೇಮ್ ಇದೆ, ಅದನ್ನ ಪುಷ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಅದು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ ಅಷ್ಟೇ. ಆಯ್ತಾ, ಈ ಎರಡು ಬ್ಲಾಕ್ನು ಆ್ಯಡ್ ಮಾಡಿದ್ದೀನಿ. ಎಸ್ಕೇಪ್. ಇವಾಗ ನಾ ಹೇಳ್ತೀನಿ ಗಿಟ್ ಆ್ಯಡ್, ಗಿಟ್ ಕಮಿಟ್, ಗಿಟ್ ಪುಷ್. ಪುಷ್ ಆಯ್ತಲ್ಲ. ಓಕೆ, ಪುಷ್ ಆದ್ಮೇಲೆ ಗೋ ಬ್ಯಾಕ್ ಇಲ್ಲಿಗೆ. ಲೆಟ್ ಸಿ ಟ್ರಿಗರ್ ಆಯ್ತಾ ಇಲ್ವಾ ಅಂತ. ಇಲ್ಲಿ ಹೋಗೋಣ, ಚೆನ್ನಾಗಿ ಕಾಣುತ್ತೆ ಇದು UI. ಓಕೆ, 4ನೇ ರನ್ ಆಗ್ತಿದೆ, ಬಿಲ್ಡ್ ಸ್ಟೇಜ್ ಆಗ್ತಾ ಇದೆ. ಇವಾಗ ಲೆಟ್ ಸಿ ಹೇಗೆ ಪ್ರಿಂಟ್ ಆಗುತ್ತೆ ಅಂತ. ಸೊ ಬಿಲ್ಡಿಂಗ್ ಸ್ಟೇಜ್ ಅಲ್ಲಿ ಸೊ ಎಲ್ಲ ಪ್ರಿಂಟ್ ಆಯ್ತು. ಆಕ್ಚುಲಿ ಬ್ಲೂ ಓಷನ್ ಸ್ವಲ್ಪ ಚೆನ್ನಾಗಿರುತ್ತೆ UI ಬೇಸ್ಡ್ ಅಲ್ವಾ, ಅಂದ್ರೆ ಲೈಕ್ ನಾರ್ಮಲ್ ಬೋರಿಂಗ್ ಇದಕ್ಕಿಂತ ಅದೊಂದು ಸ್ವಲ್ಪ ಬೆಟರ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿದ್ರೆ ಟೆಸ್ಟಿಂಗ್ ಸ್ಟೇಜ್ ಅಂತ ಇತ್ತು. ಇವಾಗ ಇನ್ನೆರಡು ಸ್ಟೇಜ್ ಆಗಬೇಕು, ಒಂದು ಡಾಕರ್ ಲಾಗಿನ್ ಸ್ಟೇಜ್, ಇನ್ನೊಂದು ಡಾಕರ್ ಪುಷ್ ಅಂದು. ಓಕೆ, ಸೊ ಲೆಟ್ ಸಿ. ಇನ್ನು ಬಿಲ್ಡ್ ಆಗ್ತಾ ಇದೆ, ಇಟ್ ವಿಲ್ ಟೇಕ್ 1 minute ಅಲ್ವಾ. ಸೊ ನೋಡಿ, ಈಗ ಲಾಗಿನ್ ಆಯ್ತು, ಡಾಕರ್ ಹಬ್ ಲಾಗಿನ್ ಆಯ್ತು. ಹೆಂಗೆ ಅಂತಂದ್ರೆ ಈ ತರ ಡಾಕರ್ ಲಾಗಿನ್ -u ಮನೋಜ್ ಕೃಷ್ಣಪ್ಪ ಪಾಸ್ವರ್ಡ್. ನಾರ್ಮಲ್ ಆಗಿ ನೀವು ಉಬಂಟು ಅಲ್ಲಿ ನೀವೇನಾದ್ರೂ OS ಅಲ್ಲಿ ಲಾಗಿನ್ ಆಗ್ಬೇಕು ಅಂದ್ರೆ ಈ ತರನೇ ಡಾಕರ್ ಲಾಗಿನ್ ಆಗೋದು. ಅದನ್ನೇ ಕಮಾಂಡ್ ನಾನು ನಿಂಗೆ ಕೊಟ್ಟಿದ್ದೀನಿ. ಅದಾದ್ಮೇಲೆ ಓಕೆ, ಈ ತರ ನೋಡಿ ಇವಾಗ. ಓಕೆ, ಡಾಕರ್ ಲಾಗಿನ್ ಅದಾದ್ಮೇಲೆ ಪುಷಿಂಗ್ ಟು ಡಾಕರ್ ಹಬ್. ಡಾಕರ್ ಹಬ್ಗೆ ಹೆಂಗ್ ಪುಷ್ ಆಗ್ತಾ ಇದೆ ನೋಡೋಣ. ಡಾಕರ್ ಪುಷ್ ಮನೋಜ್ ಕೃಷ್ಣಪ್ಪ /IT ಕನ್ನಡಿಗರು ಅಂಡ್ ದಿಸ್ ಇಮೇಜ್, ದಿಸ್ ಟ್ಯಾಗ್. ಆಯ್ತಾ, ಪುಷ್ ಆಗ್ತಾ ಇದೆ. ಇಟ್ ವಿಲ್ ಟೇಕ್, ಯಾಕೆಂದ್ರೆ 1 GB ಮೇಲೆ ಇರುತ್ತಲ್ಲ ಇಮೇಜ್, ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ. ಓಕೆ, ಸೊ ಲೆಟ್ ಸಿ 52 seconds. ಯಾಕೆಂದ್ರೆ ಇಲ್ಲಿ ನೋಡೋಣ ಎಷ್ಟು GB ಇದೆ ಇಮೇಜ್ ಅಂತ. ಓಕೆ, ಅಬೌಟ್ ಎ ಮಿನಿಟ್ 1.34 GB ಇದೆ. ನಾವು ಐ ನೀಡ್ ಟು ಓಕೆ ಆ 1.34ನ ಬಿಲ್ಡ್ ಪುಷ್. ಓಕೆ, ನೋಡಿ ಸಕ್ಸಸ್ಫುಲ್ ಪುಷ್ ಆಯ್ತು. ಇವಾಗ ನೋಡಿ ನನ್ನ ರೆಪಾಸಿಟರಿಯಲ್ಲಿ ಚೆಕ್ ಮಾಡಿದ್ರೆ ನೋಡಿ ಬಂತು ನನ್ನ ಇಮೇಜ್. ಇದೆ ಅಲ್ವಾ ನಾನು ಹೇಳಿದ್ದು, ಇದೇ ಟ್ಯಾಗ್ ನನ್ಗೀಗ ಪುಷ್ ಆಗಿರುತ್ತೆ. ಈಗ ಈ ಟ್ಯಾಗ್ ಕುಬರ್ನೆಟಿಸ್ ಅಲ್ಲಿ ಹೋಗಿ ಡಿಪ್ಲೋ ಆಗುತ್ತೆ ರೆಡಿ ಸೆಕೆಂಡ್ರಿ. ಬಟ್ ನಾವೀಗ ಹೋಲ್ ಪಾಯಿಂಟ್ ಏನ್ ಮಾಡಿದ್ರೆ ಕಂಟಿನ್ಯೂಸ್ ಇಂಟಗ್ರೇಷನ್. ಸೊ ಇದು ಅಪ್ಲಿಕೇಶನ್ ಬಂತು. ಇವಾಗ ಡೆವಲಪರ್ ಏನ್ ಮಾಡ್ತಾನೆ, ಸೊ ನಾವ್ ಈ ಕಂಟಿನ್ಯೂಸ್ ಇಂಟಿಗ್ರೇಷನ್ ನ ಕೊಟ್ಬಿಟ್ಟಿದೀವಿ ಆಲ್ರೆಡಿ. ಈಗ ಈ ಪ್ರಾಜೆಕ್ಟ್ ಅಲ್ಲಿ ಸಪೋಸ್ ಡೆವಲಪರ್ ಏನಾದ್ರು ಟೆಸ್ಟ್ ಮಾಡ್ಕೋಬೇಕಂದ್ರೆ ಡೆವಲಪರ್ ಯಾವ ರೀತಿ ಲೈಕ್ ಕ್ರಿಯೇಟ್ ಮಾಡ್ತಾನೆ ಅಥವಾ ಲೈಕ್ ವರ್ಕ್ ಮಾಡ್ತಾನೆ ಇವಾಗ ಅಂತ. ಸೊ ದಿಸ್ ಇಸ್ ಡೆವಾಪ್ಸ್ ಇಂಜಿನಿಯರ್ ಜಾಬ್ ಇಲ್ಲಿ ತನಕ. ಇವಾಗ ಡೆವಲಪರ್ ಏನ್ ಮಾಡ್ತಾನೆ ಅನ್ನೋದು ನೋಡೋದಾದ್ರೆ, ಡೆವಲಪರ್ ಈಗ ಇಲ್ಲಿ ಹೋಗ್ತಾನೆ, ಒಂದು ಬ್ರಾಂಚ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದ್ರೆ ಬ್ರಾಂಚ್ ನ ಕ್ರಿಯೇಟ್ ಮಾಡ್ಕೊಳ್ತಾನೆ ಇನ್ ಜನರಲ್ ಆಗಿ. ಬ್ರಾಂಚ್ ನೇಮ್ ಸಪೋಸ್ ಇದನ್ನ ಫೀಚರ್ 1 ಅಂತ ಆಡ್ ಮಾಡ್ತಾನೆ. ಒಂದು ಫೀಚರ್ 1 ಆಡ್ ಮಾಡಿ ಈ ಫೀಚರ್ ಕೋಡ್ ಅಲ್ಲಿ ನಾ ಏನ್ ಹೇಳ್ತೀನಂದ್ರೆ, ಇಲ್ಲಿ ಮೂರ್ ಇದಾವಲ್ಲ, GPT-4, GPT-4 mini 5 ಅಂತ.
ನಾನು ಇನ್ನೊಂದು ಮಾಡೆಲ್ ಹಾಕ್ತೀನಿ. ಇಲ್ಲಿ ನಾನು GPT-5 ಹಾಕ್ತೀನಿ. ಇಲ್ಲಿ GPT-5 ಮಿನಿ ಅಂತ ಹಾಕ್ತೀನಿ. ಆಯ್ತಾ? ಇವಾಗ ನಾನು ಕೋಡ್ ಚೇಂಜ್ ಮಾಡಿದ್ದೀನಿ, ಅದಕ್ಕೋಸ್ಕರ ಫೀಚರ್ ಬ್ರಾಂಚ್ ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಪ್ಡೇಟೆಡ್ ದಿ ಅಥವಾ ಆಡೆಡ್ ದಿ ಮಾಡೆಲ್ ಅಂತ ಹೇಳಿ, ಆಡೆಡ್ ದಿ ಮಾಡೆಲ್ಸ್ ಅಂತ ಹೇಳಿ ಕಮಿಟ್ ಮಾಡಿ ಪಬ್ಲಿಷ್ ಮಾಡ್ತೀನಿ. ಪಬ್ಲಿಷ್ ಮಾಡಿದಾಗ ಗೋ ಬ್ಯಾಕ್, ಇದು ಇರೋದು ಡಿಫ್ರೆಂಟ್ ಬ್ರಾಂಚ್ ಅಲ್ಲಿ. ಓಕೆ, ನನ್ನ ಗಿಟಬಿಗೆ ಹೋದ್ರೆ ಇದಿರೋದು ಡಿಫ್ರೆಂಟ್ ಬ್ರಾಂಚ್ ಅಲ್ಲಿ. ಆಯ್ತಾ? ಇಲ್ಲಿ ನೋಡಿದ್ರೆ ಇಲ್ಲಿ ಯಾವುದೇ ತರ ಟ್ರಿಗರ್ ಆಗಲ್ಲ, ಯಾಕೆಂದ್ರೆ ಐ ಆಮ್ ಡೂಯಿಂಗ್ ಅ ಡಿಫ್ರೆಂಟ್ ಬ್ರಾಂಚ್ ಅಲ್ವಾ. ಈಗ ಡೆವಲಪರ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಪುಲ್ ರಿಕ್ವೆಸ್ಟ್ ಅಂತ ಇರುತ್ತಲ್ಲ, ಇಲ್ಲಿ ಪುಲ್ ರಿಕ್ವೆಸ್ಟ್ ನ ಕೊಡ್ತಾನೆ ನಮ್ಗೆ ಡೆವಾಪ್ಸ್ ಇಂಜಿನಿಯರ್ಸ್ಗೆ. ಸೊ ಬೇಸ್ ಮೇನ್ ಇದೆ, ಕಂಪೇರ್ ವಿತ್ ಫೀಚರ್. ಸೊ ಡೆವಲಪರ್ ಏನ್ ಮಾಡ್ತಾರೆ, ಕೋಡ್ ನ ಚೇಂಜ್ ಮಾಡ್ಬಿಟ್ಟು ಪುಲ್ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ರಿಯೇಟ್ ಪುಲ್ ರಿಕ್ವೆಸ್ಟ್, ಈ ಪುಲ್ ರಿಕ್ವೆಸ್ಟ್ ನಮಗೆ ಕೊಡ್ತಾರೆ. ಆಯ್ತಾ? ಈಗ ಡೆವ್ ಟೀಮ್ಗೆ ಡೆವಾಪ್ಸ್ ಟೀಮ್ಗೆ ಬಂದಾಗ ಡೆವಾಪ್ಸ್ ಟೀಮ್ ಇದನ್ನ ವೆರಿಫೈ ಮಾಡ್ಬಿಟ್ಟು ಏನಾಗಿದೆ ಕೋಡ್ ಅಂತ ಇಲ್ಲಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ಮೇಲೆ ಇಲ್ಲಿ ಬಂದು ಓಕೆ ಇದೆಯಲ್ಲ, ನಾವು ನಾರ್ಮಲ್ ಆಗಿ ಇಲ್ಲಿ ಮರ್ಜ್ ಅಂತ ಕೊಡ್ತೀವಿ. ಮರ್ಜ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಜಾಬ್ ಟ್ರಿಗರ್ ಆಗಬೇಕು. ಆಯ್ತಾ? ದಿಸ್ ಇಸ್ ಹೌ ಆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಆಗೋದು. ಈಗ ನಾನು ಈ ತರ ಮರ್ಜ್ ಮಾಡಿದ್ದೀನಲ್ಲ, ನೆಕ್ಸ್ಟ್ ಪಾರ್ಟ್ ಏನಂದ್ರೆ, ಇದನ್ನ ವಿ ನೀಡ್ ಟು ಡಿಪ್ಲಾಯ್ ಟು ಅ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್. ಸಪೋಸ್ ಇಫ್ ಇಟ್ ಇಸ್ ಅ ಡೆವ್ ಎನ್ವೈರನ್ಮೆಂಟ್, ಸ್ಟೇಜಿಂಗ್ ಎನ್ವೈರನ್ಮೆಂಟ್, ಯುವಾಟ್ ಎನ್ವೈರನ್ಮೆಂಟ್ ಅಂತ ಯಾವ್ದಿದೆಯೋ ಅದಕ್ಕೆ ನಾನು ಡಿಪ್ಲಾಯ್ ಮಾಡಬೇಕು. ಡಿಪ್ಲಾಯ್ ಮಾಡೋದಕ್ಕಿಂತ ಮುಂಚೆ ದಿಸ್ ಇಸ್ ಹೌ ದ ಫಸ್ಟ್ ಪೋರ್ಷನ್, ಅಂದ್ರೆ ಫಸ್ಟ್ ಹಾಫ್ ಆಫ್ ದ ಪ್ರಾಜೆಕ್ಟ್. ಓಕೆ, ಹೇಗೆ ಕಂಟೈನರೈಸ್ ಮಾಡಿ, ನಾನು ಫಸ್ಟ್ ಹೇಗೆ ನಾನು ಕಂಟೈನರೈಸ್ ಮಾಡಿ ಟೆಸ್ಟ್ ಮಾಡಿದೆ, ಅದಾದ್ಮೇಲೆ ಜೆಂಕಿನ್ಸ್ ಥ್ರೂ ಹೇಗೆ ನಾನು ಡಿಪ್ಲಾಯ್ ಮಾಡಿದೆ, ಹೀಗೆ ಅದನ್ನ ಮಾಡಿ ಡಾಕರ್ ಹಬ್ಗೆ ಹೇಗೆ ಪುಷ್ ಮಾಡಿದೆ ಅನ್ನೋದು ಕೂಡ. ಈಗ ನನಗೆ ಇನ್ನೊಂದು ಟ್ಯಾಗ್ ಬರಬೇಕು ಆಲ್ಸೋ. ಓಕೆ ನೋಡಿ, ಇದು ಬಿಲ್ಡ್ ಆಗ್ತಾ ಇದೆ. ಓಕೆ, ಆಲ್ಸೋ 2 minutes ತಗೊಳುತ್ತಲ್ಲ ಇದು, ಲೆಟ್ ಇಟ್ ಬಿ. ಓಕೆ, ಸೊ ನೋಡಿ, ನಾವು ಬಿಲ್ಡ್ ಆಯ್ತು, ಪ್ರಾಜೆಕ್ಟ್ ಬಿಲ್ಡ್ ಆಯ್ತು. ಕೋಡಲ್ಲಿ ಏನು ಚೇಂಜ್ ಆಗಬೇಕು, ಈ ಬಾಟಲ್ಲಿ ನನಗೆ ಡಿಫ್ರೆಂಟ್ ಇರಬೇಕು. ರಿಫ್ರೆಶ್ ಮಾಡ್ತೀನಿ ನೋಡಿ, ಅಪ್ಲಿಕೇಶನ್ ಲೈಕ್ ಅಪ್ ಆಯಿತು. GPT-5 GPT ಮಿನಿ. ಓಕೆ, ನಾನು ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದೆ, ಕಾಮ ಕೊಡಬೇಕಿತ್ತು, ಹೋಯ್ತು, ಇಟ್ಸ್ ಫೈನ್. ಬಟ್ ನಾನು ಈಗ ಏನು ಮಾಡಿದೆ, ಐ ಜಸ್ಟ್ ಟೆಸ್ಟೆಡ್ ಇಟ್ ಪ್ರಾಪರ್ಲಿ. ಈಗ ಡೆವಲಪರ್ ಪರ್ಸ್ಪೆಕ್ಟಿವ್ ಹೇಗೆ ಕೋಡ್ PR ನ ಕೊಡ್ತಾನೆ, ನಾವು ಹೇಗೆ ಮರ್ಜ್ ಮಾಡ್ತೀವಿ, ಇದನ್ನ ಎಲ್ಲೂ ನಾನು ಮ್ಯಾನ್ಯುಯಲ್ ಆಗಿ ಮಾಡ್ತಾನೆ, ಕಂಪ್ಲೀಟ್ ಆಟೋಮೇಟ್ ವೇ ಮಾಡಿದ್ದೀನಿ ಅಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಕಂಟಿನ್ಯೂಸ್ ಇಂಟಗ್ರೇಷನ್. ಈಗ ಇಲ್ಲಿ ನೋಡಿ, ರಿಫ್ರೆಶ್ ಮಾಡಿ, ಆ ಟ್ಯಾಗ್ ಇಲ್ಲಿ ಅಪ್ಲೋಡ್ ಆಗಿರಬೇಕು. ಓಕೆ, ಸೊ ಗೋ ಬ್ಯಾಕ್. ಪುಷ್ ಆಗಲಿಲ್ವಾ ಇಲ್ಲಿ? ಓಕೆ, 6 minutes ago, 1 second, ಗೋ ಬ್ಯಾಕ್ ಇಲ್ಲಿ. ಓಕೆ, minute ago. ಓಕೆ, ಸೊ ಇದು ಪುಷ್ ಆಗಲಿಲ್ಲ, ಯಾಕೆ ಅಂತ ನೋಡೋಣ. ಸೊ ಸೆಕೆಂಡ್, ಗೋ ಬ್ಯಾಕ್ ಟು ಕಂಟಿನ್ಯೂಸ್ ಇಂಟಿಗ್ರೇಷನ್. ಇಲ್ಲಿ 35 seconds ಇದು ಪುಷ್ ಆಯಿತು ಅಂತ ಹೇಳ್ತಾ ಇದೆ. C5 ಇದೆ, ನನ್ನ ಕಾಪಿ ಮಾಡ್ಕೊಳ್ಳಿ. ಫಸ್ಟ್ ದಿಸ್ ರೆಪೋಸಿಟರಿ, ಇಲ್ಲಿ ಹೋಗಿ ಪುಷ್ ಆಯ್ತು ಅಂತ ಹೇಳ್ತಾರೆ. ದಟ್ ಈಸ್ ಓಕೆ. ನನಗೇನು ಬೇಕು ಅಂತ ಹೇಳಿದ್ರೆ, ರಿಫ್ರೆಶ್. ಓಕೆ, ಅಗೇನ್ 4 minutes ago ಅಲ್ಲ ಅದು. ರಿಫ್ರೆಶ್. ಓಕೆ, ಫಾರ್ ಸಮ್ ರೀಸನ್ ಇದು ಇಲ್ಲಿ ಬಿಲ್ಡ್ ಆಗ್ತಿಲ್ಲ, ಯಾಕೆ ಅಂತ ನೋಡೋಣ. ಸೊ ಇಲ್ಲಿ ಯಾಕೆ ಏನಾಯ್ತಿತ್ತು, ಡಾಕರ್ ಇಮೇಜಸ್. ಓಕೆ, ಇಲ್ಲಿದೆ. ಸೊ ನನ್ನ ಇಮೇಜ್ ನೇಮ್ ಯಾವ್ದಿರೋದು, ಇಲ್ಲಿ ಟ್ಯಾಗ್ ಇರೋದು ಯಾವುದು, ಟ್ಯಾಗ್ ಇರೋದು ಬಂದ್ಬಿಟ್ಟು A90. ಓಕೆ, A90A ಇದಿದೆ, ಇದು ಪುಷ್ ಆಗಲಿಲ್ಲ. ಜಸ್ಟ್ ಒಂದು ರೆಫರೆನ್ಸ್ಗೆ ಡಾಕರ್ ಪುಷ್
ಇದನ್ನ ಪುಷ್ ಮಾಡಕ್ ಟ್ರೈ ಮಾಡ್ತೀನಿ ಮ್ಯಾನ್ಯುಯಲ್ ಆಗಿ. ಆಲ್ರೆಡಿ ಎಕ್ಸಿಸ್ಟ್. ಓಕೆ, ಡಿನೈಡ್ ಮಾಡ್ತಿದೆ, ಆಕ್ಸೆಸ್ ಡಿನೈಡ್ ಹೇಳ್ತಾ ಇದೆ. ಓಕೆ, ನನ್ನ ಅಥೆಂಟಿಕೇಶನ್ ಪಾರ್ಟಲ್ಲಿ ಏನಾದರೂ ಚೇಂಜ್ ಆಯ್ತಾ? ನಥಿಂಗ್ ಇಸ್ ಚೇಂಜ್ಡ್. ಲೆಟ್ಸ್ ಗೋ ಬ್ಯಾಕ್. ಇಲ್ಲಿಗೆ ಡಾಕರಿಂದ ಆಗಬೇಕು. ನೋಡಿ, ಇಲ್ಲಿ ಪುಷ್ ಆಗಿದೆ ಆಯ್ತಾ. ಸೊ ಇಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ಸೊ ಅದನ್ನ ನಾನು ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಸೀರೀಸ್ ಅಲ್ಲಿ. ಬಟ್ ಈಗ ಹೋಲ್ ಪಾಯಿಂಟ್ ನಾನು ಏನ್ ಮಾಡಿದೆ ಅಂತ, ಆರ್ಕಿಟೆಕ್ಚರ್. ಈಗ ಆರ್ಕಿಟೆಕ್ಚರ್ ನೋಡಿ, ಈ ಆರ್ಕಿಟೆಕ್ಚರ್ ಅಲ್ಲಿ ಡೆವಲಪರ್ ಏನ್ ಮಾಡ್ದ, ಕೋಡ್ನ ಗಿಟ್ಹಬ್ಗೆ ಪುಷ್ ಮಾಡ್ದ. ಡೆವಾಪ್ಸ್ ಏನ್ ಮಾಡಿದ್ರು, ಜೆಂಕಿನ್ಸ್ ಫೈಲ್ ಮತ್ತೆ ಡಾಕರ್ ಫೈಲ್ ಎರಡನ್ನೂ ಬರೆದು ಅದನ್ನ ಗಿಟ್ಟಬಲ್ ಹಾಕಿ ಜೆಂಕಿನ್ಸ್ ಯು ನ ಕ್ರಿಯೇಟ್ ಮಾಡಿ, ಡಾಕರ್ ಅಂದ್ರೆ ಇದಕ್ಕೂ ಮುಂಚೆ ಈ ಕೋಡ್ ಏನಿತ್ತು ಡೆವಲಪರ್ ಕೋಡು, ಅದನ್ನ ನಾನು ಡಾಕರೈಸ್ ಮಾಡಕ್ ಟ್ರೈ ಮಾಡಿದೆ. ಡಾಕರೈಸ್ ಮಾಡಿ ಡಾಕರ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಡಾಕರ್ ಇಮೇಜ್ ಕ್ರಿಯೇಟ್ ಆದ್ಮೇಲೆ ಏನಂತ ಹೇಳೋದು ನಿಮ್ಗೆ, ಡಾಕರ್ ಇಮೇಜ್ ಕ್ರಿಯೇಟ್ ಆದ್ಮೇಲೆ ಕಂಟೈನರ್ ಕ್ರಿಯೇಟ್ ಮಾಡಿ ಎಕ್ಸ್ಪೋಸ್ ಮಾಡಿದೆ, ವರ್ಕ್ ಆಗ್ತಿತ್ತು. ಆಮೇಲೆ ವಯಾ ಜೆಂಕಿನ್ಸ್ ನಾನೇನ್ ಮಾಡಿದೆ, ಕಂಪ್ಲೀಟ್ ಆಟೋಮೇಟ್ ಮಾಡಿದೆ. ಇವಾಗ ನನ್ನ ಕೋಡ್ ನಾನು ಇಲ್ಲಿಂದ ಇಲ್ಲಿಗೆ ಪುಷ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಅಪ್ಡೇಟು ಆಗಿ ಡಾಕರ್ ಹಬ್ಬಿಗೆ ಪುಷ್ ಆಗುತ್ತೆ. ಸೊ ನಾ ಇಲ್ಲಿ ಇನ್ನೊಂದು ಏನ್ ಮಾಡ್ತೀನಿ, ಐ ಗೋ ಮೈ ಕೋಡ್. ಸೊ ನಾನು ಈ ಸತಿ ಡೈರೆಕ್ಟ್ ಆಗಿ ಮೇನ್ ಅಲ್ಲಿ ಪುಷ್ ಮಾಡ್ತೀನಿ. ಇಟ್ಸ್ ಫೈನ್. ಸೊ ಮೇನ್ ಅಲ್ಲಿ ಇದೀನಿ, app.py. ಸೊ ನಾನು ಇಲ್ಲಿ ಗಿಟ್ ಪುಲ್ ಮಾಡ್ಕೋಬೇಕು. ಯಾಕೆಂದ್ರೆ ನಾನು ಮರ್ಜ್ ಮಾಡಿದ್ಮೇಲೆ ನಾನು ಪುಲ್ ಮಾಡ್ಕೊಂಡಿಲ್ಲ ಅಲ್ವಾ ಚೇಂಜಸ್ನ, ಅದಕ್ಕೆ ಮೇನ್ ಬ್ರಾಂಚ್ ಅಲ್ಲಿ. ಓಕೆ, ಪುಲ್ ಆಯ್ತು. ಸೊ ಇಲ್ಲಿ ಕಾಮ ಕೊಡ್ಬೇಕಿತ್ತು ಅಷ್ಟೇ. ಓಕೆ, ಕಾಮ ಕೊಟ್ಟು ಸೇವ್ ಮಾಡ್ತಾ ಇದ್ದೀನಿ. ಅಂಡ್ ಜೆಂಕಿನ್ಸ್ ಫೈಲಲ್ಲಿ ಸೇಮ್ ಡಾಕರ್ ಲಾಗಿನ್, ಏನು ಚೇಂಜ್ ಮಾಡಿಲ್ಲ ಇಲ್ಲಿ ನಾನು. $image ನೇಮ್, ಈ ಇಮೇಜ್ ನೇಮ್ ಏನಿತ್ತು ಅದನ್ನೇ ನಾನು ಇಲ್ಲಿಗೆ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ 1 ಸೆಕೆಂಡ್. ಓಕೆ, ಸರಿ. ಈಗ ನಾವೇನ್ ಮಾಡೋಣ ಅಂದ್ರೆ ವಿಲ್ ಡೂ ಅಡಿಷನ್. ಸೊ ಸೇವ್ ಇಟ್, ಗಿಟ್ ಆಡ್. ನಾನು ಡೈರೆಕ್ಟ್ ಆಗಿ ಮಾಡ್ತಿದ್ದೀನಿ ಈಗ, ಗಿಟ್ ಕಮಿಟ್. ಸೊ ಅಪ್ಡೇಟೆಡ್ ದಿ ಮಿಸ್ಟೇಕ್ಸ್ ಅಥವಾ ಕರೆಕ್ಟೆಡ್ ದಿ ಮಾಡೆಲ್ಸ್ ಅಂತ ಹಾಕೋಣ, ಚೆನ್ನಾಗಿರುತ್ತೆ. ಸೊ ಕರೆಕ್ಟೆಡ್ ದಿ ಮಾಡಲ್ಸ್, ಆಮೇಲೆ ಗಿಟ್ ಪುಷ್. ಓಕೆ, ಡನ್. ಈಗ ಇಟ್ ಶುಡ್ ಟ್ರಿಗರ್ ಆಟೋಮೆಟಿಕ್ ಆಗಿ, ಪ್ರತಿಯೊಂದು ಕೂಡ ಟ್ರಿಗರ್ ಆಗಬೇಕು. ಸಿ ಫಾರ್ 5th ಒನ್. ಸೊ ಟ್ರಿಗರ್ ಆಯಿತು. ಸೊ ಟ್ರಿಗರ್ ಆದಮೇಲೆ ನನ್ನ ಅಪ್ಲಿಕೇಶನ್ ಇಲ್ಲಿ ಈ ಏನು GPT-5 ಮಿನಿ ಮತ್ತೆ ಇದು ಸ್ಪೇಸ್ ಇರಬೇಕು, ಮಾಡೆಲ್ ಚೂಸ್ ಆಗಬೇಕು, ಅದು ಚೂಸ್ ಆಗಬೇಕು. ಸೊ ಹೀಗೆ ನಾವೊಂದು ಅಪ್ಲಿಕೇಶನ್ ಇದು ಬಿಲ್ಡ್ ಮಾಡಿದ್ದು. ಓಕೆನಾ. ಸೊ ಇದನ್ನ ಕ್ಯಾನ್ಸಲ್ ಮಾಡಿ, ವಾಟ್ ಐ ಡು, ನಮ್ಮ ಇಮೇಜ್ ನೇಮ್ ಇದಲ್ವಾ, ಇದನ್ನ ಹಾಕ್ತೀನಿ. ದಿಸ್ ಇಸ್ ವಾಟ್ ವಿ ಬಿಲ್ಟ್ ಅಲ್ಲಿ. ಓಕೆ, ಸೊ ಇಲ್ಲಿ ಬಿಲ್ಟ್ ಮಾಡಿದ್ದೀನಿ. ಓಕೆ, ಸೊ ಇದು ನನ್ನ ಇಮೇಜ್ ಈ ತರ. ಸೊ ಈ ಆರ್ಕಿಟೆಕ್ಚರ್ನ ನಿಮಗೆ ಪಾಸ್ ಮಾಡ್ತೀನಿ. ಸೊ ನಿಮಗೆ ನೋಟ್ಸ್ ಎಲ್ಲಾನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಹಾಕ್ತೀನಿ. ನಿಮಗೆ ಕೋಡ್ ಮತ್ತೆ ಈ ರೆಪೋ ಪ್ರತಿಯೊಂದು ಕೂಡ ಸಿಗುತ್ತೆ. ಈ ರೀಡ್ಮಿ MD ಅಲ್ಲಿ ಐ ಕ್ಯಾನ್ ಜಸ್ಟ್ ಪೇಸ್ಟ್ ಇಟ್. ಓಕೆ, ಸೊ ಸೇವ್ ಮಾಡಿದ್ರೆ ಅಥವಾ ಓಕೆ ಫೈನ್ ಬಿಡಿ, ನಾನು ಜಸ್ಟ್ ಈ ತರ ಹಾಕಿರ್ತೀನಿ. ಜಸ್ಟ್ ಇಲ್ಲಿ ಒಂದು ನಿಮಿಷ. ಸೊ ಇದು ಸಕ್ಸಸ್ಫುಲ್ ಆಯ್ತಲ್ಲ 6th ಒನ್. ಈ ಕೋಡ್ ಚೇಂಜ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳೋಣ. ನೋಡಿ,
ನನ್ಗೆ ಇವಾಗ ಪ್ರಾಪರ್ ಆಗಿ ಮಾಡೆಲ್ನ ಚೂಸ್ ಮಾಡ್ಕೋಬಹುದು. ಚೂಸ್ ಮಾಡ್ಕೊಂಡು ನಿಮ್ಮ ಹತ್ರ ಏನಾದ್ರು API ಕೀ ಇದ್ರೆ ಆ API ಕೀ ಹಾಕಿ ನೀವು ಕಾಲ್ ಮಾಡಿ ಕೇಳ್ಬೋದು. ಸೊ ನಾನು ಕಾಲ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಗ್ತಾ ಇದ್ದೀನಿ, ಇದು ನನ್ನ API ಕೀ ಹಾಕಿದ್ದೀನಿ. ಸೊ ಡೋಂಟ್ ಸೇವ್, ಇಲ್ಲಿ ಕೇಳ್ತೀನಿ ಹಾಯ್ ಹೌ ಆರ್ ಯು ಅಂತ. ಸೊ ಇದು ರನ್ ಆಗ್ತದೆ, ಲೆಟ್ ಇಟ್ ಬಿ. ಸೊ ಈಗ ರಿಫ್ರೆಶ್ ಮಾಡಿದ್ರೆ ನೋಡಿ ನನ್ನ ಆರ್ಕಿಟೆಕ್ಚರ್ ಕೂಡ ಬಂದಿದೆ. ಅಂಡ್ ಅಲಾಂಗ್ ವಿತ್ ದಟ್ ಪೈಥಾನ್ ವರ್ಚುವಲ್ ಎನ್ವೈರನ್ಮೆಂಟ್ ಹೇಗೆ ಇನ್ಸ್ಟಾಲ್ ಮಾಡೋದು, ಕೋಡ್ ಇದೆ, ಜೆಂಕಿನ್ಸ್ ಫೈಲ್ ಇದೆ, ಡಾಕರ್ ಫೈಲ್ ಇದೆ, ಜೆಂಕಿನ್ಸ್ ಇನ್ಸ್ಟಾಲೇಷನ್ ಇದೆ, ಅಂಡ್ ಲೈಬ್ರರಿ ಫೈಲ್ ಇದೆ, ಪ್ರತಿಯೊಂದು ಕೂಡ ಇದೆ ಇಲ್ಲಿ ನಿಮಗೆ. ಅಂಡ್ ಆಲ್ಸೋ ಗೋ ಬ್ಯಾಕ್ ಇಲ್ಲಿಗೆ. ಒಂದ್ ಸೆಕೆಂಡ್, ಸ್ವಲ್ಪ ಇದಾಯ್ತು ಅನ್ಸುತ್ತೆ. ಓಕೆ, ಅಪ್ಡೇಟೆಡ್ ದ ಕೋಡ್. ಓಕೆ, ಜಸ್ಟ್ ಹಾಯ್ ಅಂತ ಹಾಕಿ ಇದು ರನ್ ಸಿಂಬಲ್ ಇದೆಯಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಇದು ರೆಸ್ಪಾನ್ಸ್ ಇನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಸೊ ಅಗೇನ್ ನಾವು ಅಪ್ಲಿಕೇಶನ್ಸ್ಗಳನ್ನ ಅದಾದ್ಮೇಲಿಂದ ನಾವು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ GPT ಟರ್ಬೋ ಕೊಟ್ಟು ಹಾಯ್ ಅಂತ ಕೊಡ್ತೀನಿ. ಓಕೆ, ಸೊ ಬೇರೆ ಮಾಡೆಲ್ನ ಚೂಸ್ ಮಾಡಿ, ಯಾಕಂದ್ರೆ ಮಾಡೆಲ್ ಸ್ವಲ್ಪ ಡಿಫ್ರೆನ್ಸ್ ಏನೋ ಆಗಿರ್ಬೇಕು ಮಾಡೆಲ್ ಕಾಲ್ ಮಾಡುವಾಗ. ಸೊ ಹಾಯ್ ಅಂತ ಆಗ್ದ ಹೇಳ್ತಾರೆ, ಇಲ್ಲಿ ನಾ ಕೇಳ್ತೀನಿ. ಸೊ ಹಲೋ, ಕ್ಯಾನ್ ಯು ರೈಟ್ ಡೈಮಂಡ್ ಪ್ಯಾಟರ್ನ್ ಫಾರ್ ಡೈಮಂಡ್ ಪ್ಯಾಟರ್ನ್ ಲಾಜಿಕ್ in Python, ಓಕೆ, ಇನ್ ಪೈಥಾನ್ ಅಂತ ಕೊಡೋಣ. ಲೆಟ್ಸ್ ಸಿ ಆನ್ಸರ್ ಏನ್ ಬರುತ್ತೆ ಅಂತ. ಸೊ ಇದು ಕಂಪ್ಲೀಟ್ ಫ್ರೇಸ್ ಆಗ್ತಾ ಇಲ್ಲ, ನಾನು ಅದನ್ನ ಚೆಕ್ ಮಾಡಿ ಕೋಡ್ ಏನಕ್ಕೆ ಫ್ರೇಸ್ ಆಗ್ತಾ ಇಲ್ಲ ಅಂತ ನೋಡ್ತೀನಿ. ಬಟ್ ಈಗ ಸದ್ಯಕ್ಕೆ ಅಟ್ಲೀಸ್ಟ್ ವಿ ಆರ್ ಗೆಟಿಂಗ್ ಸಮ್ ಔಟ್ಪುಟ್ ಅಂತ, ಆಯ್ತಾ. ಸೊ ಇದಾದ್ಮೇಲೆ ಇಲ್ಲಿ ಸಕ್ಸಸ್ಫುಲ್ ಆಯಿತು, ಆ್ಯಂಡ್ ಇದೆಲ್ಲ ಸಕ್ಸಸ್ಫುಲ್, ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್. ಸೊ ಈವನ್ ನೀವು ಇಲ್ಲಿ ನೋಡಿದಾಗ ಪ್ರತಿಯೊಂದು ಕೂಡ ಯು ಕ್ಯಾನ್ ಸಿ, ಓಕೆ, ಎಲ್ಲದಕ್ಕೂ ಪುಷ್ ಆಗಿದೆ ಇಲ್ಲಿ. ಓಕೆ, ಆ್ಯಂಡ್ ಅದಾದಮೇಲೆ ಲಾಗಿನ್ ಟು ಡಾಕರ್ ಹಬ್, ಟೆಸ್ಟಿಂಗ್ ಸ್ಟೇಜ್, ಬಿಲ್ಡಿಂಗ್ ಸ್ಟೇಜ್ ಆ್ಯಂಡ್ ಚೆಕ್ಔಟ್. ಸೊ ಇಷ್ಟು. ಸೊ ಇದರಲ್ಲಿ ನಾವೇನೇನು ಮಾಡಿದ್ವಿ ಅಂತ ತೋರಿಸೋದಾದ್ರೆ ಅಗೇನ್ ನೋಡಿ, ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಡಿಡ್. ಓಕೆ, ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ಕಂಟೆಂಟ್, ದ ಹೋಲ್ ಪಾಯಿಂಟ್ ಆಫ್ ಡೂಯಿಂಗ್ ದಿಸ್ ಎಕ್ಸರ್ಸೈಸ್ ಏನಂತ ಹೇಳಿದ್ರೆ, ಇಮ್ಯಾಜಿನ್ ಮೋಸ್ಟ್ ಆಫ್ ದ ಪೀಪಲ್ಗೆ ಲೈಕ್ ಡೇ ಟು ಡೇ ಆಕ್ಟಿವಿಟೀಸ್ ಏನು, ಆಕ್ಟಿವಿಟೀಸ್ ಏನಂತ ನನಗೆ ತುಂಬ ಪಿಂಗ್ಸ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ನಾನು ಇವ್ರಿಗೆ ಎಲ್ಲರಿಗೂ ಹೇಳೋದೇನೆಂದರೆ, ಸಿ ಆಸ್ ಅ ಕೋಡ್ನ ಹೇಗೆ ಬಿಲ್ಡ್ ಮಾಡಿದೆ, ಡೆವಲಪರ್ ಹೇಗೆ ಬಿಲ್ಡ್ ಮಾಡ್ದ, ಅದನ್ನ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನೀವೇನೇನು ಬಿಲ್ಡ್ ಮಾಡಿದ್ರಿ, ಫುಲ್ ಹೋಲ್ ಸ್ಟ್ಯಾಕ್ ಒಂದು ಕಂಟಿನ್ಯೂಸ್ ಇಂಟಿಗ್ರೇಷನ್ ಪ್ರಾಜೆಕ್ಟ್ನ ನಾನು ಬಿಲ್ಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ಎಸ್ ಅಂತ ಹಾಕಿ, ಅಥವಾ ನೆಕ್ಸ್ಟ್ ಪಾರ್ಟ್ ಅಂತ ಹಾಕಿ, ನಾನು ನೆಕ್ಸ್ಟ್ ಪಾರ್ಟ್ನ ಡೆಫಿನೆಟ್ ಆಗಿ ಬಿಲ್ಡ್ ಮಾಡ್ತೀನಿ. ಅಂದರೆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಮಾಡಿದ್ದೀನಿ. ಈಗ ಕಂಟಿನ್ಯೂಸ್ ಡೆಲಿವರಿ ಹೇಗೆ ಮಾಡೋದು, ಡಿಪ್ಲಾಯ್ಮೆಂಟ್ ಹೇಗೆ ಮಾಡೋದು, EKS ಕ್ಲಸ್ಟರ್ ಮೇಲೆ ಹೇಗೆ ಡಿಪ್ಲಾಯ್ ಮಾಡೋದು, ಆ್ಯಂಡ್ ಕೋಡ್ ಚೇಂಜಸ್ನ ಹೇಗೆ ಟ್ರಬಲ್ ಶೂಟ್ ಮಾಡೋದು, ಆ್ಯಂಡ್ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಅಬೌಟ್ ಡೇ ಟು ಡೇ ಆಕ್ಟಿವಿಟೀಸ್, ಇದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಕವರ್ ಮಾಡ್ತೀನಿ. ಬಟ್ ಅದನ್ನ ಕವರ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಈ ವಿಡಿಯೋ ಒಂದು ಲೈಕ್ ಒಂದು 10 ಲೈಕ್ಸ್, ಒಂದು 10 ಕಮೆಂಟ್ಸ್ ಬಂದರೆ ಐ ವಿಲ್ ಬಿ ಹ್ಯಾಪಿ. ಆ್ಯಂಡ್ ಇದು ನನಗೆ ಮೋಟಿವೇಶನ್ ಇದ್ದಂಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರ ಅಪ್ಕಮಿಂಗ್ ಸೀರೀಸ್ನ, ಅಂದರೆ ಲೈಕ್ ಅಪ್ಕಮಿಂಗ್ ವಿಡಿಯೋ ಅಥವಾ ಏನಂತ ಹೇಳೋದು, ಇದು ಒಂದು ಪಾರ್ಟ್ ಆದರೆ ಇದನ್ನ ಡಿಪ್ಲಾಯ್ ಮಾಡ್ಬೇಕು ನಾನೊಂದು ಎನ್ವೈರ್ಮೆಂಟಲ್ಲಿ, ನೀವು ಎಲ್ಲರೂ ಅದನ್ನ ಆಕ್ಸೆಸ್ ಮಾಡಬೇಕು. ಅದನ್ನ ಹೇಗೆ ಮಾಡೋದು ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಹೋಪ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನನಗೂ ಕೂಡ ಒಂದು ಮೋಟಿವೇಶನ್ ಇರುತ್ತೆ. ಆ್ಯಂಡ್ ಯಾರು ಕಂಟಿನ್ಯೂಸ್ ಇಂಟಿಗ್ರೇಷನ್ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತಿರ್ತಾರೆ, ಅಥವಾ ಸ್ಕ್ರ್ಯಾಚಿಂದ ಕೋಡ್ ಬಿಲ್ಡ್ ಮಾಡಿ ಹೇಗೆ ಡಾಕರ್ ಫೈಲ್ ಬಿಲ್ಡ್ ಮಾಡೋದು, ಜೆಂಕಿನ್ಸ್ ಫೈಲ್ ಬಿಲ್ಡ್ ಮಾಡೋದು, ಅದನ್ನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಒಂದ್ಸತಿ ಲೈಕ್ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮ್ಗೆ ಏನು ಅನ್ಸುತ್ತೆ, ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಲ್ಲ ನಮ್ಮದು IT ಕನ್ನಡಿಗರು ಚಾನಲ್ ಇದೆ ಟೆಲಿಗ್ರಾಮಲ್ಲಿ, ಅಲ್ಲಿ ಕೂಡ ನೀವು ಡೌಟ್ಸ್ನ ಮೆನ್ಷನ್ ಮಾಡ್ಬೋದು. ಅಲ್ಲಿ ನಿಮ್ಗೆ ಎಲ್ಲ ನೋಟ್ಸ್ಗಳು ಪ್ರತಿಯೊಂದು ಕೂಡ ಅಲ್ಲಿರುತ್ತೆ. ಸೊ ಚೆಕ್ ಮಾಡಿ, ಅಲ್ಲಿ ಏನಾದರೂ ಕ್ವಶನ್ಸ್ ಇದ್ರೂ ಕೂಡ ನೀವು ಅಲ್ಲಿ ಪೋಸ್ಟ್ ಮಾಡ್ಬೋದು. ಓಕೆ, ಸೊ ಹೋಪ್ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಈ ಥರ ವಿಡಿಯೋಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.